ಗೋವಿಂದ
ಕೊಂಡಾಡುವೇನು ಅನವರತ ಮೊದಮೂಲ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ
विघ्नो तुंगगिरि प्रभेदन पवे विघ्नोद्धि कुंभोद्भव विघ्नौघ प्रकुल प्रचंड पवनो विघ्नेश्वर पाहि मां विघ्नेश्वर पाहि मां गजमुख दवगे गणपगे जलवंत्री जगवंदित आरती रे गजमुख दवगे गणपगे मूषिका वाहन मोदक हस्त पाशाकुशधर कमल प्रशस्त मूषिका वाहन मोदक हस्त पाशाकुशधर कमल प्रशस्त श्यामल वर्ण लंबित सूत्र
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಆ, ಆ. ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಉರಿವುದೇನೆ ಮದವು ಕೊದ ಬರುತ್ತಿದೆ ಮಾರನ ಮದದನೆ ಮದವು ಕೊದ ಬರುತ್ತಿದೆ ಮಾರನ ಮದದನೆ ಉರಿವುದೇನೆ ಉರಿವುದೇನೆ ವಾರಿ ಜಗಂಧಿ ವಯ್ಯಾರೆಯ ಸಡಗರ ಉರಿವುದೇನೆ ಬಂಗಾರದ ಕಂಠಿ ಕೈ ಬಳಸರ ಪಣಿಗಳ ಬಂಗಾರದ ಕಂಠಿ ಕೈ ಬಳಸರ ಪಣಿಗಳ ಉರಿವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಉರಿವುದೇನೆ ಉರಿವುದೇನೆ ಏ
सर्वसिद्धिय शिवे सर्वार्थ साधिके शरण्ये त्र्यंबके देवी नारायणी नमोस्तुते ನಂಬಿದಂತ ಭಕ್ತರ ಮೇಲೆ ಪ್ರೀತಿಪಟ್ಟಂತ ಶ್ರೀಮಠದಿಂದ ಪ್ರಸಾದ ಆಹೋ ಹಾಗೂ ಮೇಳೆಯಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮಹಾಗಣಪತಿ ದೇವರು ಗಜಾನನ ಭೂತಗಣಾಸಹಿತಂ ಕಪಿತ್ರಾಜಂ ಭವನಸಾರ ಭಕ್ಷಿತಂ ಉಮಾಸಂ ಶೋಕ ವಿನಾಶ ಕಾರಣಂ ಮಾಂ ಮಹೇಶ್ವರಾಪಾದ ಮಂಗಜಂ ನಂಬಿದಂತ ಭಕ್ತರ ಮೇಲೆ ಪ್ರೀತಿಪಟ್ಟಂತ ಶ್ರೀಮಠದಿಂದ ಪ್ರಸಾದ ಆಹೋ ಸುಬ್ರಹ್ಮಣ್ಯ ದೇವರು ತೋಕೋರು ಶ್ರೀ ಸುಬ್ರಹ್ಮಣ್ಯ ದೇವರು ಮತ್ತು ಸುಬ್ರಹ್ಮಣ್ಯ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿಪಟ್ಟಂತ ಶ್ರೀಮಠದಿಂದ ಪ್ರಸಾದ ಆಹೋ ಹಾಗೂ ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೈವ ದೇವರು ಸ್ಥಳದಲ್ಲಿ ನೆಲೆಸಿರುವ ಸಕಲ ದೇವದೇವರು ಮತ್ತು ಸಕಲ ದೇವದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿಪಟ್ಟಂತ ಶ್ರೀಮಠದಿಂದ ಪ್ರಸಾದ ಆಹೋ ಕುಡಿತರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಹೊರತೇರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಅರ್ತಿಗಾರರು ಕುಶಾಲಗಾರರು ಮೋಜುಗಾರರು ನಮ್ಮ ಮೇಲೆ ಪ್ರೀತಿಪಟ್ಟಂತ ಪಟ್ಟೇಶ ಸಭೆಗೆ ಬಂದೆ ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಮಹಾದೇವಿಯೇ ಪಾಡುತ್ತ ಬೇಡುವೆನು ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಮಹಾದೇವಿಯೇ ಪಾಡುತ್ತ ಬೇಡುವೆನು ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಬೇಡಿದಿಷ್ಟಾರ್ಥಗಳ ನೀಡುವ ನಾಡಿನೊಡತಿ ನಿನ್ನ ಪಾದವ ಪಾಡಿ ಹೊಗಳುವೆ ಸುಪ್ರಸಾದವ ನೀಡು ಚಿನ್ಮಯ ಮಹಿಷಮರ್ದಿನಿ ಬೇಡಿದಿಷ್ಟಾರ್ಥಗಳ ನೀಡುವ ನಾಡಿನೊಡನೆಯ ನಿನ್ನ ಪಾದವ ಪಾಡಿ ಹೊಗಳುವೆ ಸುಪ್ರಸಾದವ ನೀಡು ಚಿನ್ಮಯ ಮಹಿಷಮರ್ದಿನಿ ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಆ
ಮಹಾದೇವಿಯೇ ಪಾಡುತ್ತ ಬೇಡುವೆನೋ ಮಹಾದೇವಿಯೇ ಪಾಡುತ್ತ ಬೇಡುವೆನೋ ಓಂ 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 ತನ ದಿನ ದೈ ಧೀಂ 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 ತನ ದಿನ ದಾ ಧಿಂ ತಗಡ ತಗ ದಿಮ 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 ತಗಡ ದಿನ ದಿನ ದೇ ಓಂ ತನ ದಿನ ದೈ ಧಿಂ ತನ ದಿನ ದೈ ತದೈ ದಿನ ದೈ ತದೈ ದಿನ ದೈ ದೈ ದಿನ ದಾ ದಿನ ದೈ ದಿನ ದಾ ದಿನ ದೈ ದಿನ ದಾ ದಿನ ದೈ ದಾ ತುಂಗತೋ ತಗದ ದಿನ ದೈ ಹೋಗಿ ಹೇಳಮ್ಮ ಹತ್ತು ಕಣ್ಣ ಮುಚ್ಚಲು ನಿಂತೆ ಬಾರದೆ ನಾಗಿ ವಂದಿಸಿ ಮಾತನಾಡಲು ಸೇರದೆ ನಾಗಿ ವಂದಿಸಿ ಮಾತನಾಡಲು ಸೇರದೆ ನಾಗಿ ಹೋಗಿ ಹೇಳಮ್ಮ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಲ್ಲಿ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಡುತ್ತ ವರ್ಣಿಪಿನಿ ಕಥಾಮೃತವ ಭಯಭೀತರಾದ ನಮ್ಮನ್ನು ಭಯದಿಂದ ಮುಕ್ತಿಗೊಳಿಸುವುದಕ್ಕಾಗಿ ನೀನು ಪ್ರಕಟಳಾದೆಯ ತಾಯಿ. ನಿನ್ನ ದರ್ಶನದಿಂದಲೇ ಅಂತರಂಗದಲ್ಲಿರುವ ಭಯವೆಲ್ಲ ದೂರವಾಗಿದೆ. ಆದರೆ ನಮ್ಮ ಹುಟ್ಟಿನ ಹಿನ್ನೆಲೆ ಏನು ಎನ್ನುವುದು ತಿಳಿಯದಾಗಿದ್ದೇವೆ. ಎಲ್ಲವನ್ನು ತಿಳಿಸಿ ನಮ್ಮನ್ನು ಉದ್ಧರಿಸಬೇಕಮ್ಮ. ಜಗದೀಶ್ವರಿ, ತುಂಬಿದಾಂಬುದಿ ಆವರಿಸಿರುವ ಕಾರ್ಗತ್ತಲು ಕೇಳಿ ಬಂದ ಪ್ರಣವ ನಿನಾದ, ಅದನ್ನೇ ಸ್ತುತಿ ಮಾಡಿದಾಗ ನಮ್ಮ ಕಣ್ಣ ಮುಂಭಾಗದಲ್ಲಿ ದೇದೀಪ್ಯಮಾನವಾಗಿ ಕಂಗೊಳಿಸಿದವಳು ನೀನು. ಆದುದರಿಂದಲೇ ನಮ್ಮ ಹುಟ್ಟಿನ ಬಗ್ಗೆ ನೀನು ಅರಿತಿದ್ದೆ ಅನ್ನುವುದೇ ಸ್ಪಷ್ಟ. ಅವೆಲ್ಲವನ್ನು ತಿಳಿಸಿ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ. ಓ ಆದಿಮಾಯೆ, ತುಂಬಿದಂತಹ ಜಲರಾಶಿ ಮಧ್ಯೆ ನಮ್ಮೂವರ ಸೃಷ್ಟಿ. ನಮ್ಮ ಸೃಷ್ಟಿಗೆ ಕಾರಣೀಕರ್ತರು ಯಾರೆಂಬುದಾಗಿ ನಾವು ನಮ್ಮೊಳಗೆ ತಪ್ಪಿಸುತ್ತಾ ಇದ್ದೇವಮ್ಮ. ಆ ಸಂದರ್ಭದಲ್ಲಿ ನಮ್ಮ ಕಣ್ಮುಂಭಾಗದಲ್ಲಿ ನೀನೇ ಪ್ರತ್ಯಕ್ಷರಾದೆಯ ತಾಯಿ. ಆದ್ರಿಂದ ಅಮ್ಮ ಎಂದು ಕರೆಯುತ್ತಾ ಇದ್ದೇವೆ. ಓ ಜನನಿ, ನಮ್ಮ ಸೃಷ್ಟಿ ಯಾಕಾಯಿತು? ನಮ್ಮಿಂದ ಮುಂದಕ್ಕೆ ಆಗಬೇಕಾದಂತಹ ಕಾರ್ಯವಾದರೂ ಯಾವುದು? ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮಗಂಧಿನಿಸಿಗೆ ನಾಮವ ಅರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ವರದ ಬೆನ್ನದ ನಿಮಗೆ. ಕಾಣುತ್ತಿರುವ ಅಂಬುದಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ಬಳಲುತ್ತಿರುವ ಓ ನನ್ನ ಮಕ್ಕಳೇ, ಅಮ್ಮ, ನಿಮ್ಮೂವರ ಸೃಷ್ಟಿಗೆ
ನಾನೇ ಕಾರಣೀಕರ್ತಳು. ನನ್ನ ಸಂಕಲ್ಪಕ್ಕನುಗುಣವಾಗಿ ಕಾರ್ಯಪ್ರವೃತ್ತರಾಗಿರಿ. ಗೌರವರ್ಣದಿಂದ ಶೋಭಿಸುತ್ತಿರುವ ನೀನು ಬ್ರಹ್ಮ ಎಂಬ ಅಭಿಧಾನದಿಂದ ರಾಜಸ ಗುಣಭರಿತನಾಗಿ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ ಮಗನೇ. ಹಾಗೆ ಆಗಲಮ್ಮ. ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನು ವಿಷ್ಣು ಎಂಬ ಅಭಿಧಾನದಿಂದ ಸಾತ್ವಿಕ ಗುಣೋಪೇತನಾಗಿ ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಲೋಕದಲ್ಲಿದ್ದುಕೋ ಮಗನೇ. ನಿನ್ನ ಇಚ್ಛೆ. ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವ ನೀನು ಈಶ ಎಂಬ ಅಭಿಧಾನದಿಂದ ತಾಮಸ ಗುಣಭರಿತನಾಗಿ ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸ ಲೋಕದಲ್ಲಿದ್ದುಕೋ ಮಗನೇ. ಸರಿಯಮ್ಮ. ಮಕ್ಕಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುತ್ತಾ ಬನ್ನಿರಿ. ಸಮಸ್ಯೆ ಬಂದರೆ, ಕಷ್ಟ ಬಂದರೆ ಕಷ್ಟಕಾಲದೊಳೆನ್ನ ನಿಷ್ಠೆಗೆ ಪರಿಸಲು ಕೊಟ್ಟ ಸಂತರುಷಣವ ಇಷ್ಟದಿ ತೊರೆದೆ ಭಯವಿದ್ದೈತಲು ಮಕ್ಕಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುತ್ತಾ ಬರುವ ಕಾಲಕ್ಕೆ ಕಷ್ಟ ಪರಂಪರೆಗಳು ಒದಗಿತೆಂಬ ಭಯವೇ ಯೋಚಿಸದಿರಿ, ಚಿಂತಿಸದಿರಿ. ಪ್ರತ್ಯಕ್ಷವಾಗಿಯೂ ಯಾ ಪರೋಕ್ಷವಾಗಿಯೂ ಬಂದು ನಿಮಗೊದಗಿದ ಕಷ್ಟವನ್ನು ಪರಿಹರಿಸುತ್ತೇನೆ. ನಿಮ್ಮೂವರಿಗೂ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ನನ್ನನ್ನೇ ನೋಡ್ತಾ ಇದ್ದೀರಲ್ಲ. ಈ ಕಲ್ಪದ ಸೃಷ್ಟಿ ಹೇಗಾಗುತ್ತದೆ ಅಂತ ನೀವು ನನ್ನಲ್ಲಿ ಬದಲಾವಣೆ ಗುರುತಿಸಿದ್ದೀರಂತ. ಹೌದು ಅಲ್ವಾ? ಬದಲಾವಣೆ ಉಂಟು. ಹುಟ್ಟಿದಂತಹ ಆ ಸಮಯದಲ್ಲಿ ನಾನೇನು ನಾನೆಷ್ಟು ಅನ್ನೋದು ತಿಳಿಯದೆ ಹೋಗಿತ್ತು. ಸರಿ, ಪ್ರತ್ಯಕ್ಷವಾದ ಮಾತೆ. ಮೊದಲಾಗಿ ನನ್ನನ್ನು ಕರೆದು ಹೆಸರನ್ನು, ಉದ್ಯೋಗವನ್ನು, ವಾಸಿಸುವುದಕ್ಕೆ ಸ್ಥಳವನ್ನು, ಗುಣವನ್ನು ಅನುಗ್ರಹಿಸಿ ಮರೆಯಾಗಿ ಹೋಗಿದ್ದಾಳೆ. ಕಾಣಿಸಿಕೊಂಡಂತಹ ಮಾತೆ ನನಗೆ ಬ್ರಹ್ಮ ಅಂತ ಹೆಸರಿರಿಸಿದ್ದಾಳೆ. ಹೌದು. ಬ್ರಹ್ಮ ಅಂದ್ರೆ ಏನು? ನಿನ್ನ ಹೆಸರು. ಹೆಸರು ಮಾತ್ರ ಅಲ್ಲ, ಮತ್ತೆ ಅರ್ಥ ಉಂಟು. ಬ್ರಹ್ಮನಿಗ ಏನು? ದೊಡ್ಡದು ಅಷ್ಟೇ ಅಲ್ಲ, ಮತ್ತೆ ಬೃಹತ್ತಾದದ್ದು. ಬೃಹೇರುದ್ಧವೆನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾದ ಬ್ರಹ್ಮ ಎನ್ನುವ ಶಬ್ದಕ್ಕೆ ದೊಡ್ಡದು ಎನ್ನುವ ಮಹದರ್ಥ ಉಂಟು. ಸರಿ, ಮತ್ತೆ ರಾಜಸ ಗುಣ, ನಿನ್ನ ಗುಣ. ಏಕಕಾಲದಲ್ಲಿ ನಾವು ಮರು ಕಾಣಿಸಿಕೊಂಡ ದಿಸೆಯಲ್ಲಿ ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಎಂಬ ಹಾಗೆ ಯೋಚಿಸಿದಂತಹ ಮಾತೆ, ನಾಯಕನಾಗಬೇಕಿದ್ರೆ ಇವನೇ ಸರಿ ಎಂಬ ಹಾಗೆ ತೀರ್ಮಾನಿಸಿ ರಾಜಸ ಗುಣವನ್ನು ನನಗೆ ಅನುಗ್ರಹಿಸಿದ್ದಾಳೆ.
ಹರಿಯೇ ವಿಧಿ ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಬಂತು ಅಂತಾದ್ರೆ ಆದ್ರೆ ನೀನು ಯೋಚಿಸುವುದಲ್ಲ, ಮತ್ತೆ ನೇರವಾಗಿ ನನ್ನ ಬಳಿಗೆ ಬಾ. ಒಂದು ನಿನ್ನ ತೊಂದರೆ ನನ್ನಲ್ಲಿ ಹೇಳು, ಹೇಳಿದ್ರೆ ನಾನು ಪರಿಹರಿಸ್ತೇನೆ. ತೊಂದರೆ ಬಂದರೆ ಹರನೇ, ಓ ಮುಂದೆ ನೀನು ಕೈಗೊಳ್ಳುವಂತಹ ಕೈಂಕರ್ಯದಲ್ಲಿ ಯಾವುದೇ ರೀತಿ ಅಡಚಣೆ ಬಂತು ಅಂತಾದ್ರೆ ನೀನು ದುಃಖಿಸುವುದಲ್ಲ, ಮತ್ತೆ ನೇರವಾಗಿ ನನ್ನ ಬಳಿಗೆ ಬಾ. ನೀನು ನನ್ನಲ್ಲಿ ಹೇಳು, ನಾನು ನಿವಾರಣೆ ಮಾಡ್ತೇನೆ. ಓಹೋ, ಯಾಕಂದರೆ ನಮ್ಮ ಮೂವರಲ್ಲಿ ನಾನೇ ಅಧಿಕ, ನೀವಿರುವರು ನಾನು ಹೇಳಿದ ತೆರೆದಿ ಕೇಳತಕ್ಕದ್ದು. ಹೌದು, ಮೊದಲಿಗಿಂತ ಸ್ವಲ್ಪ ಅಧಿಕವೇ ಇದೆ. ಹೌದಾ? ಹೌದು. ಯಾವುದರಲ್ಲಿ? ನೀನು ಹೇಳಿದುದರಲ್ಲಿ, ಅಮ್ಮ ಕರುಣಿಸಿದ್ದರಲ್ಲಿ. ಅಮ್ಮ ಕರುಣಿಸಿದ್ರಲ್ಲಿ ಅಧಿಕ ಆಗಲಿಲ್ಲ. ಅಮ್ಮ ಮೂವರಿಗೂ ಕೊಡುವಾಗ ಯಾರ್ಯಾರಿಗೆ ಹೇಗೆ ಬೇಕು, ಏನು ಮಾಡಬೇಕು, ಯಾವ ಸಂಕಲ್ಪ ಅಮ್ಮನದ್ದು ಅದಕ್ಕನುಗುಣವಾಗಿ ನಮಗೆ ಅನುಗ್ರಹಿಸಿದ್ದಾಳೆ. ನಿನಗೆ ಸೃಷ್ಟಿಸುವ ಹೊಣೆ, ನನಗೆ ಪಾಲಿಸುವ ಅಧಿಕಾರ, ಅವನಿಗೆ ಲಯಗೊಳಿಸುವ ಕರ್ತವ್ಯ. ಮೂವರಿಗೂ ಉದ್ಯೋಗ ಉಂಟು, ಮೂವರಿಗೂ ಹೆಸರುಂಟು, ಮೂವರಿಗೂ ಗುಣ ಉಂಟು. ನಿನಗಿಂತ ಏನು ಕಡಿಮೆ ಇಲ್ಲ. ಹಾಗಾದ್ರೆ ನೀನು ಹೇಗೆ ದೊಡ್ಡವನಾಗುವುದು? ನೀನು ನಮಗಿಂತ ಮೊದಲು ಕಂಡವನು ಅಲ್ಲ. ನಾವು ಮೂರು ಏಕಕಾಲದಲ್ಲಿ ಅಮ್ಮನನ್ನು ಕಾಣುವಂತ ಯೋಗ ನಮಗೆ ಒದಗಿ ಬಂದದ್ದು ಅಲ್ವಾ? ಅಮ್ಮ ಕೊಡುವಾಗ ಮೊದಲು ನಿನ್ನನ್ನು ಕರೆದು ಕೊಟ್ಟಿದ್ದಾರಪ್ಪ. ಹೌದು, ಅದಕ್ಕೆ ಹೆಮ್ಮೆ ಪಡಬೇಕು. ನನಗೆ ಅದರೊಂದು ಸಿಕ್ಕೀತಲ್ಲ. ಈಗ ನಮಗೆ ಸಿಗದೇ ಇರುತ್ತಿದ್ರೆ ನೀನು ಹೇಳಿದ್ದೇ ಸರಿ, ನಿನ್ನನ್ನು ಕೇಳಿಕೊಂಡು ನಿನ್ನ ನಿರ್ದೇಶನಕ್ಕೆ ಅನುಗುಣವಾಗಿ ನಾವು ವ್ಯವಹರಿಸಬೇಕಾಗಿತ್ತು. ಇಲ್ಲಿ ಹಾಗಾಗಲಿಲ್ಲ. ನಮಗೆ ನಿರ್ದೇಶಕರು ಯಾರು? ಜಗಜ್ಜನನಿ. ನಮ್ಮ ಹುಟ್ಟಿನ ಹಿನ್ನೆಲೆ ಏನು, ನಮ್ಮ ಹುಟ್ಟು ಯಾಕೆ, ನಮ್ಮಿಂದ ಮುಂದೆ ಏನಾಗಬೇಕು ಎಲ್ಲ ನಿರ್ದೇಶನ ಮಾಡಿ ಆಗಿದೆ ಅಮ್ಮ. ಆ ಬಳಿಕ ನಾವು ಕೇಳಿಕೊಂಡದ್ದು, ಮುಂದೆ ಎಲ್ಲಿಯಾದ್ರೂ ಕಷ್ಟ ಬಂದ್ರೆ ನಾವು ಏನು ಮಾಡಬೇಕಮ್ಮ ಅಲ್ವಾ? ಹೌದು. ಅಮ್ಮ ಏನು ಹೇಳಿದ್ದು? ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದಾದ್ರೂ ನಿಮಗೊದಗಿದ ಕಷ್ಟವನ್ನು ಪರಿಹರಿಸುತ್ತೇನೆ. ಅಂದ್ರೆ ಕೇವಲ ಬ್ರಹ್ಮನಿಗೋ ಅಥವಾ ಹರನಿಗೋ ಅಥವಾ ಹರಿಗೆ ಒದಗಿದ ಕಷ್ಟವನ್ನು ಪರಿಹರಿಸ್ತೇನೆ ಅಂತ ಹೇಳಿದಲ್ಲ, ನಿಮಗೆ. ನಮಗೆ ಮೂವರಿಗೂ ಪರಿಹರಿಸಲಾಗದ ಕಷ್ಟ ಬಂದಾಗ ಜಗಜ್ಜನನಿ ಬಂದು ಅದನ್ನು ಪರಿಹರಿಸುತ್ತಾಳೆ. ಅದರ ಅರ್ಥ ಏನು? ನಾವು ಮೂವರು ಒಂದೇ ಮನಸ್ಕರಾಗಿ ಸುವ್ಯವಸ್ಥಿತ ಪ್ರಪಂಚದ ನಿರ್ಮಾಣಕ್ಕೆ ತೊಡಗಬೇಕು. ಇಲ್ಲಿ ದೊಡ್ಡವ ಸಣ್ಣವ ಎನ್ನುವ ವಿಷಯವೇ ಬೇಡ. ಮದವನ್ನು ಬದಿಗಿರಿಸಿ ಮುದದಿಂದ ಸೃಷ್ಟಿ ಮಾಡು. ನೋಡುವ ಇವನ ವಿಚಾರ ಗೊತ್ತಾಗಲಿ. ಬ್ರಹ್ಮ ಮಹಾಮಾತೆ ಅದೃಶ್ಯರಾದ ಮೇಲೆ ತಾನು ದೊಡ್ಡವನೆಂಬುದಾಗಿ ವಾದವನ್ನು ಮಾಡೋದಕ್ಕೆ ಮುಂದಾಗಿದ್ದೆ. ದೊಡ್ಡವನಾನು, ಆದ್ರೆ ಆಲೋಚನೆ ಮಾಡುವುದಕ್ಕೆ ಈಶಾ ಎನ್ನುವಂತ ಶಬ್ದಾರ್ಥ ಯಜಮಾನ. ನೀನು ಯಾರಿಗೆ ಯಜಮಾನ? ಇಲ್ಲಿ ನಿನಗೆ ನಾನು ಯಜಮಾನ. ಯಜಮಾನ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಯಜಮಾನನಾಗಬೇಕಿದ್ರೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ಏನುಂಟು ನಿನ್ನಲ್ಲಿ ಅರ್ಹತೆ? ಏನುಂಟ ಗೊತ್ತಾಗ್ಲಿಲ್ವಾ? ನಿಮ್ಮಿಬ್ಬರಿಗಿಂತಲೂ ಒಂದು ಹೆಚ್ಚಿಗೆ ನನ್ನಲ್ಲಿ ಉಂಟು. ಹೌದಾ? ಒಂದು ಹೆಚ್ಚಿಗೆ ತೆಗೆದಿರಿಸಿದ್ದಲ್ಲ, ಮತ್ತೆ ನನ್ನ ಹಣೆಯನ್ನೊಮ್ಮೆ ನೋಡ. ಅದೇನು ಹುಣ್ಣದು? ಮತ್ತೆ ಹುಣ್ಣಲ್ಲ, ಮತ್ತೆ ಕಣ್ಣು. ಕಣ್ಣಾದ್ರೆ ಮುಚ್ಚಿಕೊಂಡದ್ದೆ. ಈ ಸಂದರ್ಭದಲ್ಲಿ ಮುಚ್ಚಿಕೊಂಡುಂಟು. ಹೌದು, ತೆರೆಯುವುದಕ್ಕಿಲ್ವಾ? ಉಂಟು. ನಾನು ಸುಟ್ಟುಕೊಂಡಾಗ ಆ ಕಣ್ಣನ್ನು ತೆರೆದರೆ ಏನಾಗ್ತದೆ? ಸಕಲವನ್ನು ಸುಡುವಂತ ಸಾಮರ್ಥ್ಯ ಆ ಕಣ್ಣಿಗೆ ಇದೆ. ಆದ್ರಿಂದ ಬ್ರಹ್ಮ ನಾನೇ ದೊಡ್ಡವ. ಸಕಲವನ್ನು ಸುಡುವ ಸಾಮರ್ಥ್ಯ ಉಂಟು, ನಾನೇ ದೊಡ್ಡವ ನಾನೇ. ನೀನು ಸುಡುವುದಾದರೆ ಏನನ್ನು? ನೀನು ಸೃಷ್ಟಿ ಮಾಡಿದ್ದನ್ನು. ಹಾಗಾದ್ರೆ ಮೊದಲು ನಾನು ಸೃಷ್ಟಿ ಮಾಡ್ಬೇಕನ್ನೋ ನಿನ್ನ ಗಮನಕ್ಕೆ ಬಂತು. ಹಾಗಾಗಿ ಹೇಳಿದ್ದು, ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ. ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಪೊರೆಯುವಂತಹ ಅಧಿಕಾರ ಇರುವುದು ಈ ಪದುಮಾಕ್ಷನಿಗೆ. ಸರಿ. ಆ ಬಳಿಕ ಲೋಕದ ಸಮತೋಲನ ತಪ್ಪಿದಾಗ, ಧರ್ಮ ಹದಗೆಟ್ಟಾಗ ಕೊನೆಗೆ ಮುಗಿಸೋನು ನೀನು. ಸೃಷ್ಟಿಯಿಂದಲೇ ಸಂಚಲನ, ಸೃಷ್ಟಿಯಿಂದಲೇ ಜಗತ್ ವ್ಯಾಪಾರ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ. ಒಂದರಂತೆ ಇನ್ನೊಂದಿಲ್ಲ, ಇನ್ನೊಂದರಂತೆ ಮತ್ತೊಂದಿಲ್ಲ, ಮತ್ತೊಂದರಂತೆ ಮಗದೊಂದು ಇಲ್ಲ. ಯಾವುದು ಭಿನ್ನವಲ್ಲ, ಎಲ್ಲವೂ ವಿಭಿನ್ನ. ನವನವೀನ ಹೊಸ ಯೋಚನೆಗಳ ಸೃಷ್ಟಿ, ಹೊಸ ಚಿಂತನೆಗಳ ಸೃಷ್ಟಿ, ಹೊಸ ಜೀವಕೋಶಗಳ ಸೃಷ್ಟಿ. ಜೀವಗಳ ಪ್ರತಿಯೊಂದು ನಡೆಯನ್ನು ಪ್ರಥಮ ಹಂತದಲ್ಲಿ ಕಾಣುವುದು ಸೃಷ್ಟಿ. ವಿವಿಧತೆಯಲ್ಲಿ ಏಕತೆಯಲ್ಲಿ ವೈವಿಧ್ಯತೆ, ಇದು ಸೃಷ್ಟಿಯ ರಹಸ್ಯ. ಹಾಗಾಗಿ ನಿನ್ನ ಪಾಲನೆಗಿಂತಲೂ ನಿನ್ನ ಲಯಕ್ಕಿಂತಲೂ ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಹೌದಾ? ಸೃಷ್ಟಿಸುವ ಕಾರ್ಯ ಘನವೇ. ಎಷ್ಟು ಅಂತ ಬೇಕಾದ್ರೆ? ಹೌದು. ಈಗ ಘನ ಅಂತಂದ್ರೆ ಎಷ್ಟು ಘನ ಅಂತ? ತುಂಬಾ ಘನ ಅಂದ್ರೆ ಘನ, ಅದಕ್ಕಿಂತ ಮತ್ತೊಂದು ಘನ ಇಲ್ಲ. ಅಲ್ಲವೇ ಅಲ್ಲ. ಯಾಕಂದ್ರೆ
ಎಂಬುದಕ್ಕೆ ತೊಡಗಿದೆ. ಹಾ ಅದು ಯಾವುದೂ ಅಲ್ಲ ಅಂತ ಗೊತ್ತಾಯ್ತು. ಮತ್ತೆ ತೊಡಗಿದ್ದು ಉದ್ಯೋಗದಿಂದ. ಉದ್ಯೋಗ ಹೌದೌದು. ಇನ್ನು ಹೊಣೆಗಾರಿಕೆ ಘನತರವಾದುದೇ. ಹೌದು. ಹಾ ಮತ್ತೆ ಉದ್ಯೋಗಕ್ಕೊಂದು ಹೊಣೆಗಾರಿಕೆ ಇಲ್ವಾ? ಹೌದೌದು. ಆದ್ರೆ ಹೇಗೆ ಮಾಡುತ್ತಿರುವುದಷ್ಟೇ. ಅದೇನು? ಕೊಟ್ಟ ಹೊಣೆಗಾರಿಕೆಯನ್ನು ಮಾಡದೆ ನೀನು ಹೇಗಯ್ಯ ದೊಡ್ಡವನಾಗುವುದು? ಹಾ 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 ಈಗ ನೀನು ಸೃಷ್ಟಿ ಮಾಡಿ ಕಾಣಿಸು. ಹಾ. ಈ ಪ್ರಪಂಚದಲ್ಲಿ ನೂತನವಾದ ಸೃಷ್ಟಿ ಹೇಗೆ? ಹಾ. ಮತ್ತೆ ಬೇಕಾದ್ರೆ ನೀನು ಹೇಳಿದನ್ನು ಒಪ್ಪಿಕೊಳ್ಳುವ. ಹಾ ನೂತನ, ಹಾ ನವ ನವೀನ, ವಿನೂತನತೆ. ಒಂದರಂತೆ ಮತ್ತೊಂದಿಲ್ಲ, ಇನ್ನೊಂದರಂತೆ ಮಗದೊಂದಿಲ್ಲ, ಒಂದಕ್ಕೊಂದು ವಿಭಿನ್ನ. ವಿಭಿನ್ನ. ಹಾಗಾದ್ರೆ ಅವನ ಸೃಷ್ಟಿಯೇ ಸರಿ ಇಲ್ಲ ಅಂತ ಆಯ್ತು. ವಿವಿಧತೆಯಲ್ಲಿ ವೈವಿಧ್ಯತೆ. ಅದು ಈಗ ನೀನು ಸೃಷ್ಟಿ ಮಾಡುವವ ಹೌದು ಅಂತಾದ್ರೆ ಒಂದರ ಹಾಗೆ ಮತ್ತೊಂದಲ್ವ ಇರಬೇಕಾದದ್ದು. ಹೇಗೆ? ಅದು ಗುರುತು ಹಿಡಿಯೋದಕ್ಕೆ ಕಷ್ಟ ಆಗ್ತದೆ ಒಂದರಾಗಿ ಮತ್ತೊಂದಿದ್ರೆ. ಈಗ ನೀನು ಬೇರೆ ಬೇರೆ ಮಾಡುತ್ತಿ ಅಂತ ಹೇಳಿದ್ರೆ ಅದರ ಅರ್ಥ ಏನು? ನೀನು ಒಂದು ಮಾಡಿದ್ದು ಇನ್ನೊಂದು ಆಗುವಾಗ ತಪ್ಪುತ್ತದೆ, ಸರಿ ಇಲ್ಲ. ಇಲ್ಲ, ವ್ಯತ್ಯಾಸ ಉಂಟು. ಹಾಗಲ್ಲ. ನೀನು ಆಯುಷ್ಯ ಬರೆಯುವಾಗಲೂ ಹಾಗೆ. ಆಯುಷ್ಯ ಬರೆಯುವಾಗ ಎಲ್ಲಿ ತಪ್ಪಿದ್ದೇನೆ ಅಂತ, ನೀನು ಎಲ್ಲಿ ದೇವರ ಹಾಗಾಗಿ ನೀನೊಂದು ತರತಮ ಭಾವ ಮಾಡಬಹುದ? ಬ್ರಹ್ಮದೇವ ತಾರತಮ್ಯವನ್ನು ತೋರಿದ್ದೇನೆ ಅಂತ ಬೇಕಲ್ಲ. ಕೆಲವರಿಗೆ 100, ಹಾ. ಕೆಲವರಿಗೆ 200, ಹಾ. ಕೆಲವರಿಗೆ 300. ಹಾ. ಹೀಗೆಲ್ಲ ವ್ಯತ್ಯಾಸ ಯಾಕೆ ಮಾಡುವುದು ನೀನು? ಆಯುಷ್ಯ ಕೊಡುವಾಗ ಎಲ್ಲರಿಗೂ ಒಂದೇ ತೆರನಾಗಿ ಕೊಟ್ಟು ಬಿಡುವುದಪ್ಪ. ಅದು ನೀನು ಹೇಳುವುದಲ್ವಾ? ಹೌದು. ಒಂದೇ ತರ ಕೊಡ್ಬೇಕು ಅಂತ. ಹ್ಮ್. ಹಾಗಾಗುವುದಿಲ್ಲ. ಯಾಕಾಗುವುದಿಲ್ಲ? ಉದ್ಯೋಗ ಮಾಡುವುದು ನಾನಲ್ವಾ? ಹೌದು. ಅದಕ್ಕೆಲ್ಲ ಲೆಕ್ಕಾಚಾರ ಉಂಟು. ಹಾ ಹಾ. ಕಳೆದ ಜನ್ಮದ ಪುಣ್ಯ ವ್ಯಕ್ತಿ ಮಾಡಿದಂತಹ ಪುಣ್ಯವೇನುಂಟು, ಹೇ. ಪಾಪವೇನುಂಟು, ಹೇ. ಅದೆಲ್ಲ ಲೆಕ್ಕಾಚಾರ ಆಗಬೇಕು. ಹ್ಮ್. ಆ ಜೀವರಾಶಿ ಮಾಡಿದಂತಹ ಪುಣ್ಯವನ್ನು ಹ್ಮ್. ಉಳಿದ ಶೇಷ ಎಷ್ಟುಂಟು ಹ್ಮ್. ಅದನ್ನು ಬರೀಬೇಕು. ಹಾಗೆ ಬರೆಯುವುದು. ಹಾಗಾದ್ರೆ ಅಲ್ಲಿಯೇ ಅರ್ಥ ಆಗುತ್ತದೆ. ನೀನು ಹೇಳಿದ್ದಂತ ಒಂದೇ ರೀತಿ ಕೊಡುವುದಕ್ಕಾಗುದಿಲ್ಲ. ನಿನ್ನ ಸ್ವಂತಿಕೆ ಎನ್ನುವುದೇ ನಿನಗಿಲ್ಲ. ಹಾ. ನೀನು ಬರೀಬೇಕು ಅಂತಾದ್ರೆ ಆ ಜೀವಿ ಪೂರ್ವ ಜನ್ಮದಲ್ಲಿ ಮಾಡಿದಂತ ಕರ್ಮ ಅಥವಾ ಪಾಪ ಪುಣ್ಯ ಅದನ್ನು ನೋಡಿಕೊಂಡು ನೀನು ಬರೆಯುವವ. ಹೌದು. ಹಾಗಾದ್ರೆ ಆ ಜೀವಿಯು ಕರ್ಮ ಮಾಡುವುದು ಯಾವಾಗ? ತನ್ನದಾದಂತಹ ಪಾಲನೆಯ ಅವಧಿಯಲ್ಲಿ. ಹಾ. ಅದರಿಂದಲೇ ನಾವು ತಿಳಿಯುವುದಕ್ಕಾಗುತ್ತದೆ. ಏನನ್ನು? ನಿನಗೆ ಈ ಕಲ್ಪದಲ್ಲಿ ಉದ್ಯೋಗ ಮಾಡಬೇಕು ಅಂತಾದ್ರೆ ಕಳೆದ ಕಲ್ಪದಲ್ಲಿ ಲಯ ಆಗದೇ ಇದ್ರೆ ಈ ಕಲ್ಪದಲ್ಲಿ ನಿನಗೆ ಉದ್ಯೋಗವೇ ಇಲ್ಲ. ನನಗೆ ಹಿಂದಿನದು ಬೇಕು ಸ್ವಲ್ಪ. ಹೌದು, ನಿನಗೆ ಬೇಕಾಗುತ್ತದೆ. ಹಾ. ಅದೇ ನಿನಗೆ ಹಿಂದಿನದ್ದು ಬೇಕು. ಹಿಂದಿನದ್ದು ಬೇಕು ಅಂತಾದ್ರೆ ಅವ ಯಾವುದನ್ನು ಲಯ ಮಾಡಿದ್ದು? ಯಾವುದು? ಪಾಲನೆ ಆಗದಿದ್ರೆ ಅವನಿಗೂ ಲಯಗೊಳಿಸುವುದಕ್ಕಾಗುವುದಿಲ್ಲ. ಹಾ. ಇದು ಒಂದಕ್ಕೊಂದು ಪೂರಕವಾದ ಉದ್ಯೋಗ ಬ್ರಹ್ಮ. ಹಾ. ಸೃಷ್ಟಿ ಆಗಬೇಕು, ಪಾಲನೆಯೂ ಆಗಬೇಕು, ಲಯವೂ ಆಗಬೇಕು. ಹೌದು. ಇದಾಗದಿದ್ರೆ ಪ್ರಪಂಚ ನಿರ್ಮಾಣ ಆಗುವುದಿಲ್ಲ. ಇದು ಪ್ರತಿಯೊಂದು ಕಲ್ಪದಲ್ಲಿರುವಂತದ್ದು. ಕೇವಲ ಈ ಒಂದು ಕಲ್ಪಕ್ಕಾಗಿ ಅಲ್ಲ, ಕಲ್ಪ ಕಲ್ಪಕ್ಕೂ ಯುಗ ಯುಗಗಳಿಗೂ ಮನ್ವಂತರ ಹೀಗೆಯೇ ಸಾಗಬೇಕು. ಇದು ಜಗಜ್ಜನನಿಯ ಸಂಕಲ್ಪ. ಅದಕ್ಕನುಗುಣವಾಗಿ ನಾವು ಮೂವರು ಏಕ ಮನಸ್ಕರಾಗಿ ನಮ್ಮನ್ನು ತೊಡಗಿಸಿಕೊಳ್ಳುವ. ಬಾ, ನಮ್ಮ ಜೊತೆ ಕೈ ಜೋಡಿಸಿ. ನೋಡು ಸರಿ ಯಾವುದು ಅಂತ ಅವನೇ ಹೇಳಿ. ಸರಿ. ಸರಿಯಾ? ಹರನಂದನಾಕ್ಷಣ ಸರಿಯುನ್ನ ವಚನ ಪುರೆಯುವ ಕನಿಕೃಷ್ಣನ ಹರಿಹರನಲ್ಲಿ ಭೇದವಿಲ್ಲದೆನ್ನು ಎರಡವಾಗಿ ಕಣ್ಣನು. ಹರನಂದನಾಕ್ಷಣ ಸರಿಯುನ್ನ ವಚನ ಪುರೆಯುವ ಕನಿಕೃಷ್ಣನು ಹರನಂದನಾಕ್ಷಣ. ಸರಿ. ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಮಹತ್ತರವಾದ್ದು ಯಾವುದು ಎಂಬುದಾಗಿ ಅಂದ್ರೆ ಅವನಿಗೆ ಸೃಷ್ಟಿ ಮಾಡುವುದಕ್ಕೆ ಕೇವಲ ಸ್ವಲ್ಪ ಹೊತ್ತು ಸಾಕು, ನನಗೆ ಲಯಗೊಳಿಸುವುದಕ್ಕೆ ಅಲ್ಪ ಹೊತ್ತು ಸಾಕು. ಈ ಅಲ್ಪ ಸ್ವಲ್ಪ ನಡುವೆ ಜೀವನ ಅಂದ್ರೆ ಪಾಲನಾ ಕಾರ್ಯ. ಯಾವನೇ ಒಬ್ಬ ವ್ಯಕ್ತಿಯಾಗಲಿ ಹೇಗೆ ಹುಟ್ಟಿದ ಹೇಗೆ ಸತ್ತ ಅಂತ ಮುಖ್ಯ ಅಲ್ಲ. ಆತನ ಜೀವನದಲ್ಲಿ ಯಾವುದನ್ನು ಸಾಧನೆ ಮಾಡಿದ್ದಾನೆ ಅದು ಮುಖ್ಯ. ಆ ಸಾಧನೆಯನ್ನು ಮಾಡಬೇಕಿದ್ರೆ ನಿನ್ನ ಪಾಲನಾ ಕಾರ್ಯ ಅಗತ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಮಹತ್ತರವಾದ ಪಾಲನಾ ಕಾರ್ಯ. ಹರಿಹರರಲ್ಲಿ ಭೇದಲ್ಲ ಎನ್ನುವುದಕ್ಕೆ ಲೋಕ ಮುಖಕ್ಕೆ ತೋರಿಸುವುದಕ್ಕಾಗಿ ನಾನು ನಿನ್ನಲ್ಲಿ ಏರಕ
ನಿನ್ನ ಮಾತಿನ ಮೋಡಿಯಿಂದ ನಗುವಿನಿಂದ ಶಿವನನ್ನು ನಿನ್ನೊಳಗೆ ಸೇರಿಸಿಕೊಂಡಿದ್ದೆ. ಅವ ತತ್ವ ಅರಿತು ನನ್ನೊಳಗೆ ಐಕ್ಯನಾದ. ಈಗ ನೀವಿಬ್ಬರು ಒಂದಾಗಿದ್ದೀರಿ. ಹೌದು. ನೀನೇ ದೊಡ್ಡವೆಂದು ಹಾಗೆ ತೀರ್ಮಾನಿಸುತ್ತಿರಬಹುದು. ನೀವಿಬ್ಬರು ಒಂದಾದರೂ ಸಹ ಈ ಬ್ರಹ್ಮನ ದೊಡ್ಡವೆನ್ನುವುದನ್ನು ನಿರೂಪಿಸ್ತೇನೆ. ಹೇಗೆ? ಹೇಗೆ? ಒಂದು 4 ಪೆಟ್ಟಿನಿಂದ ಬೆನ್ನಿ ಕೊಡುವುದು, ನಿನ್ನ ಕಾಲಿಗೆ ಬೀಳುವುದು, ಬ್ರಹ್ಮ ನೀನು ದೊಡ್ಡವ ಅಂತ ಹೇಳುವುದು. ಹೌದೌದು, ಕಾಲಿಗೆ ಯಾರು ಬೀಳುವುದು ಅಂತ ನೋಡ್ಬೇಕೀಗ. ನಾವು ಈ ಕಡೆಯಿಂದ 4 ಕೊಟ್ಟರೆ ಯಾರಿಗೆ? ಅಲ್ಲ, ಕೊಟ್ಟವನಿಗೆ. ಏಯ್, ನನ್ನ ನೀನು ಗೆಲ್ಲಲಾರೆ. ಅದು ಪೆಟ್ಟು ತಿಂದಾದ ಮೇಲೆ ಗೊತ್ತಾಗುವುದು. ನಾವು ಹೊಡೆದಾಟ ಯಾಕಯ್ಯ? ಈಗ ಅನಿವಾರ್ಯ ಅಂತ ಆದ್ರೆ ಹೊಡೆದಾಟ ಮಾಡ್ಲೇಬೇಕು. ನಮಗೆ ಹೊಡೆದಾಟ ಅನಿವಾರ್ಯವಾ? ಹೊಡೆದಾಟವೇ ಅನಿವಾರ್ಯವಲ್ಲ. ಅಲ್ಲ, ಕಳೆದ ಕಲ್ಪದಿ ಲಯವಾದ ಪ್ರಪಂಚದ ಪುನಃಸ್ಥಾಪನೆ, ಸೃಷ್ಟಿಯಾಗಬೇಕು, ಪಾಲನೆ ಆಗಬೇಕು, ಲಯಗೊಳಿಸಬೇಕು. ಈಗ ಕಳೆದ ಕಲ್ಪದ ಪ್ರಪಂಚ ಎಲ್ಲಿದೆ? ಎಲ್ಲಿಂಟು? ಲಯ ಹೊಂದಿ ಮತ್ತೆ ನಮ್ಮ ಉದರದಲ್ಲಿ ಐಕ್ಯವಾಗಿರ್ಬೋದು. ನಾವು ಉದರ ಶೋಧನೆ ಮಾಡುವ. ಶೋಧಿಸುವುದ? ಹೌದು. ಉದರ ಶೋಧನೆ ಮಾಡಿದ್ರೆ ನಿಜ ಏನೆಂದು ತಿಳಿಯುವ. ಹೌದಾ? ಹೋಗು. ನೀನಲ್ಲ ಹೋಗಬೇಕಾದ. ನಾನು ಯಾಕೆ ಹೋಗ್ಬೇಕು? ನೀನು ಹೇಳಿದ ಹಾಗೆ ದೊಡ್ಡವ ನೀನು. ಅಮ್ಮ ಮೊದಲು ಹೆಸರಿಸಿದ್ದು ನಿನಗೆ, ಪ್ರಥಮ. ರಾಜಸಗುಣ ನಿನಗೆ, ಪ್ರಥಮ. ಸತ್ಯಲೋಕ ಕರುಣಿಸಿದ್ದು ನಿನಗೆ. ಪ್ರಥಮ. ಮೊದಲು ನಾ ತೊಡಗಲು ಅಂತ ಆಡಿದ್ದು ನೀನೇ ಅಲ್ವಾ? ನೀನು ತೊಡಗಿಸಿಕೊ. ಇಲ್ಲಿಯೂ ನಾನೇ ಪ್ರಥಮ. ಒಳಗೆ ಹೋಗ್ತೀಯಾ? ಒಳಗೆ ಹೋಗುದಲ್ವೋ? ಮತ್ತೆ ನಿನ್ಗೆ ಅವಕಾಶ ಮಾಡಿ ಕೊಡುವುದು. ಒಳಗೆ ಒಳಗೆ ನೀನೇ ಹೋಗ್ಬೇಕು, ಮತ್ತೆ ಯಾರು ಹೋಗುದು? ದಾರಿ ದಾರಿ ತೋರಿಸ್ತೇನೆ. ತೆಗೆದಿದ್ದೇನೆ ಬಾಯಿ. ಸರಿ. ಹೋಗಿದ್ದಾಳೆ ಹರಿ ನನ್ನ ಉದರದೊಳಗೆ. ಹೌದು. ಒಳಗೆ ಹೋದಂತಹ ಈತನಿಗೆ ಬ್ರಹ್ಮ ಎಷ್ಟು ದೊಡ್ಡವ ಅಂತ ತೋರಿಸುವುದಕ್ಕಾಗಿ ನನ್ನ ದೇಹದಲ್ಲಿರುವ ನವದ್ವಾರಗಳನ್ನು ಹೊಂದಿಸ್ತೇನೆ. ಕಷ್ಟದಿದೆ. ಸ್ವಲ್ಪ ಕಷ್ಟ ಆಗಬಹುದು. ಉಸಿರಾಟವೇ ನಿಂತು ಹೋದ್ರೆ ಬದುಕುವುದಕ್ಕೆ ಅವಕಾಶ ಎಲ್ಲಿಂಟು? ಹಾಗಾಗಬಾರ್ದು. ಅಧೋದ್ವಾರವೊಂದನ್ನು ತೆರೆದಿದ್ದೇನೆ, ಅಷ್ಟದ್ವಾರವನ್ನು ಬಂಧಿಸಿದ್ದೇನೆ. ನೋಡುವ. ಪ್ರವೇಶ ಮಾಡಿ ಇಲ್ಲಿರುವ ವಿಚಾರವನ್ನು ವಿಧಾತನಿಗೆ ತಿಳಿಸಬೇಕು. ಅದಕ್ಕಾಗಿ ಬಂದ ದಾರಿಗಾಗಿ ಮೇಲೆ ಏರಿದರೆ ಪಥವೇ ಕಾಣ ಸಿಗಲಿಲ್ಲ. ಕೆಳಗಿಳಿದು ನೋಡಿದರೆ ಇಲ್ಲಿಯೂ ದಾರಿ ಇಲ್ಲ. ಹಾಗಾದ್ರೆ ಹೇಗೆ ಹೊರ ಸಾಗಲಿ ಅಂತ ತಿರುಗಿ ನೋಡುವಾಗ ಹಿಂದಿನ ದಾರಿಯೊಂದನ್ನು ಬಿಟ್ಟಿದ್ದಾನೆ. ಅಲ್ಲಿಂದಲೇ ಹೊರ ಶೋಧಿಸಿದೆನು ನಿನ್ನುದರವ ಒಳಗೈತಿ ನ ಕಂಡೆನು ಬರದಲ್ಲಿ ಮೇವ ಹೋದ ಕಲ್ಪನಿಲಯವಾದ ಸರ್ವಮೇತಿಗಳು ಮೇಯುತಿ ಕವಿನೋದ ಶೋಧಿಸಿದೆನು ನಿನ್ನುದರವ ಶೋಧಿಸಿದೆ. ಎಲ್ಲ ನೋಡಿದ್ಯೋ ಇಲ್ವೋ? ನೋಡಿಯೇ ಬಂದೆ. ಹೌದಾ? ಏನೆಲ್ಲ ಉಂಟು? ಏನೆಲ್ಲ ಉಂಟು? ಏನಿಲ್ಲ. 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 ಏನುಂಟು? ಏನಿಲ್ಲ. ಇರುವುದೇ ಹೆಚ್ಚು ಬ್ರಹ್ಮ. ಇದು ಹೊಟ್ಟೆ, ಇದು ಮತ್ತೆಂತದ್ದು? ಬ್ರಹ್ಮಾಂಡ. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಸರ್ವ ಪ್ರಪಂಚವು ನಿನ್ನ ಈ ಉದರವನ್ನು ಬಂದು ಸೇರಿಕೊಂಡಿದೆ. ಹೌದಾ? ಏನು ಮಾಡೋಣ ಹೇಳು? ಎಲ್ಲಿ ನೋಡಿದ್ರು ಚೇತನವೆಂಬುದೇ ಇಲ್ಲ. ಹೌದಾ? ಎಲ್ಲ ಜಡ. ಹೋದವನೇ ಜಡದಿಂದ ಕುಡಿದ ಮತ್ತೆ ಎಲ್ಲಿಗೆ ಚೇತನ? ಅಲ್ಲಿ ಇದ್ದದನ್ನು ಆಡಿದ್ದು. ಇನ್ನೇನಾದ್ರೂ ವಿಶೇಷತೆ ಇದೆಯಾ? ನೋಡಿದ್ರೆ ಬಹಳಷ್ಟು ತುಂಬಿಸಿಕೊಂಡಿದ್ದು. ಎಂತದ್ದು? ಬಂಗಾರ. ಯಾಕೆ? ಯಾಕೆ? ದೊಡ್ಡವರದೆಲ್ಲ ಹಾಗೆ. ಹೇಗೆ? ಬಂಗಾರ ಒಳಗೆ ಇರುವುದು. ಹೌದಾ? ಯಾರಿಗೂ ಗೊತ್ತಾಗುವುದಿಲ್ಲಲ್ಲ. ಯಾವಾಗ ಗೊತ್ತಾಗುವುದು? ಯಾವಾಗ? ಒಮ್ಮೆ ಲೋಕಾಯುಕ್ತ ಒಳಗೆ ಹೋಗಬೇಕು. ಈಗ ನೀನು ಲೋಕದಾಯುಕ್ತ, ಲೋಕಾಧ್ಯಕ್ಷ. ನನ್ನೊಳಗೆ ಹೋಗಿದ್ದಿ, ಬಂಗಾರ ನೋಡಿದ್ದಿ. ನೀನೊಬ್ಬನೇ ನೋಡಿದ್ದಲ್ವ? ಯಾಕೆ? ಇವ ನೋಡ್ಲಿಲ್ಲ. ಅವ ಐಕ್ಯನಾಗಿದ್ದಾನೆ. ಅವ ನೋಡಿದ್ರೆ ಕಷ್ಟ ಆಗಬಹುದು. ಕಷ್ಟ ಆಗ್ಲಿಕ್ಕಿಲ್ಲ. ಬಂಗಾರ ಅಲ್ಲ, ಬಂಗಾರದ ಬಣ್ಣ. ಬಂಗಾರ ಇಲ್ವಾ? ಬಣ್ಣ ಅದು ಉಂಟಲ್ಲ. ಹಾಗಾಗಿ ಒಂದು ಸಂಕಲ್ಪ ಮಾಡಿದ್ದೆ. ಏನು ಸಂಕಲ್ಪ? ನಿನಗೊಂದು ನಾಮಕರಣ ಮಾಡಿದ್ರೆ ಹೇಗೆ? ಏಯ್, ನಾಮಕರಣ? ಹೌದು. ನಾಮಕರಣ ಯಾರು ಯಾರಿಗೆ ಮಾಡುದು? ಮಗನಿಗೆ ಅಪ್ಪ ಮಾಡು. ಮತ್ತೆ ಇಲ್ಲಿ ನಾನಪ್ಪ. ಅದೆಲ್ಲ ಬೇಡ. ನಾಮಕರಣ ಅಲ್ಲ, ಬ್ರಹ್ಮನಿಗೆ ಒಂದು ಬಿರುದನ್ನು ಕೊಡ್ತಾ ಇದ್ದೇನೆ ಅಂತ ಹೇಳು. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಪ್ರಪಂಚವನ್ನು ಸರಿಯಾಗಿ ಗಮನಿಸಿದೆ. ಬಂಗಾರದಂತೆ ಹೊಳೆಯುತ್ತಾ ಇತ್ತು. ಹಾಗಾಗಿ ಇನ್ನು ಮುಂದೆ ಲೋಕದಲ್ಲಿ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಆಗಬಹುದು. ನಾವು ದೊಡ್ಡವರಲ್ವಾ? ನಾವು ದೊಡ್ಡವರೇ. ನನ್ನ ಯಾರು ಹೇಳಿದ್ದು? ಬ್ರಹ್ಮ. ನಾನು ನನ್ನ ಬಗ್ಗೆ ಮಾತ್ರ ಹೇಳಿದ್ದು. ಓಹ್,
ದೊಡ್ಡವರು ಕೊಟ್ಟದ್ದನ್ನು ಇಟ್ಟುಕೊಳ್ಳುವುದಿಲ್ಲ. ತಿರುಗಿಸಿ ಕೊಡ್ತೀಯಾ? ತಿರುಗಿಸಲ್ವೋ? ಮತ್ತೆ? ನೀನು ಬಂದದ್ದೆಲ್ಲಿಂದ? ನೀನು ಬಿಟ್ಟದ್ದೆಲ್ಲಿ? ಅಧೋದ್ವಾರ. ಅಲ್ಲಿಂದಲೇ ಬಂದೆ. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಸಂತೋಷ. ಈಗ ನೀನು ಅನುಮಾನ ಪರಿಹಾರ ಆಯ್ತಲ್ಲ, ನಾನು ದೊಡ್ಡವ ಅಂತ ಗೊತ್ತಾಯ್ತಲ್ಲ. ಎಷ್ಟು ದೊಡ್ಡವ ಅಂತ ಗೊತ್ತಾಗ್ಲಿಲ್ಲ. ಈಗ ಅದು ಗೊತ್ತಾಗ್ಬೇಕಿದ್ರೆ ಒಳಗೆ ಹೋಗ್ಬೇಕಲ್ಲ, ಶೋಧನೆ ಮಾಡಬೇಕು. ಹೋಗದಿದ್ರೆ ಏನಾಗ್ತದೆ? ಮಾತಿಗೆ ತಪ್ಪಿದ ಬ್ರಹ್ಮ ಆ ಮಾತು ಬರಬಾರ್ದು. ಅವಕಾಶ ಮಾಡಿ ತೆರೆದಿದ್ದೇನೆ ಬಾಯಿ. ರಾಜಸ ಗುಣದಿಂದ ವಿಧಾತ ಹೀಗೆ ವರ್ತಿಸುತ್ತಾ ಇದ್ದಾನೆ. ರಾಜಸ ಗುಣ ಅವನದ್ದೇ, ಆದ್ರೆ ರಾಜಸ ಗುಣವನ್ನು ಇವ ಆಳಬೇಕು ಅಂದಾದ್ರೆ ಒಳಗೆ ಹೋದ ಬ್ರಹ್ಮನಾಗಿ ಬರಬಾರ್ದು. ಹೊರಗೆ ಬರುವಾಗ ಜಗಜ್ಜನನಿಯ ಮಗನಾಗಿ ಸೃಷ್ಟಿಕರ್ತ ಬ್ರಹ್ಮನಾಗಿ ಬರಬೇಕು. ದಾರಿ ಒಂದೇ, ಅವನದ್ದು 8, ನಮ್ಮದು 9. ಸುರದ ವೈಶ್ಯರು ಕೇಳಿ ಪರಮೇಶ್ವರಿ ಕರುವರಿ ಹರಿಯ ಜಗದ ಪುಸ್ತಕದಲ್ಲಿ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಕೊಂಡ ಧರಣಿಯಲ್ಲವನು ಸುರದ ವೈಶ್ಯರು ಕೇಳಿ ನೇರವಾಗಿ ಹರಿಯ ಉದರದೊಳಗೆ ಬಂದಿದ್ದೇನೆ. ಇವನ ಉದರದೊಳಗೆ ಏನಿರಬಹುದು, ಏನು ಇರುವುದಕ್ಕಿಲ್ಲ ಎನ್ನುವಂತಹ ನಿರ್ಣಯವನ್ನು ತಳೆದು ಒಳಗೆ ಬಂದೆ ಅಂತಾದ್ರೆ ನೋಡಬಾರದು. ಕಳೆದ ಕಲ್ಪದಿಲವಾದಂತಹ ಪ್ರಪಂಚದಲ್ಲಿ ಅಡಕವಾಗಿರುವಂತಹ ಜೀವರಾಶಿಗಳೆಲ್ಲ ಸಾಧ್ಯಂತವಾಗಿ ಮೆರೆಯುತ್ತಾ ಉಂಟು. ನನ್ನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಜಡತ್ವದಿಂದ ಕೂಡಿದ್ದಾರೆ. ಈತನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಚೇತನಾತ್ಮಕವಾಗಿದೆಯಲ್ಲ. ಆದುದರಿಂದಲೇ ಇಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸುವುದಕ್ಕಾಗಿ ಬಂದ ಪಥವನ್ನು ಹಿಡಿಯೋದನ್ನು ಹಾಗೆ ಬೇಲಕ್ಕೆ ಹೋದೆ ಅಂತಾದ್ರೆ ಬಂದ ಪಥ ಮುಚ್ಚಲ್ಪಟ್ಟಿದೆಯಲ್ಲ. ಹಾಗಾಗಿ ಬೇರೆ ಯಾವುದಾದರೂ ದಾರಿ ತೆರೆದಿರಬಹುದು ಅನ್ನುವಂತಹ ಕುತೂಹಲದಿಂದ ಕೆಳಕ್ಕಿಳಿದು ಬಂದೆ ಅಂತಾದ್ರೆ ದೇಹದಲ್ಲಿರುವ ನವದ್ವಾರಗಳನ್ನು ಬಂಧಿಸಿದ್ದಾನೆ. ನವದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯ ಈತನಿಗೆ ಉಂಟು ಅಂತಾದ್ರೆ ಈತ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಸರಿ. ದೇವನೇ ಹೌದು. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡದರ ಬಳಿಕ ಈತನು ನಿಶ್ಚಯವಾಗಿ ತೋರಿಸಿಕೊಟ್ಟಿದ್ದಾನೆ. ಈತ ನಿಟ್ಟಿನಲ್ಲಿ ನಾನು ಏನೂ ಅಲ್ಲ ಅನ್ನುವುದು ನನಗೀಗ ಅರ್ಥವಾಗಿ ಹೋಯಿತಲ್ಲ. ಇಲ್ಲಿಂದ ಹೊರ ಹೋಗುವುದಕ್ಕೆ ನನಗೆ ದಾರಿಯೇ ಗೋಚರವಾಗುವುದಿಲ್ಲ. ಏನು ಮಾಡಲಿ ಅಮ್ಮ, ನೀನೇ ರಕ್ಷಿಸಮ್ಮ. ಹರಿಯನಾಭಿ ಕಮಲನಾಳಲಿ ಮೇರೆ ಒಪ್ಪತ ಗೋಚರಿಸೆ ಹೊರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಗರಿಯುವ ಮಾಗೆಯ ಬೆರಸಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಂದು ಕಾಲ್ಬೇರಳ ಇರಿಸಿ ಬಾಯೊಳಗೆ ವಿಧಾತ ಒಳ ಪ್ರವೇಶ ಮಾಡಿದ್ದಾನೆ. ಯಾವುದೋ ಒಂದು ಮಾಯ ಆವರಿಸಿದ ಅನುಭವವಾಯಿತು. ಪಕ್ಕನೆ ಜಲದಡೆಗೆ ದೃಷ್ಟಿ ಹರಿಸಿದರೆ ಆಲದೆಲೆಯೊಂದು ತೇಲಿ ಬಂದಿದೆ. ಇದೇ ಆಲದೆಲೆಯ ಮೇಲೆ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ನಿದ್ರಾ ಪರವಶನಾಗುತ್ತೇನೆ. ಸರಸಿಜದ ಮೇಲೆ ತೋರಿರದೆ ಪದ್ಮಾಸನವ ಬಳೆದು ಕುಳ್ಳಿರುತ್ತ ನಾಲ್ದಸೆ ನೋಡೆ ಮೆರವ ನಾಲ್ಮುಖದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವನದಲ್ಲಿ ಪರಿಶೋಭಿಸುತ್ತ ಹರಿಯ ಪದಯುಗಗಳನ್ನು ಸ್ಮರಿಸುತ್ತಲೀ ಬೆಳಕೊಂದು ಗೋಚರವಾಯ್ತಲ್ಲ. ಕಂಡಂತಹ ಬೆಳಕನ್ನೇ ಆಧರಿಸಿಕೊಂಡು ಮೇಲೆ ಬಂದವನು ನಾನು. ಹರಿಯ ನಾಭೀಕಮಲದಿ ಪದ್ಮಾಸನವನ್ನು ಬಳಿದು ಕುಳಿತುಕೊಂಡಿದ್ದೇನೆ. ಸುತ್ತಲೂ ನೋಡಬೇಕನ್ನಿಸಿ ನೋಡಿದ್ರೆ ಮುಡಿ ಬಂದವಲ್ಲ 3 ಮುಖಗಳು. ಚತುರ್ಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಮೇಲೆ ನೋಡಿದ್ರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಹರಿಯ ಉದರದಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸೋಣವೆಂದರೆ ಹರಿಗಾಡು ನಿದ್ದೆಯಲ್ಲಿದ್ದಾನೆ. ಅವನು ನೆಪ್ಪಿಸುವುದು ತರವಲ್ಲ. ಅವ 7ವರೆಗೆ ಆತನ ಪದದ್ವಯಗಳನ್ನು ಸ್ಮರಿಸುತ್ತಾ ಇರ್ತೇನೆ. ಜಯ ಜಯ ಹೊರಗೆರೆ ದಾನವರಿ ವರುದಿಸುತ್ತಾರೆ.
ಮಧ್ಯೆ ನಾನು ಓರ್ವ ಇದ್ದೇನೆ. ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು ಗೊತ್ತಿಲ್ಲ, ತಿಳಿಯಬೇಕು. ಅದಕ್ಕಾಗಿ ಶೋಧನೆ. ನೀರ ಮೇಲೆ ಹೆಜ್ಜೆ ನೀಡುತ್ತಾ ನಡೆಯುತ್ತಾನೆ. ಆಶ್ಚರ್ಯವೇನು ಭೋಗ್ಯ ಬರುತ್ತಾ ಇದೆಯಲ್ಲ. ಎತ್ತ ನೋಡಿದರೂ ಕೂಡ ಕತ್ತಲೆ ಕತ್ತಲೆ, ಕೆಳಗಿನಿಂದ ನೀರ ರಾಶಿ. ಇವುಗಳ ಮಧ್ಯೆ ನಾನೊಬ್ಬ ಎಲ್ಲಿಂದ ಬಂದೆ? ಯಾರು ಕಾಣಿಸುವುದಿಲ್ಲ ಇಲ್ಲಿ. ಹಾಗಿದ್ರೆ ಯಾರು ನನ್ನನ್ನು ತಂದು ಹಾಕಿದ್ದು ಇಲ್ಲಿಗೆ? ಬಹಳ ಗೊಂದಲವಾಗಿ ಹೋಯ್ತಲ್ಲ. ಪರಿಹಾರ ಆಗಬೇಕು. ಇಲ್ಲೇ ನಿಂತರೆ ಆಗ್ಲಿಕ್ಕಿಲ್ಲ. ನೋಡೋಣ. ನೀರಿನಲ್ಲಿ ಒಂದಷ್ಟು ದೂರ ಹೋದ್ರೆ ಯಾರಾದ್ರೂ ಸಿಕ್ಕಿಯಾರು ಹುಡುಗುತ್ತಾನೆ. ನನಗೂ ಗೊತ್ತಿಲ್ಲ. ಎಂತದ್ದು ಗೊತ್ತಿಲ್ಲ ನನಗೆ. ನನಗೆ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಮತ್ತೆಂತಕ್ಕೆ ಮಾತಾಡುದು? ನಾವು ಹೋಗುವ ಆ ಕಡೆ. ಎಲ್ಲಿಗೆ ಹೋಗುದು? ನಮ್ಮಷ್ಟಕ್ಕೆ ಹೋಗುದು ಆ ಕಡೆ. ಹಾಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ನಾವು ಜೊತೆಯಾಗಿ ಹೋಗಬೇಕಿದ್ರೆ ನಮ್ಮೊಳಗೊಂದು ಸಂಬಂಧ ಬೇಕು. ಸಂಬಂಧ ಎಂತದಕ್ಕೆ? ಜೊತೆಯಾಗಿ ಹೋಗುವುದಕ್ಕೆ. ದೂರದಲ್ಲಿದ್ದಾಗ ನಿನ್ನನ್ನು ಕರೆಯುವುದು ಹೇಗೆ? ಹೇಗೆ? ಆಗುವುದಿಲ್ಲ. ಒಬ್ಬನಿದ್ದಂತ ಸಂದರ್ಭ ನಾನೊಬ್ಬನೇ ಅಂತ ಭಾವಿಸಿದ್ದು. ಅದಲ್ಲ, ನೀನು ಸಿಕ್ಕಿದೆ, ಇಬ್ಬರಾಯ್ತು. ಇನ್ನು ಹುಡುಕುತ್ತಾ ಹೋಗುವಾಗ ಮೂವರಾದ್ರೆ ಗೊಂದಲ ಉಂಟಾಗುತ್ತೆ ಅಲ್ವಾ? ಆವಾಗ ಯಾರನ್ನು ಹೇಗೆ ಕರೆಯುವುದು ಅಂತ ಗೊತ್ತಾಗುತ್ತೆ. ಹೌದೌದು, ಸ್ಪಷ್ಟತೆ ಬೇಕು. ಅದಕ್ಕೆ ಬೇಕಾಗಿ ನಮ್ಮೊಳಗೊಂದು ಸಂಬಂಧ. ಮತ್ತೆ ಸಿಕ್ಕಿದವರು ಮತ್ತೆ ಹೇಗೆ ಬೇಕಾ ಹಾಗೆ ಮತ್ತೆ ನೋಡುವ ಅಲ್ವಾ? ಅಷ್ಟೇ. ಈಗ ಸಂಬಂಧ ಆಗಬೇಕಿದ್ರೆ ಒಂದು ಪರೀಕ್ಷೆ ಬೇಕಾದ. ನನಗೆ ಬೇಡವೇ ಬೇಡ. ಏನಾಯ್ತು? ಪರೀಕ್ಷೆ ಆಗ್ಲಿಕ್ಕೆ ನಾನು ಹೋಗುತ್ತೇನೆ. ನನ್ನಷ್ಟಕ್ಕೆ ಪರೀಕ್ಷೆ ಅಂದರೆ ಭಯವಾ? ಭಯ ನಂದು ಕಿರಿಕಿರಿ. ಎಂತದಕ್ಕೆ ಹೆದರಬೇಡ, ನಾನೇ ಪರೀಕ್ಷೆ ಮಾಡೋದು. ಅದು ಸುಲಭ ಉಂಟು. ಬೇಗ ಮುಗಿಸಬೇಕು. ಬೇಗ ಆಯ್ತು, ಪರೀಕ್ಷೆ ಆಯ್ತು. ಪರೀಕ್ಷೆ ಅಂದ್ರೆ ಇಷ್ಟೇ ಅಷ್ಟೇ. ಒಂದು ಸ್ಪರ್ಶ, ಅದರಲ್ಲಿ ನೀನೇ ಏನು ಅಂತ ಗೊತ್ತಾಯ್ತು. ಏನು ಗೊತ್ತಾಯ್ತು? ಗಟ್ಟಿ. ನೀನು ಗಟ್ಟಿ. ಗಟ್ಟಿ. ನನಗೆ ಗಟ್ಟಿ ಬೇಕು. ಗಟ್ಟಿ ಬೇಕು. ಗಟ್ಟಿಲ್ಲ ಕೊಡ್ಲಿಕ್ಕೆ. ಗಟ್ಟಿ ಬೇಕಾ? ಬೇಕು ಅಂತ ನೀರೇ ಇರುವುದು, ಎಲ್ಲಿಂದ ಕೊಡುದು? ಹಾಗಲ್ವಾ, ಗಟ್ಟಿಯಾಗಿರುವ ನೀನು ಬೇಕು. ನಾನು ಬೇಕು. ಹಾಗೆ ಹಾಗೆ ನಿನ್ನನ್ನು ಕಂಡಾಕ್ಷಣವೇ ಪ್ರೀತಿ, ವಾತ್ಸಲ್ಯ, ಹ. ಪ್ರೇಮ. ಹೇಯ್, ಹುಡುಕೋದೆಂತದ್ದು? ನೀನು ಹೇಳಿದ್ದು ನೀರಲ್ಲಿ ಉಂಟಾ? ಅದೇ ಒಳಗಿಂದ. ಓ, ಅದೆಲ್ಲ ಅಲ್ಲಿಲ್ಲ. ಹೌದು ಹೌದು. ನಿನ್ನನ್ನು ಕರೆದು ಹೇಗೆ ಬಲ್ಲೆ? ಹೇಗೆ? ತಮ್ಮ. ನಾನು ತಮ್ಮ. ತಮ್ಮ. ಸರಿ, ಆದೀತು. ನೀನೇನಾಗಬೇಕು? ಗೊತ್ತಿಲ್ಲ. ಎಲ್ಲಿ ಮುಟ್ಟಿದು ಮೃದು ಮೃದು ಮೃದು. ಹೌದಾ? ಹೌದಪ್ಪ, ಕೋಮಲ. ಹಾಗಾಗಿ ನಿನ್ನ ಕುರಿತಾಗಿ ಒಂದು ಗೌರವ ಪಡ ಮೂಡುತ್ತಾ ಇದೆ. ನಿರ್ಧರಿಸಿದ್ದೇನೆ. ಸಂಬಂಧ ಆಯ್ತು. ಆದ್ರೆ ಯಾಕೋ ಏನೋ ಏನಾಯ್ತು? ಸ್ವಲ್ಪ ಬದಲಾವಣೆ ಕಾಣುತ್ತಾ ಉಂಟು. ಎಲ್ಲಿ? ಕಂಠದಿಂದ ಕೆಳಗೆ, ಸೊಂಟದಿಂದ ಮೇಲೆ, ಮಧ್ಯಪ್ರದೇಶ. ಸರಿ ಉಂಟು. ಇಲ್ಲಿ ಸರಿ ಇಲ್ಲ. ಸಮಸ್ಯೆ ಉಂಟಾ? ಏನೋ ಒಂಥರ ಇದು ಹಸಿವೆ.
ಬಹುಶಃ ಏನಾದ್ರೂ ಇದ್ದಿರ್ಬೋದು. ಹೇ ಅಕ್ಕ, ಸಣ್ಣ ಸಣ್ಣದೆಲ್ಲ ಇರುವ ಲಕ್ಷಣ ಕಾಣಿಸ್ತಾ ಉಂಟು. ಹೌದಾ? ಹೇ, ನೀರನ್ನು ಬಡಿಯುವ ಇದೆಲ್ಲ ಮೇಲೆ ಬರ್ತದೆ. ಅಲ್ಲಿಗೆ ಕೈ ಹಾಕುವುದು, ತಿನ್ನುವುದು ಆರಂಭ. ಇಲ್ಲೇ ಇದ್ಯಾ? ನಾನು ಇಲ್ಲಿಯೇ ಇರುವೆ. ಗೊತ್ತಾಗ್ಲಿಲ್ಲ, ಕತ್ತಲೆ ಅಲ್ವಾ? ಕಾಣಿಸುದಿಲ್ಲ ಅಷ್ಟೇ. ಹೌದೌದು, ಹುಡುಕುತ್ತಾ ಬಂದಿದ್ದೇವೆ. ಬಹಳ ದೂರ ಬಂದಿದ್ದೇವೆ. ಏನಾದ್ರೂ ಸಿಕ್ಕಿತಾ? ಸಿಕ್ಕಿತು. ಎಂತದು? ನೀರು. ನೀರು ಮೊದಲೇ ಇತ್ತು. ಇದ್ದದ್ದು ಹೌದಾ? ಸಿಕ್ಕಿತ್ತ? ಅದು ಹೇಗೆ ಸಿಗೋದು? ನೀರಿಗೆ ಕೈ ಹಾಕಿದೆ, ಮೇಲೆ ಎತ್ತಿದೆ, ಕೈ ತುಂಬಾ ಬಂತಲ್ಲ ನೀರು, ಅದು ಸಿಕ್ಕಿದಲ್ವಾ? ಅದೇ ನನ್ನ ಕಣ್ಣಿಗೆ ಬಿದ್ದಿದೆ. ಹೊಡೆಯುದು ಯಾಕೆ? ಅದು ಕಣ್ಣಲ್ಲಿ ಬಿದ್ದದ್ದು ಅಲ್ಲಿಯೇ ಸತ್ತೋಗು. ಹಾಗೆ ಹೊಡೆದ್ರೆ ಕಣ್ಣಲ್ಲಿ ಬಿದ್ದದ್ದು ಸಾಯುವುದಲ್ಲ, ಮತ್ತೆ ಕಣ್ಣೇ ಹೋಗ್ತದೆ. ಹೋಗ್ಲಿ, ಮತ್ತೆ ನೋಡುವುದು ಹೇಗೆ? ಒಳಗಿದ್ದದ್ದು ಹೋಗ್ಲಿ ಹೇಳಿದ್ದು. ಆಗ ಕಣ್ಣಿನೊಳಗೆ ಬಿದ್ದದ್ದಲ್ಲ, ಮತ್ತೆ ಕಾಣುವುದಕ್ಕೆ ಸಿಕ್ಕಿದ್ದು. ಏನು ಸಿಕ್ಕಿದ್ದು? ದೂರದಲ್ಲೇ ನೀರ ಮಧ್ಯ ಅರಳಿದ ಕಮಲ. ಈ ನೀರಿನಲ್ಲಿ ಕಮಲ ಅರಳಿ ಆಯ್ತಾ? ಆಗಿದೆ. ಹೌದಾ? ಕಮಲ ಮಾತ್ರವಲ್ಲ, ಅದರ ಮೇಲೆ ತೆಳ್ಳಗೆ ಬೆಳ್ಳಗೆ ಇರುವಂತ ಕೀಟ. ಏ ಅಣ್ಣ, ಓ, ನನಗೆ ಕಾಕಿಯನ್ನು ತೋರಿಸು. ಕಾಕ್ಯ? ಕಮಲ ಕೀಟ. ಒಟ್ಟು ಸೇರಿಸಿ ನೋಡ್ಬೇಕಾ? ತಿರುಗು 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 ತಿರುಗು. ಕಮಲ ಎಲ್ಲಿ ಉಂಟು? ಕೀಟ ಎಲ್ಲಿ ಉಂಟು? ತಿರುಗುವಾಗ ನೀನೆಲ್ಲ ಕಮಲವು ಬೇರೆ, ಕೀಟವು ಬೇರೆ. ಅದು ಸುತ್ತು ಹೆಚ್ಚಾಗಿದೆ, ಸ್ವಲ್ಪ ಕಡಿಮೆ ಆಗ್ಬೇಕು. ಹೌದಾ? ಒಂದು ಅರ್ಧ ಸಾಕು ನಿನಗೆ. ಹೌದಾ? ಅರ್ಧ ಅರ್ಧ. ಬಿಡಿ ಬಿಡಿ ಜಲದಲ್ಲಿ ಒಳಗದ ಮುನ್ನವೇ.
ತಬಾ ತಬಾ. ನೀರ ಮೇಲೆ ಬಿತ್ತುಕೊಂಡು ಏನು ಮಾಡಿದ್ದು? ಮಾಡುದೆಂತದ್ದು? ಈಜಲಿಕ್ಕೆ ಕಲ್ತದ್ದು. ಹೌದಾ? ಕಲಿ ಕಲಿ. ಯಾವುದ್ರದ್ದು? ಕಲಿ. ಯಾವುದಲ್ಲ ಏನೇ ಹೇಳ್ತಲ್ವಾ ಕಲಿಯುವುದಂತ? ಕಲಿ. ನನಗೆ ಯಾವ ಸಿಕ್ಕಬೇಕು? ದರಿದ್ರದವ. ಯಾರು? ಹಾಳಾಗಿ ಹೋಗ್ಲಿಕ್ಕೆ ಅವ. ನನ್ನ ಬೆನ್ನಿಗೆ ಯಾರು 4 ಬರ್ತಿದ್ದಾನೆ, ಅವ ಸಿಕ್ಕಬೇಕು ನನಗೆ. ಹಾಗೆ ಎತ್ತಿ ನೀರಲ್ಲಿ ಮುಳುಗಿಸಿ ಹೀಗೆ ಬಿಸಾಡ್ಲಿಕ್ಕುಂಟು. ತಮ್ಮ ಎಂತದು? ತಮ್ಮ ಬೇಕು ಅಂತಲ್ಲ. ತಮ್ಮ ಬೇಡ ಅಂತೇಳಿಯ? ಮತ್ತೆ ಬೇಕು ಅಂತ ಹೀಗಾದದ್ದಲ್ಲ, ಉದ್ದೇಶದಿಂದ ಅಲ್ಲ. ಮತ್ತೆ ಓಡಿಸಿಕೊಂಡು ಬರುವಾಗ ಅದೇನು ಕೈಗೆ ಸಿಗ್ತದೆ ಸಿಗ್ತದೆ ಎಂದಾಚು ಕಣ್ಣು ಮುಚ್ಚಿದೆ, ಗಟ್ಟಿಯಾಗಿ ಹಿಡಿದೆ, 4 ಕೊಟ್ಟೆ. ನೀ ಕೊಟ್ಟೆ? ಹೌದು ಕೊಟ್ಟೆ. ಅದು ತಪ್ಪಿ ಬಿದ್ದಿರಲೂಬಹುದು. ಬಹುದೆಂತದ್ದು? ತಿಂದದ್ದು ನಾನಲ್ವ? ಹೌದಾ? ಮತ್ತೆ ಹೌದಾ? ಬೇಸರ ಮಾಡ. ಅವ ಎಲ್ಲಿದ್ದಾನೆ? ನೀರಿನಲ್ಲಿ. ಅಕ್ಕ ಅಕ್ಕ ಬಿಳಿ ಬಿಳಿ ಮಾಡಿ. ರಕ್ಷಿಸಿಕೊಳ್ಳುವುದು ಹೇಗೆ ಒಂದೂ ಅರ್ಥವಾಗುವುದಿಲ್ಲ. ಹರಿಯಲ್ಲಿ ಹೇಳೋಣವೆಂದರೆ ಆತ ಗಾಢ ನಿದ್ದೆಯಲ್ಲಿದ್ದಾನೆ, ಹರನಲ್ಲಿ ಹೇಳೋಣವೆಂದರೆ ಆತನಲ್ಲೇ ಸೇರಿಕೊಂಡಿದ್ದಾನೆ. ಇನ್ನು ನನ್ನನ್ನು ರಕ್ಷಿಸುವವರು ಯಾರು? ಅಮ್ಮ. ಅಮ್ಮನನ್ನೇ ಧ್ಯಾನಿಸ್ತೇನೆ. ಅಮ್ಮ ಸರ್ವೇಶ್ವರಿ. ಕಣ್ಣೀರನ್ನೇ ಸುರಿಸುತ್ತಾ ಇದ್ದೀಯ, ಕಷ್ಟ ಬಂತೆ? ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಬಿತ್ತರಿಸು ಮಗನೇ. ಇದ್ದಕ್ಕಿದ್ದ ಹಾಗೆ ಜಲದಲ್ಲಿ ಧೂರ್ತರಿರುವರು ಹುಟ್ಟಿಕೊಂಡಿದ್ದಾರೆ. ಹುಟ್ಟಿಕೊಂಡರು ಮಾತ್ರ ಅಲ್ಲಮ್ಮ, ನನ್ನನ್ನು ಕಂಡು ತಿನ್ನುತ್ತೇನೆ ಅನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾರೆ. ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗದೆ ನಿನ್ನ ಮೊರೆ ಹೋಗಿದ್ದೇನಮ್ಮ. ನೀನೇ ಗತಿ, ನೀನೇ ಮತಿ, ರಕ್ಷಿಸೋ ಮಗನೇ ವಿಧಾತ, ಮರುಗದಿರು. ಆದಿಮಾಯಾದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗುವಳಿದ್ದೇನೆ. ಎಚ್ಚರಗೊಂಡ ಆತನಿಗೆ ಈ ಆಯುಧವನ್ನು ನೀಡು ಮಗನೇ. ಇದು ಅಂತಿಂತಹ ಆಯುಧವಲ್ಲ, ವರ ಸುದರ್ಶನ. ಇದನ್ನು ಪಡೆದಂತಹ ಶ್ರೀಹರಿಯು ಮುಜರೀವರನ್ನು ಒದಗಿಸಿಕೊಡುತ್ತಾನೆ, ನಿನಗೆ ಕ್ಷೇಮವನ್ನು ಒದಗಿಸುತ್ತಾನೆ ಮಗನೇ. ಮಗನೇ, ಶ್ರೀಹರಿಯ ನಾಭಿ ಕಮಲದಲ್ಲಿ ಮರೆಯಾಗಿರು, ನಿನಗೆ ಶುಭವಾಗಲಿ. ಯೋಗ ನಿದ್ರೆಯಿಂದ ಎಚ್ಚೆತ್ತಿದ್ದೇನೆ, ಚಕ್ರಾಯುಧವನ್ನು ಕೈ ಸೇರಿದೆ. ನೋಡೋಣ.
ಯಾವಾಗ ನೀವೇ ಮತ್ತೆ ಎಲ್ಲಿ ಇಲ್ಲಿ ಹೇ? ನಮಗೆ ಗೊತ್ತಾಗ್ಲಿಲ್ಲ. ಅದು ನಮ್ಮ ಶೈಲಿ ಅದು. ಓ, ನಿಮಗೆ ಕಿವಿ ಇಲ್ವಾ? ಎರಡುಂಟು, ಹೆಚ್ಚು ಬೇಕಾ? ಅದು ಹಾಗೆ ಮಾಡಿದ ಕಿವಿಯಲ್ಲಿ ಇದ್ದದ್ದು ಹೇಗುಂಟು ಅಂತ ಮುಖ್ಯ. ಅದು ಹಾಗೆ ಮಾಡಿದ ಕಿವಿಯಲ್ಲಿ ಸರಿ ಉಂಟು. ಸರಿ 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 ಕರಿಯ ಇಲ್ಲಿ ಬಾ. ಏ ಅದು ನಿನಗೆ ಹೇಳಿದ್ದ, ನಿನಗೆ ಕೆಲಸ ಕೊಟ್ಟದಲ್ಲವ, ನಿನ್ನ ಬಣ್ಣಕ್ಕೆ ಹೇಳಿದ್ದು. ನನ್ನ ಬಣ್ಣ ಕಾರಿಯ ಕ್ಯಾಪು 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 ಕರ್ಬುಡ ಕಪ್ಪು 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 ಯಾರ್ದು? ನಿನ್ನತ್ತೆ. ನಿನ್ನದೆ ಮತ್ತೆ ಯಾರ್ದು? ಇಲ್ಲಿ ನೀನು ಬಿಟ್ಟರೆ ಬೇರೆ ಇದ್ದಾರಾ? ಸಾಧಾರಣ ನಿಮ್ಮದು ಕಪ್ಪೆ. ಯಾವ್ದು ಬಣ್ಣ ಅಲ್ವಾ? ಹಾಗಲ್ವ, ಮತ್ತೆ ದೇಹದ ಬಣ್ಣದ ಬಗ್ಗೆ ನಾವು ಮಾತಾಡಿದ್ವಿ. ಸರಿ ಸರಿ ಸರಿ. ನನ್ನ ನೋಡು, ಫಲ 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 ಅಂತ ಹೊಳೆಯುದು. ಅವನನ್ನು ನೋಡು, ಇದು ಫಲ, ಅದು ಮಾಫಲ. ಆಟ ಅದೇ ಅಲ್ವಾ, ಒಂದೇ ಅಲ್ವಾ? ನೇರ ಮೇಲೆ ಕೊಡ್ತೀವಿ ಮುಳುಗಲಿ. ಇಲ್ಲ ಇಲ್ಲ ಇಲ್ಲ. ಯಾಕೆ? ಎಲೆ ಉಂಟು. ಯಾವ ಎಲೆ? ಆಲದ ಎಲೆ. ಓ ಏನು ಏನು ಇದು ಆಲದ ಎಲೆ. ಆಲದ ಎಲೆಯ ಮೇಲೆ ಈ ಕರಿಯನು ಕೂಂತಿರ್ತಾನು. ಈಗ ಅರ್ಥ ಆಯ್ತು. ಅರ್ಥಾಯ್ತಲ್ಲ? ಎಲೆ ಒಂದೇ ಇರುವುದಾ? ಒಂದೇ. ನಾನು ಒಬ್ಬನೇ ಇರುವುದಲ್ವ? ನಾವಿಬ್ಬರಿದ್ದೇವೆ. ಹೌದಾ? ನಮಗೊಂದು ಎರಡು ಬೇಕಿತ್ತಲ್ಲ. ನಿಮಗೆ ಎಲೆ ಆಗಬೇಕಲ್ಲ, ಬೇರೆ ಏನಾದ್ರು ಆಗ್ತದ? ಬೇರೆ ಎಂತದುಂಟು? ಯಾವ್ದುಂಟು ಇಲ್ಲಿ? ಇಲ್ಲ, ಇದ್ರೆ ಇದ್ರೆ ಇಲ್ಲ, ಏನಿಲ್ಲ ಏನಿಲ್ಲ. ಸದ್ಯಕ್ಕಿಲ್ಲ. ಇಲ್ಲ ಇಲ್ಲ ಎಲೆ ಎಣ್ಣೆ ಕೊಡು. ಎಲೆ ಇದು ಒಂದೇ ಇರುದಲ್ಲ. ಈಗ ನಾನು ಕುಳಿತಾಗಿದೆ, ಅದನ್ನೇ ಆಚೀಚೆ ಮಾಡುವ, ಒಂದು ಎರಡು ತುಂಡು ಮಾಡುವ. ತುಂಡು ತುಂಡು ಮಾಡು. ಉಂಡಾದ್ರೆ ಮುಳುಗುವುದಿಲ್ವಾ? ಯಾರು ಕುಳಿತವರು. ನಾವು ಮೊಣಕಾಲ ಬರಿ ಅಂತಾರೆ, ನೀರುಂಟು ಯಾರು ಮುಳುಗುದು? ಅದಷ್ಟೇ. ಮುಳುಗಿದ್ರೆ ನೀನು. ಓ, ಕಾಲಿಗೆ ನೀರು ಬಂದಿದೆ. ಏಯ್, ಅದೇ ಕಾಲಿಗೆ ನೀರು ಬಂದದ್ದಲ್ಲ, ನೀರಿಗೆ ಕಾಲು ಬಂದದ್ದು. ನೀರಲ್ಲಿ ಕಾಲಿರು. ಸರಿ. ಅಷ್ಟು ಗೊತ್ತಾಗುದಿಲ್ಲ. ಇಲ್ಲ ಇಲ್ಲ. ಚಟ ಜೋರುಂಟಾ? ಗೊತ್ತಾಗುದಿಲ್ವಾ? ಯಾವುದು? ಯಾವುದು? ನಗಾಡುವುದು. ಸಂತೋಷ. ಯಾಕೆ? ನಿಮ್ಮನ್ನು ನೋಡಿದ ಮೇಲೆ. ಆಗಲೇ ಅಪ್ಪ, ನಿನಗೆ ಅದೊಂದು ನಗು ನಗು ನಗು. ಯಾರು ನೀನು? ಯಾರು ನೀನು? ನೀನು ಯಾರು? ಪ್ರಶ್ನೆ ಕೇಳುವುದು ಅವನಿಗೆ ಅಷ್ಟು ಅರ್ಥ ಆಗುದು. ಏನು ಗೊತ್ತಾಗುದಿಲ್ಲ. ಏಯ್, ಇಲ್ಲಿಗೆ ಒಂದು ಸಣ್ಣ ಪ್ರಾಣಿ ಬಂದಿದ. ನನ್ನದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾರ ನೋಡುದ ನೀನು? ಉಂಟ ಅಂತ ನೋಡುವುದಷ್ಟೇ. ಸಣ್ಣ ಪ್ರಾಣಿ. ಸಣ್ಣ ಪ್ರಾಣಿ. ಹೌದೌದೌದು. ನಮಗೆ ಹಸಿವೆ ನಂಗಿಸುವುದಕ್ಕೆ ಬೇಕಾಗಿ ಇದೇ ನೀರಿನಲ್ಲಿ ಹುಡುಕುತ್ತಾ ಇರುವಂತ ಹೊತ್ತಿಗೆ ನಮಗೆ ಒಂದು ಸಣ್ಣ ಪ್ರಾಣಿ ಕಾಣುವುದಕ್ಕೆ ಸಿಕ್ಕಿತು. ಹಿಡಿದು ತಿನ್ನಬೇಕು ಎನ್ನುವ ಹಾಗೆ ಬಳಿ ಹೋದರೆ ಅದು ಓಡಿತಲ್ವ ನಮ್ಮನ್ನು ನೋಡಿ. ಓಡಿದ್ದು ಉದ್ದ, ನಾವು ಬಿಟ್ಟೇವಾ? ನಾವು ಓಡಿಸಿದೆವು. ಓಡಿ 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 ಇಲ್ಲಿಗೆ ಬಂತು. ನಾವು ಸಹ ಬಂದೆವು. ಬಂದ ನಂತರ ಅದಿಲ್ಲ, ನೀನಿದ್ದಿ. ನಾನಿಲ್ಲೇ ಇರುವುದು. ಹಾಗಾದ್ರೆ ನಿನಗೆ ಸಿಕ್ಕಿರ್ಬೇಕಲ್ಲ. ಹಾಗಾದ್ರಿಂದ ಆ ಪ್ರಾಣಿ ನಿನ್ನಲ್ಲಿ ಉಂಟು, ಕೊಡು. ಈಗ ಪ್ರಾಣಿ ಬೇಕು. ಪ್ರಾಣಿ ಬೇಕೇ ಬೇಕು. ನೀವು ಯಾರು? ಯಾರು ನೀವು? ನಿನ್ನಲ್ಲಿ ಕೇಳಿದ್ದ. ನೀನು ಯಾರು? ಏಯ್, ನಾವಿರುವರು ಕೂಡ ವೀರರು, ಧೀರರು, ರಣಗಂಭೀರರು.
ಮೇಲೆ ಕುಳಿತಿರುವಾಗ ಇದೇ ಜಲಧಿಯನ್ನು ಉಲ್ಲೋಲ ಕಲ್ಲೋಲವೆಬ್ಬಿಸುತ್ತ ನಾವೇ ನನ್ನೆಡೆಗೆ ಬಂದದ್ದು ನೀವು, ನಾವೇ ನನಗಾಗಿ ಬಂದದ್ದಲ್ಲ ನೀವು, ಅವನಿಗಾಗಿ. ಯಾರನ್ನು ನೋಡಿದ್ದೀರೋ, ಎಲ್ಲಿ ನೋಡಿದ್ದೀರೋ, ಹೇಗೆ ನೋಡಿದ್ದೀರೋ ನನಗೊಂದು ಗೊತ್ತಿಲ್ಲ. ನಮಗೆ ಗೊತ್ತುಂಟಾ? ಹೌದಾ? ಇದೇ ನೀರಿನಲ್ಲಿ ಒಂದು ಸಣ್ಣದು ಬಿಳಿ 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 ಹೆದರಿ ನಡುಗುತ್ತಾ ಇತ್ತು ಭಯದಿಂದ. ಹೌದೌದೌದು. ಆಮೇಲೆ ಒಂದು ವಿಶೇಷತೆ ಉಂಟು, ಅದಕ್ಕೆ 5 ಸೀರ ಇತ್ತು. ಹೌದಾ? 5 ಸೀರ ಇತ್ತು. ಅವ ಬಂದಿದ್ದ. ಹೌದಾ? 5 ತಲೆಯವಲ್ಲ, ಹೌದೌದೌದು. ಮೊದಲೇ ಬಂದಿದ್ದಾನೆ. ಅವನಿಗೆ ಕೊಟ್ಟಾಗಿದೆ. ಎಂತದ್ದು? ರಕ್ಷಣೆ. ಅದು ಹೇಗೆ? ಅವ ನನ್ನ ಮುಂಭಾಗಕ್ಕೆ ಬಂದು ಕರ ಜೋಡಿಸಿದ, ಬೆನ್ನು ಬಗ್ಗಿಸಿದ, ತಲೆ ತಗ್ಗಿಸಿದ, ದೀನನಾಗಿ ಯಾಚಿಸಿದ. ಆವಾಗಲೇ ಅವನಿಗೆ ಕೊಟ್ಟೆ ರಕ್ಷಣೆ. ರಕ್ಷಣೆ ಕೊಡ್ಲಿಕ್ಕೆ ಯಾವ ನೀನು ಈ ಜಲದಿಗೆ ಒಡೆಯ ಅಧಿಕ ಪ್ರಸಂಗಿ ಅಲ್ವಾ? ಭಾರಿ ಮಾತಾಡ್ತೀಯ. ಯಾರು? ನೀನೇ. ನಿನ್ನಲ್ಲಿ ಭಾರಿ ಮಾತಾಡ್ತೀಯ ನೀನು. ನೀನೇ. ಯಾರಲ್ಲಿ ಎಷ್ಟು ಹೇಗೆ ಏನು ಎನ್ನುವ ಹಾಗೆ ಮಾತಾಡಬೇಕು ಎನ್ನುವ ಹಾಗೆ ಗೊತ್ತಿಲ್ಲದೆ ಇರುವಂತಹ ಧೂರ್ತ ನೀನೇ. ಅವ ನಿನ್ನ ನೋಡ್ತಾನ? ಹೌದು. ಅಧಿಕ ಪ್ರಸಂಗಿಯವ ಅಲ್ಲ. ನೀನು ಈ ತನಕ ಮಾತಾಡಿದ್ದ? ನೀನು ಮಾತಾಡಿದಲ್ಲ, ಇದಕ್ಕೆ ಗಳಹುದು ಅಂತ ಹೇಳುದು. ಹೌದೌದು. ಗಳಹಿದವನೇ, ದೂರ್ತಾನೆ, ನಮ್ಮ ಪರಾಕ್ರಮ ನಿನಗೆ ಗೊತ್ತಿಲ್ಲ. ನಿನಗೆ ಅದರ ಪರಿಚಯ ಬೇಕಾ? ಆ ಬಿಳಿಯವನನ್ನು ಕೊಡಬೇಡ. ಪರಿಚಯ ಬೇಡ, ಬಿಳಿಯವನನ್ನು ಕೊಡೋ ಕೊಡೋ. ಅದು ಅವನಿಗೆ ಕೊಟ್ಟಾಗಿದೆ. ಅವನ ವಿಷಯ ಬಿಟ್ಟು ನಮ್ಮ ವಿಷಯ ಇರಲಿ. ನಿಮ್ಮದು ನಿಮ್ಮದು. ಕೊಡು ಕೊಡು ಕೊಡ. ಕೊಡ್ಬೇಕಾ? ಕೊಡ. ನೀವು ಬರುವಾಗಲೇ ಕೊಡ್ಬೇಕು ಅಂತ ಇದ್ದೆ ನಾನು. ಈಗ ಕೊಡು. ಈಗ ಕೊಡುದಾ? ಹೌದೌದು. ಇಳಿದಿತ್ತಾ? ಇಳಿಸ್ತೇವೆ. ಪ್ರಯತ್ನ ನೋಡುವ, ಇಳಿಸಿ ನೋಡುವ. ಅಹಂಕಾರಿ, ಭಾರಿ ಮಾತಾಡ್ತಾನೆ. ಏನು ಅಂತ ತಿಳ್ಕೊಂಡಿದ್ದಾನೆ? ನಮ್ಮಲ್ಲಿ ಮಾತಾಡುದು ಅದೆಲ್ಲ. ಯಾರಿಗೆ ಬೈಯುವುದು? ಬೈಯುದು ಯಾರಿಗೆ? ಅವನಿಗೆ ಚೋಟು ಕಪ್ಪಿನ ಕಾರ್ಬಿಡೋನಿಗೆ. ಅವ ಸತ್ತಿದ್ದಾನೆ. ಸತ್ತಾಯ್ತು. ಸತ್ತನ? ಹೌದು. ಮತ್ತೆ ಯಾಕೆ ಅಷ್ಟು ಮಾತಾಡಿದ್ದವ? ಅಲ್ವಾ? ಸಾಯುವವರು ಸತ್ತ ಮೇಲೆ ತಡೆ ಯಾಕೆ? ಅದಷ್ಟೇ. ತಿಂದು ಬರ್ತೇನೆ ಆಯ್ತಾ? ಏನಾಯ್ತು? ತಿಂದು ಬರುದಾ? ಹೌದು. ನೀನೊಬ್ಬನೇ? ಅದ ನನಗೆ ಎಂತದ್ದು? ನಿನಗೆ ಬೇಕಾ? ಬೇಡದ ಮೇಲೆ ಕೆಲಸ ಮಾಡಲಿಲ್ಲ ನಾನು. ಅದಷ್ಟೇ. ಆವಾಗ ಕಂಡದ್ದು ಬೆಳ್ಳಗಿನದ್ದು ಉಂಟಲ್ವಾ, ಅದನ್ನು ಹುಡುಕಿಕೊಂಡು ಹೋಗು, ನಾನು ಇದನ್ನು ತಿನ್ನುತ್ತೇನೆ. ನಿನಗೆ ಆಗುದಿಲ್ಲ ಹುಡುಕಲಿಕ್ಕೆ?
ಹಸಿವೆ. ಹೌದಾ? ನನಗೂ ಅದೇ ಹೊಟ್ಟೆ ಇರುದು. ಹೌದಾ? ಈಗೇನು ಮಾಡುದು? ಮಾಡುದೇನು? ಪಾಲು ಮಾಡು. ಪಾಲು ಮಾಡು. ಹಂಚೋದು? ಸರಿ ಕೇಳು. ಆ ಪ್ರಾಣಿಯ ಸೊಂಟದಿಂದ ಮೇಲೆ ಎಷ್ಟೆಲ್ಲ ಉಂಟು ಅದೆಲ್ಲ ನನಗೆ, ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟು ಅದೆಲ್ಲ ನಿನಗೆ. ಎಂತದ್ದು? ಸರಿ ಆಗ್ಲಿಲ್ವಾ? ಕೆಳಗಿನದ್ದೆಲ್ಲ ನನಗೆ. ನಿನಗೆ ಇಷ್ಟು ಉದ್ದದ 2 ಎಲುಬುಂಟು. ಎಂತದಕ್ಕೆ ಅದು? ಜಗಿ ಜೈ ನಾನು ಮೇಲೆ ಭಯ. ಎಂತದು? ನೀನು ಹಂಚು, ನನಗೆ ಆಗ್ತದೆ. ಆಚೆ ಮಾತಾಡ್ಲಿಕ್ಕಿಲ್ಲ. ಆಯ್ತು. ಒಂದು ಕೈ ಒಂದು ಕಾಲು ನೀನು ಹಿಡಿ, ಮತ್ತೊಂದನ್ನು ನಾನು ಹಿಡಿಯುತ್ತೇನೆ. ಸರಿ ಹಿಡಿದು ಎಳೆಯೋ, ಸಿಕ್ಕಿದ್ದನ್ನು ತಿನ್ನುದು. ಈಗಲ್ಲ, ಯಾವಾಗ? ಬಪ್ಪುದು ಮತ್ತೆ ಅದು ಗಟ್ಟಿ ಉಂಟು. ನಮಗೆ ಸ್ವಲ್ಪ ಆಯಾಸ ಆಗಿದೆ, ಹಾಗಾಗಿ ನೀರಲ್ಲಿ ಬಿದ್ದಿದೆಯಲ್ಲ ಹಾಗೆ ಕುಳಿಲಿ ನಿಧಾನ ಮೆದುವಾಗುತ್ತದೆ, ಆಮೇಲೆ ಸುಲಭ ಆಗ್ತದೆ. ಪಂಚಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿರಿ, ನಳಿನ ನಾಭನು ಸ್ಮರಿಸೆ ಭಕ್ತಿಯಳಾದಿವಾಯಿನು ಮನದಳರಿದನು ಭುರದೋಳ ಸದಳ ಕನನ ಗಳಿಸುವೆ ಕಪಟದೊಳಗಿಲ್ದಿರುತ್ತ ಧನುಜರ ಮಗಳು ತರಿಲ್ದಿಲ್ದ ಸೆಣಸಿ ಪಂಚಸಹಸ್ರ ಕಾಲದಿ ಧನುಜರ ಜೊತೆಯಲ್ಲಿ ಕಾಡಾಕಾಡಿಯಾದ ಭವರವಾದರೂ ಜಯಾಪಾಯದ ತೀರ್ಮಾನ ಆಗದೇ ಹೋಯಿತಲ್ಲ. ಜಗಜ್ಜನನು ಪ್ರಾರ್ಥಿಸಿದಾಕ್ಷಣ ಅವಳೇ ಒಂದು ದಾರಿ ಸೂಚಿಸಿದ್ದಾಳೆ. ನೋಡೋಣ ನೋಡೋಣ. ಮೆಚ್ಚಿದೆ ನಿಮ್ಮ ಪೌರುಷವೇ ಬಾಲು ಹೆಚ್ಚಿನ ಗೋಳ ಸಾಹಸಕ್ಕೆ ಆಶ್ಚರ್ಯವಾಗಿ ನಾವು ಕ್ಷಣಿಸುವುದೇನು ಅಚ್ಚಳಿಯದ ಮಟರಹುದು ಸಂಗರದಲ್ಲಿ ಮೆಚ್ಚಿದೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಾಲು ಹೆಚ್ಚಿನ ಗೋಳ ಸಾಹಸಕ್ಕೆ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಯಾಕೆ? ನಿಮ್ಮ ತೋಳ ಸಾಹಸಕ್ಕೆ. ಏನು ಪೌರುಷವಂತರಯ್ಯ ನೀವು. ಮತ್ತೆ ಒಂದು 4 ಬೀಳುವಾಗ ಎಲ್ಲ ಅರ್ಥ ಆಗುತ್ತದೆ. ಸಮಯ ಎಷ್ಟಾಯ್ತು? ದಿವ್ಯ ಪಂಚ ಸಹಸ್ರ ಕಾಲಗಳೇ ಕಳೆದು ಹೋಯಿತು. ಹೋಗಲಿ, ಹೋದದ್ದು ಹೋಯಿತು, ಇನ್ನಾದ್ರೂ ಉಳಿಸಬೇಕು. ಅದಕ್ಕೆ ಎದ್ದು ಬಂದೆ. ಗೆದ್ದವರು ನೀವಲ್ವಾ? ಏನು ಬೇಕು ಕೇಳಿ. ಮುಖಕ್ಕೊಂದು ಕೊಟ್ಟರೆ ಉಂಟಲ್ವಾ, ಮುಖ ಹೀಗಾಗಬೇಕು. ಮತ್ತೆ ಗೆದ್ದದ್ದು ನಾವು, ಸೋತದ್ದು ನೀನು. ನೀನು ಕೇಳು, ನಾವು ಕೊಡ್ತೇವೆ. ನಾವು ದಾತಾರರು. ನನಗೆ ನಂಬಿಕೆ ಇಲ್ಲ. ಅದಕ್ಕೆ ನೀವು ಕೈ ತಟ್ಟಿ ಮಾತು ಕೊಟ್ಟರೆ ಕೇಳಬಹುದು. ಹೌದಾ? ಏನ ಇವ ಏನೆಲ್ಲ ಕೇಳ್ತಾನೋ ನಾವಿರುವರು ಕೊಡುವ. ಇದಿರಿ ಕೈಯೊಳಗೆ ಬಾಲು ಸೊಕ್ಕಿದ ಮೂರ್ಖರಿ ನಿಮಗೆ ಸತ್ಕೃತದ ಮತಿಕ್ಕುವೆನದರು ಸತ್ತದ ಪೌರುಷ ಮುಂದಕ್ಕೆ ನಿಮ್ಮದು ಸಿಕ್ಕಿದಿರ ನಯ ಕೈಗೆ ಬಾಲು ಸೊಕ್ಕಿದ ಮೂರ್ಖರಿ ನಿಮಗೆ ಸಿಕ್ಕಿದಿರಿ ಎಲ್ಲಿ? ಎನ್ನ ಕೈಯೊಳಗೆ. ನೋಡುವ, ಎಂತದು ಇಲ್ಲ. ಇಷ್ಟು ಸಣ್ಣ ಕೈಯಲ್ಲಿ ಮಾತು ಕೊಟ್ಟು ಸಿಕ್ಕಿ ಬಿದ್ದ ಓ ಮೂರ್ಖರೇ. ಅದೆಂತದ್ದು ಹಾಗಂದ್ರೆ? ಒಳ್ಳೆಯವ. ಏಯ್, ನನಗೇನಿಲ್ವಾ? ಓ ನೀನು ಶತಮೂರ್ಖ ಅಂದ್ರೆ 100 ಪಾಲು ಹೆಚ್ಚು ಒಳ್ಳೆಯವ. ನಿನಗೆಂತದೀಗ? ನಾನು ಜಾಣ. ಹಾಗಂದ್ರೆ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲದ ಜಾಣ. ನಿನಗೆ ಏನೆಲ್ಲ ಬೇಕೋ ಈ ಮೂರ್ಖ ಶತಮೂರ್ಖರಲ್ಲಿ ಕೇಳು, ಕೊಡ್ತೇವೆ. ನನಗೆ ನಿಮ್ಮಿಬ್ಬರ ಪ್ರಾಣ ಬೇಕು. ಏನ ಮಾಡುವುದೆಮ್ಮ ಪ್ರಾಣವ ಕೀಳಿದ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ
ಎಲ್ಲರೂ ಸಾಯುವುದು. ಅಯ್ಯೋ ನನಗೆ ಸಾಯ್ಲಿಕ್ಕೊಂದು ಮನಸ್ಸೇ ಇಲ್ಲಲ್ಲ. ಕೊಡದಿದ್ರೆ ಅಪವಾದ ಬರ್ತದೆ. ಅಯ್ಯೋ ಅಪವಾದಂತೂ ಬೇಡವೇ ಬೇಡ. ಬೇರೆ ದಾರಿ ಕಾಣುವುದಿಲ್ಲ. ಏನು ಮಾಡೋಣ? ಕೊಡಿ 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 ಕೊಡಿ. ಕೊಡುವುದಕ್ಕೆ ಸಿದ್ಧರಾಗಿದ್ದೇನೆ. ಪಡೆಯುವ ನೀನು ದೇಹಕ್ಕೆ ಬಿಂದು ನೀರು ಸೋಂಕದ ತೆರನಾಗಿ ಪ್ರಾಣವನ್ನು ಪಡ. ನಾನಾರೆಂಬುದು ತಿಳಿಯುವುದಕ್ಕೆ ನಿಮಗಿರುವರಿಗೆ ಜ್ಞಾನ ಕ್ಷೀರಾನವಶಯನ ನಾರಾಯಣ ನೀರಜದಳ ನಯನ ನಾರಾಯಣ ಕ್ಷೀರಾನವಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ಧೀರೋಧಾರಿ ರಮಾರಮಣ ನಾರಾಯಣ ಕ್ಷೀರಾನವ ಶಯನ ನಾರಾಯಣ ಹರಿ ಜಯ 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 ವಿಶ್ವವಿರಾಟ್ ಸ್ವರೂಪಿಯ ನೀನಿತ್ತ ದಿವ್ಯ ಜ್ಞಾನದ ಮುಖೇನವಾಗಿ ನೀನೇನು ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾದದ್ದು. ಆರಂಭದಲ್ಲಿ ಅಜ್ಞಾನವಿದ್ದ ಕಾರಣ ನಿನಗೆ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಮುಂದೆ ಬಂದದ್ದು. ಈ ವೇಳೆಗದಲ್ಲಿ ಅಪರಾಧ ಎನ್ನುವುದು ಸ್ಪಷ್ಟವಾಗುವುದರ ಜೊತೆಯಲ್ಲಿ ಬದುಕು ಅರ್ಹತೆಯನ್ನು ಕಳಕೊಂಡಿದ್ದೆ. ಮುಂದಕ್ಕೆ ಬದುಕಬೇಕೆಂಬ ಆಶೆ ಇಲ್ಲದಿದ್ದರೂ ಮೋಕ್ಷವನ್ನು ಹೊಂದಬೇಕು ಎಂಬಂತ ಬಯಕೆ ಇದೆ. ಮೋಕ್ಷವನ್ನು ಕಾಣಿಸುವ ಯಾವ ಸ್ವಾಮಿ? ಓ ತಂದೆಯೇ, ನೀನೇ ನಮ್ಮ ತಂದೆ ಎನ್ನುವಂತಹದ್ದನ್ನು ತಿಳಿದು ಆನಂದ ತುಂದಿಲರಾಗಿದ್ದೇವೆ. ಪ್ರಭುವೇ, ನಮಗಿರುವಂತಹದ್ದು ಒಂದೇ ಬಯಕೆ. ನಾವು ಅಥವಾ ನಮ್ಮ ಜೀವನ ಮುಂದಿನವರಿಗೆ ಪಾಠವಾಗಬೇಕು. ಆಗಬೇಕು ಅಂತಂದ್ರೆ ನಮಗೆ ಹೆಸರು ಬೇಕಲ್ಲ. ಈ ತನಕ ಹೆಸರೇ ಇಲ್ಲದೆ ಮುಂದುವರಿದುಕೊಂಡು ಬಂದವರು. ತಂದೆಯೇ, ನಮ್ಮಿರುವವರಿಗೆ ಹೆಸರನ್ನು ನೀಡು. ಆ ಎರಡು ಹೆಸರುಗಳನ್ನು ನಿನ್ನ ಹೆಸರೊಂದಿಗೆ ಸೇರಿಸಿಕೊಂಡೇ ಅಂತಾದರೆ ನಾವು ಅನುಗ್ರಹೀತರಾಗುತ್ತೇವೆ. ಉದ್ಧರಿಸು. ಕರುಣಿಸುವುದರ ಭಯವನು ಕರುಣಿಸುವುದರ ಭಯವನು ಜಂಗೆಯೊಳಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಾನೆ. ಮೇಧಸ್ಸನ ಜಲಧಿಯಲ್ಲಿ ನೀರಿಸುತ್ತ ಧರೆಯ ಸೃಜಿಸುತ್ತ ಮೇಧಿನಿಯನು ತಿರಿಸಿ ಬೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುದಲ ಭಯವನು ಉಭಯರಿಗೂ ಅಭಯವನ್ನೇ ಕರುಣಿಸುತ್ತಾ ಇದ್ದೇನೆ. ನಿಮ್ಮಿರುವರ ಕೇಳಿಕೆಯ ಹಾಗೆ ನಿಮಗಿರುವರಿಗೂ ಹೆಸರನ್ನಿತ್ತು. ಆ ಹೆಸರನ್ನು ಈ ಪ್ರಪಂಚದಲ್ಲಿ ನಾನಿರುವಲ್ಲಿವರೆಗೆ ಶಾಶ್ವತವಾಗಿ ಉಳಿಸುತ್ತೇನೆ. ನಿಮ್ಮ ನಿಮ್ಮ ದೇಹ ಸ್ಥಿತಿಗೆ ಅನುಗುಣವಾದ ಹೆಸರೇ ಅದಾಗಿ. ಮೃದುವಾದ ಶರೀರವನ್ನು ಹೊಂದಿ ಮದಿರೆಯ ಕಾಂತಿಯಿಂದ ಕಂಗೊಳಿಸಿದ ನೀನೇ ಮಧು. ಧನ್ಯರಾಜ. ಕಠಿಣ ತರದ ತನುವನ್ನು ಹೊಂದಿದ ನೀನು ಕೈಟಭ. ಜಯ ಜಯ. ನೀವಿರುವರು ಮಧು ಕೈಟಭರು. ಆದ್ರೆ ನಿಮ್ಮ ಕೇಳಿಕೆ ಬಿಂದು ನೀರು ಸೋಂಕದ ಹಾಗೆ ಪ್ರಾಣ ಪಡೆಯಬೇಕು. ಅದಕ್ಕಾಗಿ ನನ್ನ ಜಂಘೆಯನ್ನು ವಿಶಾಲವಾಗಿರಿಸಿದ್ದೇನೆ. ಹೀಗೆ ಬನ್ನಿ ಮೋಕ್ಷ ಕರುಣಿಸಿ. ಮಧುವನ್ನು ಕೊಂದು ಮಧುಸೂದನನಾದೆ, ಕೈಟಭನನ್ನು ಕೊಂದು ಕೈಟಭಾಂತಕನಾದೆ. ಮಧು ಕೈಟಭರಿರುವರ ಮೇಧಸ್ಸನ್ನು ತೆಗೆದು ಇದೇ ಜಲಧಿಯಲ್ಲಿ ಬಿಸುಟೆ ಮೇಧಿನಿ ನಿರ್ಮಾಣ ಮಾಡಿದ್ದೇನೆ. ನಾಭಿ ಕಮಲದ ನಾಳದಿಂದ ಹೊರಬಂದ ವಿಧಾತ ಇದೇ ಕ್ಷೇತ್ರದಲ್ಲಿ ಸೃಷ್ಟಿಕಾರ್ಯದಲ್ಲಿ ತೊಡಗಿಕೊಳ್ಳಲಿ. ಹರನಾದರೂ ಕೈಲಾಸವನ್ನು ಸೇರಿದ್ದಾನೆ. ಪಾಲನಾ ಕಾರ್ಯಕ್ಕಾಗಿ ಪರಮ ಪಾವನವಾದ ವೈಕುಂಠ ಲೋಕವನ್ನು ಸೇರಿಕೊಳ್ಳಬೇಕಾಗಿದೆ. ಇನ್ನು ಮುಂದಕ್ಕೆ ಈ ಮೇಧಿನಿಯಲ್ಲಿ ಸೃಷ್ಟಿಕರ್ತನ ವ್ಯವಹಾರ. ಜನನಿಯಾಗಿ ಮಾಲಿನಿಯೋ ಮಾಲಿನಿಯೋ
ತಂದೆ ಕಾಪಾಡು. ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮನಿಂದಲೇ ನಿರ್ಮಿಸಲ್ಪಟ್ಟಂತಹ ಶೋಣಿತಾಪುರ ಒಡತಿಯಾಗಿ ಮೆರೀತಾ ಇರುವುದು ನನ್ನ ಹೆತ್ತ ತಾಯಿಯಾದಂತಹ ಅದಿತಿ ದೇವಿ. ಸಂತೋಷದ ಜೀವನವನ್ನು ಸಾಗಿಸುತ್ತಿದ್ದಾರೆ ಎಂಬ ಹಾಗೆ ಭಾವಿಸಿಕೊಂಡೇ ಎಂದಾದು. ಹಿರಿತನವನ್ನು ಸಾಧಿಸಿಕೊಳ್ಳಬೇಕು ಎಂಬ ಹಾಗೆ ಆಸೆಯನ್ನು ಹೊತ್ತಂತಹ ತಾಯಿ ತಾನು ಪಡೆದಿರುವಂತಹ ಪುತ್ರರನ್ನೆಲ್ಲ ದೇವಲೋಕದ ಕಡೆಗೆ ಕಳುಹಿಸಿಕೊಟ್ಟಲಂತೆ. ಏನು ಮಾಡೋಣ, ಶಾಶ್ವತವಾಗಿ ಉಳಿಸಿಕೊಂಡು ಹಿರಿತನವನ್ನು ಸಾಧಿಸಿಕೊಳ್ಳಬೇಕು ಎಂಬ ಹಾಗೆ ಆಸೆಯನ್ನು ಹೊತ್ತವಳು. ಆದರೆ ಸುಮನಸರು ಮಾಡಿದಂತಹ ಕಪಟದಿಂದಾಗಿ, ಅವರು ಮಾಡಿದಂತಹ ಮೋಸದಿಂದಾಗಿ ಅವರೆಲ್ಲರೂ ಅಳಿದು ಹೋಗಿರುವಂತಹ ವಿಚಾರವನ್ನು ಅರಿತಿದ್ದಾಳೆ. ದುಃಖದಲ್ಲಿರುವಂತಹ ತಾಯಿಗೆ ಸಮಾಧಾನದ ಮಾತನ್ನಾಡಿದವಳೇ ಈ ಪುತ್ರಿಯಾದಂತಹ ಮಾಲಿನಿ. ಏನು ಮಾಡೋಣ, ಆಕೆಗೆ ಸಮಾಧಾನವಾಗಬೇಕು ಎಂದಿದ್ದರೆ ಶೋಣಿತಾಪುರವನ್ನು ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಒಬ್ಬ ಯೋಗ್ಯನಾದಂತಹ ಪುತ್ರ ಬೇಕು. ಆದ್ದರಿಂದಲೇ ಮಾಲಿನಿ ನೀನು ಅದನ್ನು ನೆರವೇರಿಸಿಕೊಡಬೇಕು ಎಂಬ ಹಾಗೆ ಆಡಿದ್ದಾಳೆ. ಯಾವ ರೀತಿ ಪುತ್ರರಿಂದ ಸಾಧ್ಯವಾಗದಂತಹ ಕಾರ್ಯವೊಂದನ್ನು ಪುತ್ರಿಯಾದಂತಹ ನಾನು ನೆರವೇರಿಸಿಕೊಡುವುದು ಯಾವ ರೀತಿ ಎಂಬ ಹಾಗೆ ಯೋಚಿಸುತ್ತಿರುವಂತಹ ಸಂದರ್ಭ ತಾಯಿಯ ಮನದ ಇಂಗಿತವೇನೆಂಬುದನ್ನು ಅರಿತೆ ಅರಣ್ಯ ಗರ್ಭವನ್ನೇ ಸೇರಿಕೊಳ್ಳುವ ಮುಖೇನವಾಗಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸಿ ನಿಜ ಗರ್ಭದಲ್ಲಿ ಈ ಭೂಗರ್ಭವನ್ನೇ ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಮಗನನ್ನು ಪಡೆಯುವ ವರವನ್ನು ಬೇಡಿಕೊಳ್ಳಬೇಕು. ತಾಯಿಯಿಂದ ಆಜ್ಞೆಯನ್ನು ಬೇಡಿದೆ, ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ಆದ್ದರಿಂದಲೇ ತಪಸ್ಸನ್ನಾಚರಿಸಬೇಕು ಎಂಬಂತಹ ಉದ್ದೇಶವನ್ನು ಇರಿಸಿಕೊಂಡು ಓಡೋಡಿ ಬಂದಿದ್ದೇನೆ ಈ ಕಾನನಕ್ಕೆ. ಅಬ್ಬಾ, ಕಾಂತಾರವನ್ನು ನೋಡಿದೆ ಎಂದಾದರೆ ಕಾರ್ಗತ್ತಲೆಯೇ ಆವರಿಸಿಕೊಂಡಿದೆಯಲ್ಲ. ತಪಸ್ಸನ್ನಾಚರಿಸಬೇಕು ಎಂಬ ಹಾಗೆ ಮನಸ್ಸನ್ನು ಮಾಡಿದಂತಹ ಈ ಕಾಮಿನಿ ನನ್ನ ಕಾಮನೆಗಳನ್ನು ತೀರಿಸಿಕೊಳ್ಳಬೇಕು, ಕಮನೀಯ ಗಾತ್ರನಾದಂತಹ ಕನಕಗರ್ಭನನ್ನು ಮೆಚ್ಚಿಸಿಕೊಳ್ಳಬೇಕು. ಈ ಉದ್ದೇಶದಿಂದ ಯೋಗ್ಯವಾದ ಕ್ಷೇತ್ರವನ್ನು ಆರಿಸಿಕೊಂಡೆ. ಆದಷ್ಟು ಬೇಗ ತಪಸ್ಸನ್ನಾಚರಿಸಬೇಕು ಎಂಬ ಹಾಗೆ ತಪಸ್ಸಿಗಾಗಿ ಮನ ಮಾಡಿದಂತಹ ಸಂದರ್ಭದಲ್ಲಿ ಒಮ್ಮೆ ನನ್ನ ಮನಸ್ಸಿನೊಂದು ಸೂಚನೆಯನ್ನು ನೀಡಿತಲ್ಲ. ಕಾರಣ ಏನು ಗೊತ್ತೇ? ನಾನೇನು ತಪಸ್ಸಿನಲ್ಲಿ ಕುಳಿತಿರುವುದು, ಆ ಸಂದರ್ಭದಲ್ಲಿ ಚೆಲುವಿಕೆಯಾದಂತಹ ನನ್ನನ್ನು ಯೌವನವತಿಯಾದಂತಹ ಈ ಮಾಲಿನಿಯ ರೂಪವನ್ನು ಕಂಡು ಆ ಇಳೆಯಲ್ಲಿರುವಂತಹ ಕಾಮುಕರು ಮೋಹಿಸಿ ಪಡೆಯುವುದಕ್ಕಾಗಿ ಬರುವುದು. ಹಾಗಾಗಿ ನನ್ನನ್ನು ರಕ್ಷಿಸಿಕೊಳ್ಳುವವರು ಯಾರಿದ್ದಾರೆ ಈ ಕಾಡಿನಲ್ಲಿ, ಅದರ ಬಗ್ಗೆ ನಾನು ಯೋಚಿಸಿದ ನಂತರವೇ ತಪಸ್ಸನ್ನು ಆಚರಿಸಬೇಕು. ಸಾಕಾಗುವುದಿಲ್ಲ. ಅಡಿಗಡಿಗೆ ನಾಶವನ್ನು ಬಯಸುವಂತಹ ಒಂದು ವರ್ಗವಿದೆ, ಅದು ಸುಮನಸರು. ನಮ್ಮ ನಾಶವನ್ನೇ ಬಯಸುವವರು ನಮ್ಮ ಏಳಿಗೆಯನ್ನು ಬಯಸದಿರುವವರು. ಹಾಗಾಗಿ ಅವರ ಕಣ್ತಪ್ಪಿಸಿ ನಾನು ತಪಸ್ಸನ್ನು ಆಚರಿಸಬೇಕು. ದೇವತೆಗಳಿಗೂ ಗೊತ್ತಾಗದ ಹಾಗೆ, ಈ ಮಾನವರಿಗೂ ತಿಳಿದ ಹಾಗೆ ತಪಸ್ಸನ್ನಾಚರಿಸಬೇಕು ಎಂದಿದ್ದರೆ ಈ ರೂಪವನ್ನೇ ಮರೆಮಾಚಬೇಕು. ಯಾವ ರೂಪ ಆದೀತು ಇನ್ನೊಂದು ಎಂಬ ಹಾಗೆ ನಾನು ಆಯ್ಕೆ ಮಾಡುವುದಕ್ಕಾಗಿ ಕಾನನವನ್ನು ಸುತ್ತಾಡಿದಾಗ ಕಾಣುತ್ತಿರುವುದು ಮಹಿಷಿಗಳ ಹಿಂಡು. ಆ ಮಹಿಷಿಗಳ ಹಿಂಡಿನಲ್ಲಿ ನಾನೊಂದು ಮಹಿಷಿಯಾಗಿ ಸೇರಿಕೊಂಡು ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು ಎಂಬ ಹಾಗೆ ಮನಸ್ಸು ಮಾಡಿದ್ದೇನೆ. ಇನ್ನೇಕೆ ತಡ, ಈ ನಿಜ ರೂಪವನ್ನೇ ಮರೆಮಾಚುತ್ತ ಮಹಿಷಿ ರೂಪ ಇರಿದು ಮಾಲಿನಿ ಮಹಿಷಿ ರೂಪದೇ ಲೋಕದ ಹಿತವನ್ನು ಸಾಧಿಸುವುದಕ್ಕಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದವನು ಈ ಸುಪಾರ್ಶ್ವಕ ಒಮ್ಮಿಂದೊಮ್ಮೆಲೆ ಬಡಿದೆಬ್ಬಿಸಿದಂಥ ಅನುಭವ ಕಣ್ತೆರೆದು ನೋಡಿದೆ ಅಂತಾದರೆ ಪ್ರಪಂಚವೇ ಅಲ್ಲೋಲಕಲದ ಸ್ಥಿತಿಯನ್ನು ಕಾಣ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನುವಾಗ ಜ್ಞಾನದಿಸಿ ನೋಡಿದಂತಾದರೆ ದಿತಿದೇವಿ ಮಗಳಂತ ಮಾಲಿನಿ ತನ್ನ ಸ್ವಾರ್ಥ ಸಾಧನೆಯನ್ನು ಸಾಧಿಸುವುದಕ್ಕಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇದು ಯಾರಿಗೆ ಅಪಮಾನ? ಜನಿಸಲಿಂದ
ಮಹಿಷರಿಂದವರೆಗೆ ನಡೆದ ಮುನಿಕುಲಕ್ಕೆ ಅಪಮಾನವಂತ ರೀತಿಯಲ್ಲಿ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ನಿಜ ರೂಪವನ್ನು ಮರೆಗೊಳಿಸಿದ್ದಾಳೆ. ಮಹಿಷಿ ರೂಪ ಧರಿಸಿದ್ದಾಳೆ. ಹಾಗಾಗಿ ಕೇಳುವುದರಲ್ಲಿ ಮಹಿಷಿಯನ್ನು ಹುಟ್ಟಲಿ. ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ ಮೂರು ಮೂರ್ತಿಗಳಿಗೂ ಸಾಧ್ಯವಾಗದೆ ಹೋಗಲಿ. ಈ ಸ್ಥಳ ಪವಿತ್ರವಾಗಿದೆ. ಯೋಗ್ಯವಾದಂತಹ ಸ್ಥಳವನ್ನು ಹರಸುತ್ತಾ ಮುಂದುವರಿತೇನಂತೆ. ಏನಿದು ಏನಿದು ಘನದ ಬಬು ಮಣಿದಿ ಮಣಿದಿ ಬಳಲಿ ಎದಿದವೋ ಸನುರಗದಿ ಬೆಳ್ಳು ಮನದಿರಬಲ್ಲ ನದಿರೈದಂತ ಕಮಲ ಜನ ಮಗಳೇ ಮಾಲಿನಿ, ನೀನು ಯಾರ ಕುರಿತು ತಪಸ್ಸನ್ನು ಆಚರಿಸ್ತಾ ಇದ್ದೀವಿ? ಆ ಬ್ರಹ್ಮದೇವನೇ ಸತ್ಯಲೋಕದಿಂದ ಇಳಿದು ಬಂದಿದ್ದೇನೆ. ನಿನ್ನ ಮನದ ಅಪೇಕ್ಷೆ ಏನುಂಟು ಕೇಳಿಕೋ. ಒಲಿದು ಬಂದೆಯ ಕರುಣ ಸಾಗರ ದೇವ ಪರಮೇಷ್ಠಿ ಕೀಳಯ್ಯ ಕರುಣ ಸಾಗರ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರವಾರ ಏನಮ್ಮ? ಧುರಧೀರನಾಗಿಯ ತರಳನ ಬಯಸಿ ನಾನು ಧುರಧೀರನಾಗಿಯ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಕರುಣೆಯ ಕಣ್ಣಿನಿಂದ ಕಾಣುವಂತಹ ಕರುಣಾ ಸಾಗರ ದೇವ ಮಗಳೇ ಮಾಲಿನಿ, ಪಾದದ್ವಯಗಳಿಗೆ ವಂದಿಸಿಕೊಂಡೆ ತಂದೆ. ಶುಭವಾಗಲಮ್ಮ. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದೋಪಾದಿಯಲ್ಲಿ ಹರಿಯಬಿಟ್ಟೆ ಎಂದಾದರೆ ಸತ್ಯಲೋಕದಿಂದಲೇ ದರೆಗಿಳಿದು ಬಂದೆಯಾ ತಂದೆ. ಹೌದಮ್ಮ. ಕರುಣೆಯ ತೇರು ನೀನು, ಮಮತೆಯ ಸೂರು ನೀನು, ಕಮಲ ಸಂಭವ ನೀನು. ಹಾಗಿದ್ದರೆ ನೀನೆಷ್ಟು ಕೋಮಲವಾಗಿರಬೇಕು ಹೇಳು. ಒಲಿದು ಅಸ್ತು ಎನ್ನುವುದೇ ಹೌದಾದರೆ ಮನದಿಂಗಿತವನ್ನಾಡಲೇ ತಂದೆ. ಹೇಳಮ್ಮ. ನನಗಾಗಿ ಅಲ್ಲ, ಮತ್ತೆ? ಹೆತ್ತ ತಾಯಿಗಾಗಿ. ಏನದು? ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರ ಕುಲವನ್ನು ಉದ್ಧಾರಪಡಿಸಬೇಕೆಂಬುದು ತಾಯಿಯ ಮನದಿಚ್ಛೆ. ಈಡೇರಿಸುವುದಕ್ಕಾಗಿ ನಿನ್ನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡೆ. ನಿನ್ನಲ್ಲಿ ಒಂದೇ ಒಂದು ಬಿಣ್ಣಪ್ಪ ತಂದೆ. ಯಾವ್ದಮ್ಮ? ಮುಂದೊಂದು ದಿವಸ ನನ್ನ ದಾಂಪತ್ಯ ಜೀವನದಲ್ಲಿ ಪುತ್ರನೋರುಣನ್ನು ನಾ ಪಡೆಯಬೇಕು. ಆತ ಧುರಧೀರ ಸಮರ್ಥನಾಗಿರಬೇಕು. ಮೂರು ಲೋಕವನ್ನು ತನ್ನಂಕಿತದಲ್ಲಿ ಇರಿಸಿಕೊಳ್ಳುವಂತಹ ಸಾಮರ್ಥ್ಯವಂತನಾಗಿರಬೇಕು. ಅಂತಹ ಮಗನನ್ನು ಪಡೆಯುವಂತಹ ವರವೊಂದನ್ನು ನನ್ನ ಪಾಲಿಗೆ ಒದಗಿಸುವೆಯಾ ಭಗವಂತ? ತಥಾಸ್ತು. ಸಂತೋಷಗೊಂಡೆ ತಂದೆ. ಆದ್ರೆ ನಿನ್ನ ಉದರದಲ್ಲಿ ಕೋಣನೇ ಜನಿಸ್ತಾನೆ. ಅಯ್ಯೋ, ಎಂತಹ ಕಠೋರವಾದಂತಹ ಮಾತುಗಳನ್ನೇ ಆಲಿಸಿ ಬಿಟ್ಟೆ ತಂದೆ. ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಸೋನೆಯೊಂದು ಹೊರಬರುವುದಕ್ಕೆ ಸಾಧ್ಯವಿಲ್ಲವಂತೆ. ಅಂತೆಯೇ ವಿಧಾತನ ಬಾಯಿಯಿಂದ ಶಾಪದ ವಾಕ್ಯವೇ ತಂದೆ. ಇದನ್ನು ಕೇಳಿಸಿಕೊಂಡು ನಾ ಜೀವಿಸುವುದಕ್ಕಿಂತ ಈ ಹೊತ್ತು ನನಗೆ ಸಾವನ್ನೇ ಒದಗಿಸಿ ತಂದೆ. ಮರುಗಬೇಡ. ಮರುಗದಿರು ಮಾಲಿನಿಯೇ ಮರುಗದಿರು ಮಾಲಿನಿಯೇ ಮುನಿವರ ನೊರೆದ ವಚನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಪರಾಕ್ರಮೀರಿಸಿ ತ್ರಿಜಗದೆ ಬೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾದಲ್ಲೆನುದ ಸಂತೈಸಿದನು ಮಾಲಿನಿಯ ತಂದೆ, ಮರುಗದಿರು ಮಾಲಿನಿಯೇ ಆ ಮಗಳೇ ಮಾಲಿನಿ, ಭಗವಂತ, ನಾನಾಡಿದ ಮಾತಿನಿಂದ ನೊಂದುಕೊಂಡಂತಹ ನೀನು ಆ. ಕಣ್ಣೀರ ಧಾರೆಯನ್ನೇ ಹರಿಸ್ತಾ ಇದ್ದೀಯ. ಆ ಸ್ಥಿತಿ ಆಯ್ತಲ್ವೇ ನನ್ನ?
ನಿನ್ನ ಪಾಲಿಗೆ ಈ ರೀತಿಯಾಗಿ ವರ ಲಭಿಸುವುದಕ್ಕೆ ನಾನು ಕಾರಣ ಅಲ್ಲ, ಮತ್ಯಾರು ತಂದೆ? ನೀನೇ ಕಾರಣ. ಯಾವ ರೀತಿ? ನೀನು ತಪಸ್ಸನ್ನು ಆಚರಿಸುವ ವಿಚಾರವನ್ನು ಅರಿತ ಹತ್ತಿರದಲ್ಲೇ ತಪವನ್ನು ಎಸಗುತ್ತಿರುವ ಮುನಿ ಭಾರ್ಗವರ ಶಿಷ್ಯ ಸುಪಾರ್ಶಕರು ಅರಿತು ಇಲ್ಲಿಗೈತಂದು ಯಾವ ಮಹಿಷರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸ್ತಾ ಇದೆಯೋ ಅಂತಹ ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿನಾಗಿ ಶಾಪವನ್ನಿಟ್ಟಿದ್ದಾರಮ್ಮ. ಮುನಿಶಾಪ ರಸ್ತೆಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಾನು ಅರಿತಿದ್ದೆ. ಹೌದಮ್ಮ ತಂದೆ, ಹ? ಆದರೆ ಒಂದು ಏನು? ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡಿರುವುದು ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರನ್ನು. ನಿಮ್ಮಿಂದ ಪರಿಮಾರ್ಜನೆ ಸಿಗುವುದಕ್ಕಿಲ್ವೇ ತಂದೆ? ಖಂಡಿತ ಸಾಧ್ಯವಿಲ್ಲ ಅಮ್ಮ. ಯಾಕಿಲ್ಲ? ನಾನು ಕೊಟ್ಟ ಶಾಪ ಮೂರು ಮೂರ್ತಿಗಳಿಂದಲೂ ಪರಿಹಾರ ಕಾಣದೇ ಹೋಗಲಿ ಎನ್ನುವ ಹಾಗೆ ಮುನಿಗಳೇ ವಚನವನ್ನಿಟ್ಟಿದ್ದಾರೆ. ಹಾಗಿದ್ದರೆ ನಾ ಮಾಡಿದಂತಹ ತಪಸ್ಸು ವ್ಯರ್ಥವಾಯಿತು. ಖಂಡಿತ ವ್ಯರ್ಥವಾಗಿಲ್ಲ ಅಮ್ಮ. ಏನಿದೆ ಪ್ರಯೋಜನ? ಕೋಣನಾದರೂ ಜಾಣನಾಗಿರ್ತಾನೆ. ಆ, ಮೂರು ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ವಿಭು ಅನ್ನಿಸಿಕೊಳ್ತಾನೆ. ಸರಿ. ಶೂರನಿದ್ದಾನೆ, ಧೀರನಿದ್ದಾನೆ, ಆ. ಮಹಾಬಲನಿದ್ದಾನೆ. ಧೈರ್ಯವಾಗಿ ಹರುಷವಾಯಿತು ತಂದೆ, ಹರುಷವಾಯಿತು. ಆದಷ್ಟು ಬೇಗ ಶೋಣಿತಾವನ್ನು ಸೇರಿಕೊಳ್ಳುತ್ತೇನೆ. ಕನಕ ಗರ್ಭನೇ ಮಾವನು ಕಂಡು ಮಾಲಿನಿ ಕನಕ ಋಷಭನಿ ಬಳಿ ಚಂದೊಡ ನಿಜರು ಮಾವನು ದಣಿಯುತ್ತಲಿ ಮಣಿಗೆ ಜನರಿಯಲಿ ಕೆಲಕಾಲ ಕಳೆಯಲ ಸದಿ ಗರ್ಭನು ದಣಿಯು ಚಿಲುವ ಸುಕುಮಾರನನ್ನು ಪಡೆದಿರಲು ಹರುಷದಲ್ಲಿ ಗೆಲಿದು ಸುರಪುರವಾಣ ಬಗೆಯರಿಯದ ದಿದಿಯು ಮರುಗುತ್ತಿರೆ ತನ್ಮನದಲ್ಲಿ ಆ ಜಯ ನಮೋ ಜಗದೀಶ್ವರ. ರಕ್ಷಿಸು ತಂದೆ ರಕ್ಷಿಸು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯಂದಿರಲ್ಲಿ ಹಿರಿಯಾಕೆ ನಾನು. ಪತಿಯ ಅನುಗ್ರಹದಿಂದ ಮಕ್ಕಳನ್ನು ಪಡೆದುಕೊಂಡೆ ದೈತ್ಯ ಮಾತೆ ಎಂಬ ನೆಗಳ್ತೆಗೆ ಪಾತ್ರಳಾಗಿದ್ದೇನೆ. ಅದರಲ್ಲಿ ನನ್ನ ಮಗಳು ಮಾಲಿನಿ. ಆಕೆಯನ್ನು ಮಗಳು ಎಂದು ಕರೆಯುವುದಕ್ಕೆ ಹೆಮ್ಮೆ ಪಡುತ್ತೇನೆ. ಯಾಕೆ ಬಲ್ಲಿರ? ವಿಶೇಷವಾಗಿ ಕಾನನವನ್ನು ಸೇರಿಕೊಂಡು ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಿ ಆತನನ್ನು ಒಲಿಸಿಕೊಂಡು ಬ್ರಹ್ಮದೇವನಿಂದ ವರವನ್ನು ಪಡೆದು ಬಂದಿದ್ದಾಳೆ. ಅಷ್ಟು ಮಾತ್ರವೇ ಪ್ರಾಯ ಪ್ರಬುದ್ಧೆಯಾದಂಥ ಆಕೆಯನ್ನು ಪಾತಾಳ ಲೋಕದ ಮಧುವನದ ದೊರೆಯಾದಂಥ ವಿದ್ಯುನ್ಮಾಲಿ ಆತನೊಡನೆ ವಿವಾಹ ಮಾಡಿಸಿದ್ದೇನೆ. ದಾಂಪತ್ಯ ಜೀವನದ ಪ್ರತೀಕವಾಗಿ ಮಗನೋರ್ವ ಜನಿಸಿಕೊಂಡಿದ್ದಾನೆ. ಆತನಿಗೆ ಮಹಿಷ ಎಂದು ನಾಮಕರಣವನ್ನು ಮಾಡಿದ್ದೇನೆ. ಒಂದೆಡೆ ಮೊಮ್ಮಗನ ಆಟ ಪಾಠವನ್ನು ಕಾಣುವಾಗ ಆನಂದ ಪಡುವುದಾದರೆ ಇನ್ನೊಂದೆಡೆ ನನ್ನ ಮನದ ಚಿಂತೆಯನ್ನು ಹೇಳಿಕೊಳ್ಳುವುದಕ್ಕೆ ಮಗಳೂ ಇಲ್ಲ. ನಾನು ಯಾರಲ್ಲಿ ಹೇಳಿಕೊಳ್ಳುವುದು? ಯಾರಲ್ಲಿ? ಮಾತನ್ನು ಕೇಳಿ ಸಂತಸವಾಯಿತು ಕಂದ. ಒಂದು ಒಳ್ಳೆ ಅಳಿಯನನ್ನು ಪಡೆದರೆ ಮಗನನ್ನು ಪಡೆದಂತೆ, ಅದೇ ಒಂದು ಕೆಟ್ಟ ಅಳಿಯನನ್ನು ಪಡೆದುಕೊಂಡರೆ ಮಗಳನ್ನೇ ಕಳೆಕೊಂಡಂತೆ ಕಂದ. ನೀನು ನನಗೆ ಮಗನೂ ಹೌದು ಅಳಿಯನೂ ಹೌದು. ನನ್ನ ಚಿಂತೆಯನ್ನು ಏನೆಂದು ಹೇಳುವುದು? ಸುರಲೋಕವನ್ನು ಆಳಬೇಕೆನ್ನುವ ಆಸೆಗೆ ಬೇಕಾಗಿ ಪಡೆದಂತ ಮಕ್ಕಳನ್ನೆಲ್ಲ ದಾಳಿ ಮಾಡಿಸಿದೆ ಕಂದ. ಆ ದೇವತೆಗಳೆಲ್ಲ ನನ್ನ ಮಕ್ಕಳನ್ನು ಮೋಸದಿಂದ ಕೊಂದರು ಕಂದ. ಆ ದೇವತೆಗಳನ್ನು ಸೋಲಿಸಿ ಸುರಲೋಕವನ್ನು ಆಳುವಂತ ನನ್ನ ಆಸೆ ಹೇಗೆ ಉಳಿಯಿತು? ಈಡೇರಿಸುವವರು ಯಾರು?
ಸುರಪಾದಿ ಮುಖ್ಯರ ಶಿವವಂಶದವನು ಏರ್ತಾರೆ ಜಯಶಾಲಿಯಾಗಿ ಬಾ ಕಂದ. ಓಡಿ ಹೋಗಿದ್ದಾರೆ ಸುರಪಾಲ ಪರಿದಾಗಿದ್ದ ಶಿವವಂಶದ ಏನು ಸಿಂಹವಿಷ್ಟರವನ್ನು ಏರಿಕೊಂಡೆ ಸರಿ. ತಕ್ಷಣವೇ ಹಕ್ಕಿಯಂತೆ ಬಂದೆಯೋ ರಕ್ತಯುತ ಬಡಿ ತಪ್ಪಿಸಿದೆ ಎಲ್ಲವೋ ಇದುವರೆಗೆ ಕಂಡವ ನಾನಲ್ಲ. ಯಾರು ನೀನು? ಯಾಕೆ ಹೀಗೆ ಮಾಡಿದೆ? ಏನು ದೋಷ? ಮಾತ್ರಕ್ಕೆ ತಾನು ತಾನಾಗಿಯೇ ಮೆರೆದೆಯ ಮರಣ ಇಲ್ಲ ಎನ್ನುವಂತ ಅಹಂಕಾರದಿಂದ ನೇರವಾಗಿ ಸುರಲೋಕವನ್ನಡರಿ ಇಂಗಾದಿ ಸುಮನಸರನ್ನೆಲ್ಲ ದೆಸೆಗೆಡಿಸಿದೆ. ನೀನು ಮಾಡಿದ ತಪ್ಪನ್ನು ತಟ್ಟಿಗೆ ಹೇಳುವುದಕ್ಕೆ ಬೇಕಾಗಿ ಸುರರ ಮೊರೆಯನ್ನು ಆಲಿಸಿ ಬಂದವ ಯಕ್ಷರಾಜ.
ಅಂದ್ರೆ ಏನಾಯ್ತದ? ಅಯ್ಯಯ್ಯೋ ಅಂತ. ಆ, ಯಾರು ನೀನು? ಹೋಮ ಎಲ್ಲಿ? ಹೋಮ ಯಾವಾಗ? ನಿನ್ನೆ ಹೋಮ ಆಯ್ತಲ್ಲ. ಏನಾ? ನಿನ್ನೆ ಹೋಮ ಆಯ್ತಲ್ಲ. ಯಾವುದಾ? ನನಗೆ ಅರ್ಥ ಆಗುದಿಲ್ಲ. ಹೋಮ. ಓ ಅಮ್ಮ. ಆ. ಏನ ಮಾಡಿ? ಯಾರು ನಿನ್ನ ಅತ್ತೆ? ನೀವು. ಹೇ ಅಮ್ಮ ಮಾಲಿನಿ. ಮಲ್ಲಿನಿ ಅಮ್ಮ. ಓ ಅದಕ್ಕೆ ಸ್ನಾನ ಮಾಡಿ ಬಂದ್ರೆ ಆಯ್ತು ನೀನು. ನಾನಲ್ಲ. ಮತ್ತೆ ನೀನು ಮಾಲಿನಿ ಅಂತ ಹೇಳಿದ್ರು. ನೀವು. ಯಾರು? ಏ ಯಾರ? ನೀವಲ್ಲ. ಏನು? ಮಾಲಿನಿ. ಮಾಲಿನಿ ಅಮ್ಮ. ಮಾಲಿನಿ ಅಮ್ಮ. ಯಾರು ನೀನು? ಗೊತ್ತಾಗಲಿಲ್ಲ. ಗೊತ್ತಿದ್ರೆ ಆ ಪ್ರಶ್ನೆಯೇ ಇಲ್ಲ. ಸ್ವಲ್ಪ ಅಂದಾಜು ಮಾಡಿ. ಮುಖ ನೋಡಿದ ಪರಿಚಯ ಇಲ್ಲವಲ್ಲ. ಇಷ್ಟು ಸುಂದರವಾದಂತ ಮುಖವನ್ನು ನೀವು ನೆನಪು ಬಿಟ್ಟದ? ಓ ನೀನು ಸುಂದರ. ಮತ್ತೆ ನಿನ್ನ ಮುಖ. ಆಯ್ತು, ನಿನ್ನ ಅನಿಸಿಕೆ ಇರ್ಲಿ. ನೋಡ್ಲಿಲ್ಲ ನಾನು. ನೋಡ್ಲಿಲ್ಲ? ಇಲ್ಲ. ನಾನಲ್ಲ ನಿಮ್ಮ ಗಂಡ. ನನ್ನ ಗಂಡನ ಪರಿಚಯ ಕೇಳಿದ್ದ ನೀನು? ನನ್ನವರು ವಿದ್ಯುನ್ಮಾಲಿ ಮಹಾಪ್ರಭುಗಳು ಸದ್ಯಕ್ಕಿಲ್ಲ. ಉದ್ದಿನಬೇಳೆ ಅವರದಲ್ಲ. ಮತ್ತೆ ಉದ್ದಿನಬೇಳೆ ಅವರಲ್ಲ. ಅದ್ಯಾವುದು? ಅವರ ವಿಚಾರ ಅಲ್ಲ. ವಿದ್ಯುನ್ಮಾಲಿ. ವಿದ್ಯುನ್ಮಾಲಿ. ಅಮ್ಮ ಏನು? ಅವರ ಜೊತೆಯಲ್ಲಿ ಇರುವವನ್ನ. ನನ್ನವರ ಜೊತೆ ಏನ್ ಮಾಡ್ತಾ ಇರುದು? ಅವರ ಜೊತೆ ಅವರಿಗೆ ಬೇಕಾದ. ನನ್ನವರ ಜೊತೆ ತುಂಬಾ ಮಂದಿ ಇದ್ದಾರೆ. ನೀನೇನ್ ಮಾಡ್ತಿದ್ದೆ ಅಂತ ಕೆಲಸ ಗೊತ್ತಾದ್ರೆ ಗೊತ್ತಾಗ್ತದೆ. ಅವರ ಪಟ್ಟದ ಶಿಷ್ಯ. ಪಟ್ಟದ ಶಿಷ್ಯ. ನನ್ನವರು ನಿನಗೆ ಗುರುಗಳ? ವಿದ್ಯೆ ಕಲ್ತಿದ್ದೆ ಅವರಲ್ಲಿ? ಮತ್ತೆ ಅವರು ಏನೆಲ್ಲ ಕೆಲಸ ಹೇಳ್ತಾರೆ ಅದನ್ನೆಲ್ಲ ಮಾಡುದು. ಅದೊಂದು ಹೀಗುಂಟು. ಪಟ್ಟದ ಶಿಷ್ಯ ಅಂದ್ರೆ ಅವರೆಲ್ಲಾ ಕೆಲಸಗಳನ್ನು ಪೂರೈಸುವವ ಅಂತ. ಅವರೇ ಆಡುವಂತಹ ಮಾತನ್ನು. ಏನು ಮಾಡ್ತಿದ್ದೆ ನೀನು? ಅಮ್ಮ ಅವರು ಮೊನ್ನೆ ಹೇಳಿದಲ್ಲ. ಮೊನ್ನೆ ಹೇಳಿದ್ರ? ಏನು ನಮ್ಮ ಹೇಳಿದ್ರು? ಇಲ್ಲಿ ಕುಳಿತು ನಾವು ಇಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಹೋಗುವ. ಏನು? ಹೋಗುವ. ಹೋಗು ಅಂತ. ಯಾವ ಕಡೆಗೆ? ಮೇಲೆ. ಮೇಲೆ ಹೋಗ್ಬೇಕಾ? ಎಲ್ಲಿ ಮೇಲೆ? ಗುರುಪುರಕ್ಕೆ. ಅಲ್ಲಿಗೆ ಯಾಕೆ? ಈಗುಜೆ ಮಾಡ್ಲಿಕ್ಕೆ. ಅಯ್ಯೋ ಅಷ್ಟು ದೂರ ಹೋಗಿ ಮಾರುವುದು ಯಾಕ? ಇಲ್ಲ ನಿಂತು ಮಾರ್ಲಿಕ್ಕೆ ಆಗುದಿಲ್ಲ ನಿಮ್ಗೆ. ಯಾವುದು ಮಾರುವುದಂತ? ಮತ್ತೆ ನೀನು ಹೇಳಿದಲ್ಲ ಮಾರ್ಲಿಕ್ಕೆ ಅಂತ. ಮಾರುವುದಲ್ಲ. ಮತ್ತೇನು? ಅದು ಹೋರಾಟ. ಅದ್ಯಾವುದು? ಬಿಲ್ ಹಿಡಿದು ಮಾಡ್ತಾರಲ್ಲ. ಬಿಲ್ಬಾಣವನ್ನು ಹಿಡಿದು ಮಾಡುವುದು ಅದು ಹೋರಾಟ. ಹೋರಾಟ. ಓ ದಿಗ್ವಿಜಯ. ದಿಗ್ವಿಜಯಾರ್ಥಿಯಾಗಿ ಹೋಗಿರುವುದು ಸುರಪುರಕ್ಕಲ್ವೇನು? ಅವರು ಹೇಳಿದ್ದು. ಏನು ಹೇಳಿದ್ರು? ನಾವು ಇಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಸುರತ್ ಕಲ್ಲಿಗೆ ಹೋಗಿ ಮುಚ್ಚಿಗೆ ಹಾಕುವ. ಸುರತ್ ಕಲ್ಲಿಗೆ ಹೋಗಿ ಮುಚ್ಚಿಗೆ ಹಾಕುವ. ನೀ ಮುಚ್ಚಿಗೆ ಹಾಕುವವನ? ಅಯ್ಯೋ ಅದಲ್ಲ. ಮತ್ತೆ ಯಾವುದು? ಮುತ್ತಿಗೆ ಹಾಕುವ. ಸುರಪುರಕ್ಕೆ ಹೋಗಿ ಮುತ್ತಿಗೆ ಹಾಕುವ ಅಂತ ನೀನೀಗ ಅವರು ಬಂದಿದ್ದಾರೆ. ನನ್ನವರೆಲ್ಲಿದ್ದಾರೆ? ಯಾವ ಕಡೆಯಿಂದ ಬರ್ತಾರೆ? ನನ್ನವರು. ಅವರ ವಿಚಾರ ಹೇಳುವುದಕ್ಕೆ ಬಂದದ್ದು. ಹೌದಾ? ಏನು? ಅಳಿಸಿ. ಅಲ್ಲಿಗೆ ಹೋದದ್ದೇ ತಡ ನಮ್ಮ ವಿರೋಧಿಗಳೆಲ್ಲ ಬಂದು. ಯಾರೆಲ್ಲ? ಅಗ್ನಿ, ವಾಯು, ಕುಮಾರ, ನೀರುಪತಿ. ಯಾವ್ದೆಲ್ಲ? ಅಗ್ನಿ, ವಾಯು, ಕುಬೇರ. ಸಪುರದವ. ಯಾರದು? ನೀರುಪತಿ. ನಿರುತಿ. ಈಗ ಅವನು ಸೋತದ್ದ? ಅವರೆಲ್ಲ ಬಂದು ಬಂದದ್ದೇ ತಡ ನಮ್ಮ ರಾಯರು ಎದುರುಗಡೆ ನಿಂದ್ರು. ನಿಂದ್ರು. ಸರಿ. ನಿಂತದ್ದೇ ತಡ ನಮ್ಮ ರಾಯರಿಗೆ ಒಂದು ಸೀಟ್ ಬಂತು. ಯಾವ ಕಡೆಯಿಂದ? ಮೇಲಿನಿಂದ ಕೆಳಗೆ ಬರ್ತದಲ್ಲ. ಎಲ್ಲಿಂದ? ಮೇಲಿನಿಂದ ಕೆಳಗೆ. ಅದು ಯಾವುದು ಹಾಗೆ ನಿನಗೆ ತಿರುಗಿದ್ದು? ಅದು ತಿರುಗಿದ ಮತ್ತೇನು? ನಖದಿಂದ ಶಿಖದವರೆಗೆ. ಅದೇ ಬಂದದ್ದು. ಸರಿ. ಶಿಖ. ಅದು ಯಾವ್ದು ಬಂದದ್ದು ಗೊತ್ತಾಗ? ಕೋಪ, ಸಿಟ್ಟು. ಸಿಟ್ಟು ಬಂತು. ಬಂದದ್ದೇ ತಡ ಅವರು ನೋಡ್ಲಿದ್ರು, ಆಚೆ ಈಚೆ ನೋಡಿದ್ರು. ಒಂದೊಂದೇ ಬಿಟ್ರು. ಒಂದೊಂದ? ಏನು? ಹೆಳಪಾಡಿ. ಅದ್ಯಾರು? ಯಾವುದು?
ಬತ್ತಳಿಕೆಯಿಂದ ತೆಗೆದು ಶರವನ್ನು ನೀವು ಅಲ್ಲಿ ನೋಡುದಂತ ನಾನು ನೋಡ್ಲಿಲ್ಲ. ಅದಲ್ಲ ಹೀಗೆ ನೋಡಿ. ಬತ್ತಳಿಕೆಯಿಂದ ತೆಗೆದು ಹಾ. ಬಾಣ ಪ್ರಯೋಗ, ಹಾ. ಶರ ಪ್ರಯೋಗ. ಹಾ. ಸರಿ. ಬಿಟ್ಟದ್ದೇ ತಡ. ಹಾ. ಅವರೆಲ್ಲರೂ ಒಂದೇ ಬಾರಿಗೆ ಏ? ಒಂದೇ ಬಾರಿಗೆ ಹೋದದ್ದು. ಯಾಕೆ? ಅದು ಪೆಟ್ಟು ತಿಂದ್ರಲ್ಲ, ಯಾವ್ದು? ಪೆಟ್ಟು ತಿಂದ್ರಲ್ಲ, ಅದಕ್ಕೆ ಒಂದೇ ಬಾರಿಗೆ ಒಂದೇ ಬಾರಿಗೆ ಪೆಟ್ಟು ತಿಂದು ಓಡಿ ಹೋದದ್ದು ಅಂತ. ಹಾ. ಅರ್ಥದಲ್ಲಿ ನಿಲ್ಲಿಸ್ಬೇಡ, ಪೂರ್ತಿ ಹೇಳು. ಹಾ. 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 ಅಮ್ಮ ಹಾ. ಅವರೆಲ್ಲ ಓದದ್ದೇ ತಡ. ಮೇಲೆ ನೋಡ್ತೇನೆ ಹಾ. ಸುರತ್ಕಲ್ಲ ಕಡೆಯಿಂದ ನೇತಾಡಿಕೊಂಡು 56ರಲ್ಲಿ ಗುಜರಿ ಇಟ್ಕೊಂಡು ಒಬ್ಬ ಬಂದ. ಎಲ್ಲಿಂದ? ಸುರತ್ಕಲ್ನ ಕಡೆಯಿಂದ ಹಾ. ನೇತಾಡಿಕೊಂಡು ಗುಜರಿ ಇಟ್ಕೊಂಡು ಒಬ್ಬ ಬಂದ. ನೇತಾಡಿಕೊಂಡು? ಹಾ. ಯಾವುದರಲ್ಲಿ ನೇತಾಡ? 56ರಲ್ಲಿ ಏ ಸುರಪುರದ ಕಡೆಯಿಂದ ಹಾ. ಐರಾವತದಲ್ಲಿ. ಹಾ. ಐರಾವತ ಅಂದ್ರೆ ಏನು? ಅದು ಸಾಮಾನ್ಯತ್ವ ಅಲ್ಲಪ್ಪ, ಹಾ. ಅದು ಸಾಮಾನ್ಯದವರಿಗೆ ಬರ್ಲಿಕ್ಕೆ ಆಗುದೇ ಇಲ್ಲ. ಯಾಕಾಗುದಿಲ್ಲ? ಅದಕ್ಕೆ 1,000 ಉಂಟು. ಹೌದಾ? ಏನು? ಸೊಂಡಿಲು. ಹಾ. ಮತ್ತೆ ಕೈಯಲ್ಲಿ ಇದ್ದದ್ದು ವಜ್ರಾಯುಧ. ಅದಲ್ವಾ? ವಜ್ರಾಯುಧ. ವಜ್ರಾಯುಧ. ಹಾ. ಅದನ್ನು ಹಿಡಿದುಕೊಂಡು ಬಂದ. ಬಂದವನ ಪರಿಚಯ ನಿನಗಿಲ್ವಾ? ಗೊತ್ತಾಗ್ಲಿಲ್ಲ. ಅವನೆಲ್ವ ಸುರಪ? ನಿನ್ನ ಸ್ವರ್ಪವ, ನಿನ್ನ ಸ್ವರ್ಪವ ಏನಾಯ್ತಾ? ಗೊತ್ತಾಗಿದೆ ಎಲ್ಲ ಏನ? ಅಂತ ಹೇಳಿ. ಆಹಾ, ಹೇ ಸುರಪನೇ, ಹಾ. ಎಲ್ಲ ಗೊತ್ತಿದೆ ನಿನ್ನದು. ಹಾ. ಆಹಾ. ಬಂದೆಯ ಕಬಡ್ಡಿ ಮಗನೇ? ಬಂದೆಯ ಕಪಟಿ ಮಗನೇ? ನೀನು ಅದಕ್ಕಾಗ್ಲಿಕ್ಕಿಲ್ಲ, ಇದಕ್ಕೆ ಕಬಡ್ಡಿ ಮಗನೇ. ಬಂದೆಯ ಕಪಟಿ ಮಗನೇ? ಹಾ. ಆ, ಬಾ, ಬಂದದ್ದು ಒಳ್ಳೇದಾಯ್ತು. ನಿನ್ನಲ್ಲಿ ಎಲ್ಲಿ ಬಲ್ಬುಂಟನ? ಎಲ್ಲಿಂಟು? ಅದಲ್ಲ ಇದು. ಯಾವುದು? ಅದು ಈ ಬ- ನಿನ್ನ ಕೈಯಲ್ಲಿ ಬಲು ಉಂಟಾ? ಹಾ, ಇತರ ಅಲ್ಲಿ ಕುಳಿತುಕೊಂಡು ಏನು ನೋಡ್ತೀರೋ ಬರ. ಉದಲಂಗದೊಳಗೆ ಈಗ, ಯಾವುದು? ಉದಲಂಗದೊಳಗೆ ಈಗ ಬರ. ಇಲ್ಲಿ. ಏನ? ಯುದ್ಧರಂಗ. ಹಾ, ಉದಲಂಗ. ಮತ್ತೇನು? ನಾನು ಉದಲಂಗ. ಆ, ನೀನ್ ಅದೇ ಯೋಚಿಸ್ತಾ ಇರು. ಹಾ. ಹಾ, ಯುದ್ಧರಂಗ. ಉದಲಂಗ. ಸರಿ. ಹಾಗೆ ಹೇಳಿದ್ದೆ ತಡ. ಹಾ. ಸುರಭ ಒಮ್ಮೆಲೆ ಉಲಕ್ಕನೆ. ಏನು? ಆ ಯುದ್ಧರಂಗಕ್ಕೆ ಬಂದ. ಹಾ. ಬಂದು ಬಂದದ್ದೆ ತಡ. ಅಮ್ಮ ಕಾಮುಕಿ. ಏ ಅಮ್ಮ ಅವರು ಮುಖಾಮುಖಿ ಹಾ, ನಡೆದ ಭೀಕರ ಭಯಂಕರ ಕೋಲದಲ್ಲಿ ಕೋಲಾಹಲದಲ್ಲಿ ಸುರಪ್ಪ ದೇವಲೋಕನ ಬಿಟ್ಟು ಓಡಿ ಹೋದ. ಅಯ್ಯೋ, ಅದು ಸುರಪ್ಪ ಹೋದದ್ದು, ನೀವು ಹೋಗೋದು ಬೇಡ. ಸುರಪ್ಪ ಓಡಿ ಹೋದದ್ದು. ದೇವಲೋಕ ನಮ್ಮ ಪಾಲಿಗೆ ವಶವಾಗಿದೆ ಎಂದಾದ್ರೆ ಸಂತೋಷದ ವಿಚಾರ ಅಲ್ವೇ? ಹೌದು. ನಗು ನಗುತ್ತಲೇ ನೀನು ಸಂತೋಷದಲ್ಲಿ ಬಿತ್ತರಿಸಬೇಕಿತ್ತು. ಅಳುವುದಾದ್ರೂ ಯಾಕೆ? ಈಗ ನೆಕ್ಕಿಕೊಂಡು ನೆಗು. ಏನದು? ಹಾ. ನಗುತ್ತಾ? ನಗುತ್ತಾ ಹಾ. ಸಂತೋಷ. ಹಾ. ಸಂತೋಷವನ್ನು ವ್ಯಕ್ತಪಡಿಸಬೇಕೆ? ಹೌದು. ಸಂತೋಷಕ್ಕೆ ಅದು ಸಂತೋಷಕ್ಕೆ ಕುಣಿದು 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 ಏ ತೆಗ್ದು ಒಂದು ಬಾರಿಸ್ತೇನೆ ಈಗ. ಬಾರಿಸುವಾಗ ಬಾರಿಸಲಿಕ್ಕಿಲ್ಲ, ಈಗ ಬಾರಿಸ್ತಾರಂತೆ. ಗೊತ್ತಾಗಿದೆ. ಗೊತ್ತಿದ್ದದೆ ಸಾಕು ನಿನಗೆ. ಇನ್ನದೇನು ಅಂತ ಗೊತ್ತಾಗ್ತದಲ್ಲ ನನ್ಗೆ. ಪಾಪಿ ಏನ? ಅಲ್ಲ, ಎಷ್ಟು ಗೊತ್ತು ಅಂತ ನೋಡಿ ನಾನು ಮೊನ್ನೆ ಬಿದ್ದದ್ದು. ಹೋಗ್ಲಿಲ್ಲ, ಏನ? ಮೊನ್ನೆ ಬಿದ್ದದ್ದು. ಎಲ್ಲಿದ್ದೇನೆ ಎಂಬಂತಹ ಪರಿಜ್ಞಾನ ಇರಲಿ. ಹಾ. ಏನು ವಿಚಾರ ಮುಂದುವರಿಸು. ಅಮ್ಮ, ಹಾ. ಅವರೆಲ್ಲ ಓದದ್ದೇ ತಡ. ಹಾ. ನಮ್ಮ ರಾಯರು ನೋಡಿದ್ರು. ಏನು? ಮತನ ಎಲ್ಲಿ ಉಂಟು ಅಂತ. ಸಿಂಹಾಸನ. ಹಾ. ಆಹಾ. ಕುಳಿತುಕೊಳ್ಳಿಕ್ಕೆ. ಹಾ, ನಮ್ಮದೇ. ಹೌದು, ಸಿಕ್ಕಿತು. ಸರಿ. ಉಳಿತು. ಸರಿ. ಉಳಿತದ್ದೇ ತಡ. ಹಾ. ಆಚೆಯಿಂದ 3 ಜನ, ಈಚೆಯಿಂದ 2 ಅದ್ಯಾರು? ಅವರೇ ಅಪ್ಸಾರಿಯವರು. ಆ ಅಪ್ಸರಾಸ್ತ್ರೀಯರು. ಹಾ. ಯಾರೆಲ್ಲ? ನಾರ್ತಿನವರು. ನರ್ತಕಿಯರು. ಹಾ, ಹಾ. ತಂಬೆ, ಉದ್ದತ್ತಿ, ಮೆಣಗತ್ತಿ, ಮಸಾಲೆ ಟೈಪ್ ಮುಜಕ. ಏ ರಂಬೆ, ಊರ್ವಶಿ, ಮೇನಕೆ, ಮಂಜುಘೋಷ, ಪುಂಜಿಗಸ್ತಲೆ. ಬರ್ಲಿ ಬರ್ಲಿ. ಯಾವುದು? ನೀವು ಹೇಳಿದಲ್ಲ ಈಗ ಪುಂಡಿ ವಯಸ್ಸು. ಎಲ್ಲಿಂಟು? ನೀವು ಹೇಳಿದ್ರು ಹೇಳ. ಬಾರಿಸ್ತೇನೆ ಈಗ. ಇಲ್ಲ, ಬರ್ಲಿಕ್ಕಿಲ್ಲ. ಪುಂಜಿಗಸ್ತಲೆ ತಟ್ಟೆ. ಅಪ್ಸರಾಸ್ತ್ರೀಯ ತಟ್ಟೆಯಲ್ಲಿ ಹರಿವಾಣ ನೃತ್ಯ. ಹಾ. ಅವರೆಲ್ಲ ಒಂದು ನಾಟ್ಯವನ್ನು ಮಾಡಿದ್ರು. ಆಮೇಲೆ ನೋಡ್ತೇನೆ ವೇಗವಾಗಿ ಇನ್ನೊಬ್ಳು ಬಂದು. ಯಾರು? ಅಮ್ಮುಲೆಂಟು. ಆಲಂಬುಸ. ಹಾ, ಹಾ. ಅವರು ಒಂದು ನಾಟ್ಯವನ್ನು ಮಾಡಿದ್ರು. ಸರಿ. ನಮ್ಮ ರಾಯರಿಗೆ ಸಂತೋಷವಾಗಿ ಕೈ ಹಾಕಿ ಯಾಕೆ? ಪಾರಿತೋಷಕ ಕೊಡುವ ಅಂತ. ಇಲ್ಲಿ ಸಿಕ್ಕಿದೆ. ನನ್ನವರ ಹಾಗೆ ಹಾ. ನಿನಗೇನಾದ್ರೂ ಸಿಕ್ಕಿದ್ಯಾ? ನನಗೂ ಒಂದು ಸಿಕ್ಕಿದೆ ಅಮ್ಮ. ಸರಿ. ಹಾ. ಮುಂದೇನಾಯ್ತು? ನನ್ನ ಪರಾಕ್ರಮವನ್ನು ನೋಡಿ ಹಾ. ನಮ್ಮ ರಾಯರು ನನಗೆ ಒಂದು ಹಾಕಿದ್ದೀನಿ. ಹೌದೌದು. ಹಾ. ಅದು ಇನ್ನೊಬ್ರು ಕಳಿಸಿ ಕೊಟ್ಟದ್ದಲ್ಲ. ಹಾ. ನನ್ನವರೊಮ್ಮೆ ಯುದ್ಧ ಮಾಡುವಂತ. ಹಾ. ಆಯ್ತು ಬಿಡು. ಹಾ. ಹಾ. ಅಮ್ಮ, ಹಾ. ಹಾಗೆ ಇರುವಾಗ ಹಾ. ನೋಡ್ತೇನೆ ನೋಡ್ತೀಯ? ಹಾಲಾಡಿಯಿಂದ ಒಂದು ರಿಕ್ಷಾ. ಅದೆಲ್ಲಿಂದ? ಯಾವುದು? ಹಾಲಾಡಿಯಿಂದ ಒಂದು ರಿಕ್ಷಾ. ಹಾರಾಡಿಕೊಂಡು ಹಾ. ಹಾರಾಡಿಕೊಂಡು ಒಂದು ಯಕ್ಷ. ಹಾ. ಯಕ್ಷನಿಗೆ ಹೆಸರಿದೆಯಾ? ಏನು? ಯಕ್ಷರಾಜ ಸಿಂಗಲ್ ಯಕ್ಷ. ಅದ್ಯಾವುದು? ಸಿಂಗಲ್ ಯಕ್ಷ. ಆಹಾ. ಯಕ್ಷರಾಜ ಪಿಂಗಳಾಕ್ಷ. ಇದಲ್ಲ. ಯಕ್ಷರಾಜ ಪಿಂಗಳಾಕ್ಷ. ಹಾ. ಹ್ಮ್. ಅವ ಬಂದ. ಹಾ. ಅವ ಬಂದದ್ದೆ ತಡ. ಹಾ. ನಮ್ಮ ರಾಯರು ಎದುರುಗೊಂಡು ನಿಂದ. ಹ್ಮ್. ನಿಂದದ್ದೆ ತಡ.
ಯಕ್ಷರೇ ಏನದು ಆ ಯಕ್ಷನವರೇ ಒಂದು ತೆಗೆದ್ರು ಒಂದು ಗೌರವ ತೆಗೆದುಕೊಟ್ಟದ್ದು. ಕೊಟ್ಟದ್ದು. ಗೌರವ ಕೊಟ್ರು. ಹೌದು. ಅದಕ್ಕೆ ಪರಿಣಾಮ ಒಂದು ದಿತ್ತ ಕಡಂಗ್ ನಮ್ಮ ರಾಯರಿಗೆ ಒಂದು ಬಿತ್ತು, ಕಡಂಗಿನಲ್ಲಿ ಒಂದು ರಾಯರಿಗೆ ಬಿಟ್ಟು ಬಿತ್ತು. ನನ್ನವರಿಗೆ ಸುಮ್ಮನಿದ್ರ? ಸುಮ್ಮನೆ ಇರ್ಲಿಲ್ಲ, ಮತ್ತೆ ಅಲ್ಲಿಗೆ ಮಲಗಿತ್ತು. ಅಯ್ಯೋ, ಏನಾಯ್ತು ಅವರಿಗೆ? ಏನಾಗಲಿಲ್ಲ. ಹೋಗಿ ನನ್ನವರು ನೆಬ್ಬಿಸುವುದಲ್ವ? ನಾನು ನೋಡಿದೆ, ರಾಯರೇ ಚಾತರಿಸಿ ಚಾತರಿಸಿ ಅಂತ ಹೇಳಿದೆ. ಚೇತರಿಸಿಕೊಳ್ಳಿ ಅಂತ ನನ್ನವರು ಎದ್ದು ಬಂದ್ರು. ನನ್ನವರಿಗೆ ಏನು ಆಗ್ಲಿಲ್ವಲ್ಲ? ಏನಾಗ್ಲಿಲ್ಲ ಅಮ್ಮ, ಏನಾಗ್ಲಿಲ್ಲ. ಈಗ ನೋಡ್ತೇನೆ, ಕಾಲಿಗೆ ಹೊರಗೆ ಹಾಕಿದ್ದಾರೆ. ಏನಾಯ್ತು ನನ್ನವರಿಗೆ? ಏನಾಗ್ಲಿಲ್ಲ, ಏನಾಗ್ಲಿಲ್ಲ. ಈಗ ನೋಡ್ತೇನೆ, ಮುಗಿನಲ್ಲಿ ರಕ್ತ ಸುರಿತಾ ಉಂಟು. ಏನಾಯ್ತು ನನ್ನವರಿಗೆ? ಏನಾಗ್ಲಿಲ್ಲ, ಏನಾಗ್ಲಿಲ್ಲ. ಈಗ ನೋಡ್ತೇನೆ, ನಿಮ್ಮ ಗಂಡ ಇಟ್ಟು ದನಾಲೆಗೆ ಹೊರಗೆ ಹಾಕಿ ಕೆಂಪು ಕೆಂಪು ರಕ್ತ ಕಾರಿ ಸತ್ತೇ. ಪತಿ ನೀ ಮಾಡಿದೆಯಲ್ಲ ಈ ಮರಿಯಲ್ಲ ಜತೆಯಾದಲು ಬರೇ ನಲ್ಲ ಕ್ಷಿತಿಯೊಳು ನಿನ್ನ ನಗಲಿ ಸಿಡಿಲೊಂದಪ್ಪಳಿಸಿ ನನ್ನೆದೆಗೆ ಬಡಿದಂತಹ ಅನುಭವ ನನಗಾಯಿತಲ್ಲ. ಹೆತ್ತ ತಾಯಿಯ ಮನಸ್ಸಿನಲ್ಲಿರುವಂತಹ ಆಸೆಯನ್ನು ನೆರವೇರಿಸಿಕೊಡುತ್ತೇನೆ ಮಾಲಿನಿ. ಆದಷ್ಟು ಬೇಗ ವಶಪಡಿಸಿಕೊಂಡು ಬರುತ್ತೇನೆ ಸುರಲೋಕವನ್ನು ಎಂಬ ಹಾಗೆ ನನ್ನಲ್ಲಿ ಆಡಿ ಹೋದವರು ನನ್ನವರು. ಆ ಚಂದವನ್ನು ಕಾಣಬೇಕು, ಸುವಾರ್ತೆಯನ್ನು ಕೇಳಿಸಿಕೊಳ್ಳಬೇಕು ಎಂಬ ಹಾಗೆ ಆಸೆ ಪಟ್ಟಂತಹ ನನಗಿಂದು ಇಂತಹ ಸ್ಥಿತಿ. ನನ್ನವರು ನನ್ನನ್ನು ಬಿಟ್ಟು ಹೋದರೆ ಪ್ರಪಂಚದಲ್ಲಿ ನನ್ನವರನ್ನು ಬಿಟ್ಟು ಬದುಕುವಂತಹ ಸಾಮರ್ಥ್ಯವು ನನಗಿಲ್ಲ. ಒದಗಿದಂತಹ ಈ ಕಷ್ಟವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಲಿ? ಇಲ್ಲ, ಅವರಿರದಂತಹ ಪ್ರಪಂಚದಲ್ಲಿ ನಾನು ಬದುಕಲ್ಲ. ನಾ ಸಾಯ್ತೇನೆ. ಅತ್ತು ಬಲವೇ ಸುಮ್ಮನೆ ಸತ್ತವರು ಜೀವಿ ಬರೀ ಸಮರ ಸಮರ್ಥರಾಗಿ ತರಳ ಮಹಿಷಾಸುರಗಿ ಹದನಗಳ ಸುಮರದ ಮತ್ತವರು ಸಾಧ್ಯ ಮಾಡಿದು ನಾಗವಗರ್ತಿಯ ವಶ ಕೈಗೆ ಎನ್ನುತ್ತಲೇ ಕರೆದಳ ಮಗನ ನನ್ನ ಹಣೆಯಲ್ಲಿರುವಂತಹ ಕುಂಕುಮ ನೀರಾಗಿ ಹೋಯಿತು. ಕೊರಳಲ್ಲಿರುವಂತಹ ಮಾಂಗಲ್ಯ ತುಂಡಾಯಿತು. ಕೈಯಲ್ಲಿರುವಂತಹ ಕೈಬಳೆಲ್ಲ ತುಂಡಾಗಿ ನುಚ್ಚುನೂರಾಗಿ ಹೋಗುವುದಕ್ಕೆ ಕಾರಣ ಸುಮನಸರು ಮುತ್ತೈದೆಯಾಗಿ ಬಾಳಬೇಕು ಎಂಬ ಹಾಗೆ ಆಸೆ ಪಟ್ಟಂತಹ ಮಾಲಿನಿಗಿಂದು ವಿಧವೆಯ ಪಟ್ಟವನ್ನು ಒದಗಿಸಿಕೊಟ್ಟವರು. ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿ ನಗುತ್ತಿರಬಹುದವರು. ಇಲ್ಲ, ಇದು ಶಾಶ್ವತವಾದಂತಹ ಸಂತೋಷವಲ್ಲ. ಅವರ ನಗುವನ್ನು ನಿಲ್ಲಿಸದೆ ಹೋದೆ ಎಂದಾದರೆ ದಿತಿಸುತ್ತೆ ಮಾಲಿನಿ ನನ್ನಲ್ಲ, ಮಾಲಿನಿ ನನ್ನಲ್ಲ. ಯಾರು ಇಲ್ಲ ಎಂಬ ಹಾಗೆ ಯೋಚಿಸುವುದಾದ್ರೆ ಯಾಕೆ? ನಾ ಹಡೆದಿರುವಂತಹ ಮಗ ಮಹಿಷನಿದ್ದ, ಆತನಿಗೆ ಸಕಲ ವಿಚಾರವನ್ನು ತಿಳಿಸಿದೆ ಎಂದಾದರೆ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನು ವಿಧಿಸುತ್ತಾನೆ. ಮಗನನ್ನು ಕರೆಯಲೇಬೇಕು. ಮಗನೇ ಮಹಿಷ, ಕಂದ ಮಹಿಷ, ಮಗನೇ ಮಹಿಷ.
ಹಠವಾಡುತ್ತಿದ್ದೆ. ತಕ್ಷಣವೇ ಮಗನೇ ಶಿಷ್ಯ ಹೋಗಂತ ಈ ಕಡೆ ಎಂದು ದೀರ್ಘವಾದ ಧ್ವನಿ ಕೇಳಿತು. ಅಮ್ಮ, ಹೆತ್ತ ತಾಯಿಯ ಕರುಳಿನ ಕರೆಯೆಂದು ಆಲಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನದಿಗೆ ಓಡೋಡಿಕೊಂಡು ಬಂದೆ. ಯಾಕೆ ತಾಯಿಯ ಕಣ್ಣೀರು? ಏನಾಯಿತಮ್ಮ? ಕಷ್ಟ ಒದಗಿತು ಮಗನೇ. ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಬಂದು ನಿನ್ನ ಮುಖವನ್ನು ನೋಡ್ತೇನೆ. ತಲೆಯನ್ನು ಧಾರಾಕಾರವಾಗಿ ಕಣ್ಣುಗಳಿಸ್ತಾ ಇತ್ತು. ಇದನ್ನೆಲ್ಲ ನೋಡುವಾಗ ನಮ್ಮ ಪುರದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೀತಿದೆ. ಅಮ್ಮ, ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಇಂದ್ರಾಗೆ ಅಲ್ಲ, ತ್ರಿಮೂರ್ತಿಗಳೇ ಎಂತವನಾಗಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಮಗನೇ. ಅಯ್ಯಯ್ಯೋ ಮತ್ತು ಕಂದ ಕಂದ ನಿನ್ನ ಮುಖವನ್ನು ನೋಡಿದಾಗ ಸಂತೋಷವನ್ನು ಪಡಬೇಕಾದಂತಹ ತಾಯಿ ಈ ಸ್ಥಿತಿಯಲ್ಲಿ ಕಂಡಾಗ ನೀನು ಪ್ರಶ್ನೆಯ ಸುರುಮಳೆಯನ್ನೇ ಹಾಕಿದೆ. ಹೌದಮ್ಮ ಕಂದ, ಇಂದಿಗಾಗುವಾಗ ನಮ್ಮ ಬಾಳು ಎಂಬುದು ಮುಗಿದು ಹೋಯಿತು ಮಗನೇ. ಯಾಕೆಂತ ಕೇಳಬಹುದಮ್ಮ? ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ನಮ್ಮ ಎಲ್ಲ ಸೇನೆಯನ್ನು ಸೇರಿಸಿಕೊಂಡು ನಾಕವನ್ನಡರಿದಂತಹ ವಿಚಾರ ನಿನಗೆ ತಿಳಿದಿದೆಯಾ ಮಗನೇ? ತಿಳ್ಕೊಂಡಿದ್ದೇನಮ್ಮ ನಾನು. ಸುರಲೋಕವನ್ನು ಸೇರಿದಂತಹ ನಿನ್ನ ತಂದೆ ಎದುರಿಗೆ ಬಂದಂತಹ ದೇವತೆಗಳನ್ನೆಲ್ಲ ಸದೆ ಬಳಿದು ನಾಕದ ಪೀಠವನ್ನು ಏರಿದರಂತೆ ಮಗನೇ. ಅಮ್ಮ ಕಂದ, ನಾಕಲೋಕ ನಮ್ಮ ಸ್ವಾಧೀನವೈತೆ. ಹೌದು ಮಗನೇ. ತಾಯಿ, ಸ್ವರ್ಗ ಮರ್ತ್ಯ ಪಾತಾಳಮ್ಮ ಮೂರು ಲೋಕ
ನಮ್ಮ ಕೈವಶವಾಯ್ತಮ್ಮ. ಆ, ಅಮ್ಮ, ಮಗನೇ, 3 ಲೋಕದ ಒಡೆತನ ನಮ್ಮ ಕೈಯಲ್ಲಿರುವಾಗ 3 ಲೋಕದ ಒಡೆಯನ ಒಡತಿಯಾದ ನೀನು ಸಂತೋಷದ ವಿಚಾರವನ್ನು ಬಿಟ್ಟು ಮತ್ತೆ ಯಾಕೆಮ್ಮ ತಲೆಯನ್ನು ತಗ್ಗಿಸಿ ಕಣ್ಣೀರು ಹಾಕ್ತಾ ಇದ್ದಿ? ಮಗನೇ, ಸ್ವರ್ಗವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಯೋಗ ನಿನ್ನಪ್ಪನಿಗೆ ಇಲ್ಲದಾಗಿ ಹೋಯಿತು ಮಗನೇ. ಯಾಕೆಮ್ಮ? ಸೋತಂತಹ ಸುಮ್ಮನಸರು ಸುಮ್ಮನಿರಲಿಲ್ವಂತೆ. ಏನು ಮಾಡಿದ್ದಾರೆ? ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿದ್ದಾರೆ. ಮಾತನ್ನು ನಾನು ಕೇಳುತ್ತಾ ಇದ್ದೇನಮ್ಮ. ತಾಯೇ, ಕಂದ, ನನ್ನ ತಂದೆ ಮಡಿದರೆ, ನಿಜ ಮಗನೇ, ನನ್ನ ತಂದೆ ಅಳಿದರೆ ಸತ್ಯ. 3 ಲೋಕ ಸ್ವಾಧೀನವಾಯಿತೆಂದು ಸಂತೋಷದಲ್ಲಿರುವಂತಹ ಸಂದರ್ಭದಲ್ಲಿ ಎಂತ ವಾರ್ತೆಯನ್ನು ನಾನು ಕೇಳುತ್ತಾ ಇದ್ದೇನೆ. ಅಮ್ಮ, ಮಗನೇ, ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ಇಲ್ಲ, ಈ ರೀತಿ ಅಳುತ್ತಾ ನಿಂತರೆ ಮತ್ತೆ ನಮಗೆ ಯಾರಿದ್ದಾರಮ್ಮ? ಯಾರು ಇಲ್ಲ. ನಾವು ತಪ್ಪಳೆ ಆದೆವು. ಈ ತಬ್ಬಲಿ ಎಲ್ಲ ಮಗನೇ, ಹೆತ್ತ ತಾಯಿ ನಾನಿದ್ದೇನಲ್ವ ನಿನಗೆ. ಅಮ್ಮ, ಯೋಚನೆ ಮಾಡಬೇಡ, ಕಣ್ಣೀರು ಹಾಕಕೂಡದು. ನನ್ನ ತಂದೆಯನ್ನು ಕೊಂದದ್ದ ಇಂದ್ರಾದಿ ದೇವತೆಗಳು ಕೊಂದು ನಾನು ಬರ್ತೇನೆ. ನಿನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ. ಯಕ್ಷ ಯಕ್ಷ ನನ್ನ ಪಾಲಿಗಾತ ನಿರ್ಲಕ್ಷ್ಯವೇ. ಯಕ್ಷ ಲೋಕವನ್ನು ಸೇರುವಂತಹ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ತ್ರಿಯಕ್ಷನೇ ಬರಳಿ ಆತನ 3ನೇ ಕಣ್ಣಿನಿಂದ ಬೆವರು ಜಲವನ್ನು ಇರಿಸದಿದ್ದರೆ ನಿನ್ನ ಮಗನೇ ನಾನಲ್ಲ. ಮನದಿ ಹರುಷವನ ನುಡಿದಳು ಅನಿನಿಜರ ಗೆಲ್ಲಬಹುದು ಸಮರದಿ ಅನಿನಿಜರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ಮಗನೇ ವನಜನ ಬನು ಬರುವ ಕೃತಗದಿ ವನಜನ ಬನು ಬರುವ ಕೃತಗದಿ ಅನವರದಲು ಮನದರ ಭಕ್ತಗಿ
ಪಡೆದು ವರಗಳನ್ನು ಕಂದ ಮಗನೇ 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 ಕಂದ ಕಂದ ಸ್ವಲ್ಪ ಸೈರಿಸು ಮಗನೇ. ನನಗೆ ತಡೀಲಿಕ್ಕೆ ಆಗುತ್ತಿಲ್ಲಮ್ಮ. ನಿನ್ನನ್ನು ತಡೆಯುವುದಕ್ಕೂ ಕಾರಣ ಉಂಟು ಕಂದ. ಏನಮ್ಮ? ನೀನಾಡಿದಂತಹ ವೀರೋಚಿತವಾದಂತಹ ಮಾತುಗಳನ್ನೇ ಆಲಿಸಿದಾಗ ಮಾ. ಮನಸ್ಸಿಗೆ ಹರುಷವಾಯಿತು ಕಂದ. ನೀನು ಧೀರನಾಗಿರುವೆ, ಶೂರನಾಗಿರುವೆ ಎಂಬ ಹಾಗೆ ಈ ಮಾತಿನಿಂದಲೇ ಅರ್ಥವಾಯಿತು. ಏನಮ್ಮ? ನಿನ್ನನ್ನು ನೋಡಿದಾಗಲೇ ನಾನು ಅರ್ಥವಿಸಿಕೊಂಡಿದ್ದೇನೆ, ನೀನು ಮಹಾಬಲನೇ ಇದ್ದೀಯ ಮಗನೇ. ಕಂದ, ದೇವಲೋಕವನ್ನು ಸೇರಿದಂತಹ ನಿನಗೆ ಹ. ಆ ದೇವತೆಗಳನ್ನೆಲ್ಲ ಸದ್ಯ ಬಡಿಯುವುದು ಹ. ಘನತರವಾದಂತಹ ಕೆಲಸವೇ ಹೇಳಿ. ಆದರೆ ಒಂದು ಇದೆ ಮಗನೇ, ಏನಮ್ಮ? ಸೋತಂತಹ ಸುಮ್ಮನಸರು ಯಾವ ಕಾರಣಕ್ಕೂ ಸುಮ್ಮನಿರುವವರಲ್ಲ ಮಗನೇ. ಏನು ಮಾಡ್ತಾರಮ್ಮ? ನೇರವಾಗಿ ಹೋಗಿ ವನಜನಾಭನಲ್ಲಿ ದೂರನ್ನು ಕೊಡುತ್ತಾರೆ ಮಗನೇ. ಆ ಕರಿಯರಲ್ಲಿ ಹೌದು ಮಗನೇ. ಆತ ಏನು ಮಾಡ್ತಾನಮ್ಮ? ಕಂದ, ಸುಮನಸರ ಪಕ್ಷವನ್ನು ವಹಿಸಿಕೊಂಡು ನಿನ್ನನ್ನು ಎದುರಿಸುವುದಕ್ಕಾಗಿ ಬರುತ್ತಾನೆ ಮಗನೇ. ಅಮ್ಮ ಅಮ್ಮ, ಆ, ನಾನು ಏನು ಮಾಡ್ಬೇಕೆಂದು ತೀರ್ಮಾನ ಮಾಡಿದ್ಯಮ್ಮ? ಯಾವ ಕಾರಣಕ್ಕೂ ಅವರಿಂದ ಸೋಲನ್ನು ಅನುಭವಿಸಬಾರದು ಎಂದಾದರೆ ನಿನ್ನ ತಾಯಿ ಆಡಿದಂತಹ ಮಾತನ್ನು ನೀನು ನಡೆಸಿಕೊಡಬೇಕು ಮಗನೇ. ಅಮ್ಮ, ಇಷ್ಟರವರೆಗೆ ನಿನ್ನ ಮಾತನ್ನು ನಾನು ಮೀರಲಿಲ್ಲ. ಇಂದು ಯಾವ ಮಾತಮ್ಮ ಹೇಳು? ಈ ನಾನು ಮಾತನ್ನು ನಡೆಸುತ್ತೀಯ ಎಂಬ ಧೈರ್ಯ ಉಂಟು ಮಗನೇ. ನಡೆಸಿಕೊಡ್ತೇನೆ. ಕಂದ, ನೀನು ಆದಷ್ಟು ಬೇಗ ಕಾನನವನ್ನು ಸೇರಿಕೊಳ್ಳಬೇಕು. ಯಾಕೆಂತ ಕೇಳಬಹುದಾ? ಕರುಣಾಸಾಗರನಾಗಿರುವಂತಹ ಕನಕಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳಬೇಕು. ಸರಿಯಮ್ಮ. ಒಲಿದಂತಹ ವಿಧಾತನಲ್ಲಿ ಅಜಯನಾಗುವಂತಹ ವರವನ್ನನ್ನು ಬೇಡಿಕೊ ಮಗನೇ. ಆಮೇಲೆ ನಾಕವನ್ನೇಳು, ಆ ದೇವತೆಗಳನ್ನೆಲ್ಲ ಸದೆ ಬಡಿ ಮಗನೇ. ಬರಿದಾದಂತಹ ಸುರಲೋಕದ ಪೀಠವನ್ನು ನೀ ಏರಬೇಕು ಮಗನೇ. ಅಮ್ಮ, ಇದು ನಿನ್ನ ಮನದಲ್ಲಿದ್ದಂತ ಆಸೆ. ಹೌದು ಮಗನೇ. ನಿನ್ನ ಆಸೆಯನ್ನು ನಿನ್ನ ಕಂದನಾದ ನಾನೀಡೇರಿಸಿಕೊಡ್ತೇನೆ. ಹರುಷವಾಯಿತು ಕಂದ. ಅಮ್ಮ, ಯೋಚನೆ ಮಾಡಬೇಡ, ದುಃಖಿಸಬಾರದು. ನಿನ್ನ ಮಗನ ದಾರಿ ನಿರೀಕ್ಷೆಯಲ್ಲಿ ಇರು. ಹೆತ್ತ ತಾಯಿಯಾದಂತಹ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ ಮಗನೇ. ಹೋಗುವುದು ಘನತರವಾದಂತಹ ಕೆಲಸವನ್ನು ಪೂರೈಸುವುದಕ್ಕೆ, ಹೌದಮ್ಮ. ತೊಂದರೆ ಬಾಧಿಸಬಾರದೆಂಬಂತಹ ಉದ್ದೇಶದಿಂದ ಆಯುಧವನ್ನು ಕೈಯಲ್ಲಿರಿಸಿಕೊ ಮಗನೇ ನೀನು. ಅಮ್ಮ, ಆದಷ್ಟು ಬೇಗ ಹೋಗಿ ಬರ್ತೇನೆ. ಶ್ರೇಯಸ್ಸಾಗಲಿ ಕಂದ, ಜಯಶಾಲಿಯಾಗಿ ಬಾ. ಕಂದ
ಸಿಕ್ಕಿದನ್ನು ಇಟ್ಟುಕೊಳ್ಳೋ ಭಾಗ್ಯ ಮಾತ್ರ ನಮಗಿಲ್ಲದಾಗಿ ಹೋಯ್ತು. ನಮ್ಮಲ್ಲಿ ಸ್ವತಂತ್ರ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಬಿಟ್ಟಿಲ್ಲ. ಹೋಗಿ ಅರಿಯಲ್ಲಿ ದೂರು ಕೊಟ್ಟ ಕಾರ್ಯಚಕ್ರದಿಂದ ಅಂಗಾಂಗವನ್ನೇ ಕಳೆದುಕೊಂಡೆವು. ಪ್ರಾಣ ಉಳಿಸುವುದಕ್ಕಾಗಿ ಕಾಡುಗಳಲ್ಲಾಡ್ತಾ ಇದ್ದವರು ನಾವು. ನಮ್ಮ ಜೀವನ ಹೀಗಾದ್ರೆ ಮುಂದೆ ಬದುಕುವುದೇ ದಯ್ಯ. ಯಾಕೆಷ್ಟು ಚಿಂತೆ ಮಾಡುವುದು? ನಮ್ಮವರನ್ನು ಕೂಡಿಕೊಂಡು ಕಾರಣಕ್ಕೆ ತಿರುಗಾಟಕ್ಕೆ ಹೋದವನು. ಆ ಸಂದರ್ಭದಲ್ಲಿ ಹೊಸ ವರ್ತಮಾನವನ್ನು ಕೇಳಿದ್ದೇನೆ. ಶೋಣಿತಾಪುರದಲ್ಲಿ ಸಂಭ್ರಮವಂತೆ ಮಾಲಿನಿಗೆ ಮಗನಾಗಿ ಮಹಿಷ ನಾಮಕನು ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವನಿಂದ ಬೇಕಾದಂತಹ ವರವನ್ನು ಪಡೆದಿದ್ದಾನೆ. ನಮ್ಮ ಕಷ್ಟವನ್ನು ಆತನಲ್ಲಿ ಹೇಳಿಕೊಳ್ಳೋಣ, ಖಂಡಿತವಾಗಿಯೂ ಪರಿಹಾರ ಸಿಗುತ್ತದೆ. ಮೊದಲ ಶೋಣಿತ ಸಂತೋಷದ ವಿಚಾರ. ಬ್ರಹ್ಮದೇವನಿಂದ ವರವನ್ನು ಪಡೆದಂತ ನಾನು ನೇರವಾಗಿ ಗುರವನ್ನು ಸೇರಿಕೊಂಡೆ. ಅಮ್ಮನಲ್ಲಿ ವಿಚಾರವನ್ನು ತಿಳಿಸಿದೆ. ಸಂತೋಷವಾಯಿತಂತೆ. ಹಾಗೆ ಅಮ್ಮನಿಂದ ಆಜ್ಞೆಯನ್ನು ಪಡೆದು ಭೂಲೋಕ ಪಾತಾಳ ಲೋಕವನ್ನೇ ಸ್ವಾಧೀನ ಮಾಡಿಕೊಂಡೆ. ಉಳಿದದ್ದು ನಾಲ್ಕಲೋಕದ ವಿಚಾರ ಮಾತನಾಡುವಾಗ ಯಾರು ನನ್ನನ್ನು ನೋಡಲಿಕ್ಕೆ ಬಂದಿದ್ದಾರಂತೆ. ಹೊರಗೆ ಬರಬಹುದಾ? ಒಳ ಪ್ರವೇಶ ಮಾಡಿ. ಪ್ರತಿ ನಮಸ್ಕಾರವನ್ನು ಮಾಡಿದ್ದೇನೆ. ಅಯ್ಯೋ, ನೀವು ಯಾರು? ನಿಮ್ಮ ಪುರ ಯಾವುದು? ನಿಮ್ಮ ಹೆಸರೇನು? ಅಷ್ಟು ಮಾತ್ರವಲ್ಲ, ಇಷ್ಟು ಮಂದಿರೆಲ್ಲ ಕೂಡಿಕೊಂಡು ಶೋಣಿತಾಪುರಕ್ಕೆ ಬರಬೇಕಾದ್ರೆ ನನ್ನ ಹಿತವಂತರೇ ನೀವು ಅಲ್ಲ. ಆ ಹಿತವಂತರೇ ಸುಕುಮಾರ ಹೇಳು ಎಲ್ಲರನ್ನು ಕೂಡಿಕೊಂಡು ಬರಬೇಕಾದ್ರೆ ಕಾರಣ ಇಲ್ಲದೆ ಕಾರ್ಯ ಇಲ್ಲ. ಉದ್ದೇಶ ಇದ್ದೇ ನಿನ್ನೆಲ್ಲ ಬಂದವರು. ಅಂದ್ರೆ ಶೋಣಿತಾಪುರಕ್ಕೆ ಇನ್ನೊಂದು ಊರು ಸೇರಿಸುವಂತ ನಮಗೆ ಮನಸ್ಸಾಯ್ತು. ತಪ್ಪಲ್ಲದು. ಮನಸ್ಸು ಮಾಡಿದ್ದು ಮಾತ್ರ ಅಲ್ಲ, ಶೋಣೆ ಕೂಡಿಕೊಂಡು ದೇವಲೋಕಕ್ಕೆ ಹೋದೆವು. ಇಂದ್ರಾದಿ ಸುವರ್ಣರನ್ನೇ ಪಡೆದೆವು. ಅಧಿಕಾರದ ಮುದ್ರೆ ನಮ್ಮದಲ್ಲಿ. ದೇವಲೋಕ ಸ್ವಾಧೀನವಾಯಿತು. ಹೌದು. ದೇವಲೋಕವನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಏನು ಮಾಡುವುದಯ್ಯ, ಸಿಕ್ಕಿದನ್ನು ಇಟ್ಟುಕೊಳ್ಳೋ ಭಾಗ್ಯ ಮಾತ್ರ ನಮಗಿಲ್ಲದಾಗಿ ಹೋಯ್ತು. ಕೈಗೆ ಬಂದದ್ದು ಬಾಯಿಗೆ ಇಲ್ಲ ಅಂತಾಗಿ ಹೋಯ್ತು. ಏನಾಯಿತು? ನಮ್ಮಲ್ಲಿ ಸ್ವತಂತ್ರ ಇಂದ್ರ ನಮ್ಮ ಮೇಲಿನ ಹಾಗೆಯನ್ನು ಬಿಡ್ಲಿಲ್ಲ. ಏನು ಮಾಡಿದ? ಅವ ವೈಕುಂಠಕ್ಕೆ ಹೋದ. ಎಲ್ಲಿಗೆ? ಹೌದೌದು. ಆತ ಏನು ಮಾಡಿದ? ಹರಿಯಣ ಬಳಿಗೆ ಹೋಗಿ ಒಂದಕ್ಕೆ 9 ಸೇರಿಸಿ ಚಾಡಿ ದೂರನ ಆಲಿಸಿದ ಆತ ಈಗ ಬರ್ತಾನೆ ಮತ್ತೆ ಬರ್ತಾನೆ ಅಂತ ನಾವು ಕುತ್ತಿಗೆ ಉದ್ದ ಮಾಡಿದ್ದೇ ಉಂಟು. ಬರ್ಲಿಕ್ಕಿಲ್ಲ. ಅವನಿಗೆ ಧೈರ್ಯ ಇಲ್ಲ ಮತ್ತು ಚಾಡಿಯನ್ನು ಕೇಳ್ತಾ ಧೈರ್ಯ ಇಲ್ಲ ಅವನಿಗೆ ಬರ್ಲಿಕ್ಕೆ. ಅವ ನಗಾಡಿ ಕೂತಲ್ಲ ಸುಧಾರಿಸಿ. ಈಗ ಒಬ್ಬೊಬ್ಬರನ್ನೇ ಸುಧಾರಿಸಿ ಬಿಟ್ಟಿದ್ದಾನ ಅಲ್ಲ ಎಲ್ಲರನ್ನ? ಎಂತದು? ನಾನು ಎಣೆ ಹೇಳಿದೆ. ಯಾವುದು ಯಾವುದು? ಮಾಡಿದ ಅಂಗಾಂಗವನ್ನೇ ಕಳೆದುಕೊಂಡು ಪ್ರಾಣ ಉಳಿಸುವುದಕ್ಕಾಗಿ ಎಲ್ಲೆಲ್ಲ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ನಮ್ಮ ಕಿವಿಗೋಸ ವರ್ತಮಾನ ಸಿಕ್ಕಿತ್ತು. ನಮ್ಮ ಜಾತಿಯಲ್ಲೊಬ್ಬ ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರ ಅಲ್ಲ, ಬ್ರಹ್ಮದೇವರನ್ನು ಮೆಚ್ಚಿಸಿ ಮರಣಿಲ್ಲದ ವರವನ್ನು ಪಡೆದು ಮೆರೆಯುತ್ತಾ ಇದ್ದಾನೆ. ವರ್ತಮಾನ ಸಿಕ್ಕಿದ್ದೇ ತಡ. ಅವಿತ್ತು ಕೂತವರು ಮೆಲ್ಲಗೆ ಎತ್ತೇವು. ಧೈರ್ಯ ಬಂತು. ಧೈರ್ಯ. ನಿನ್ನಲ್ಲಿಗೆ ಬಂದಿದ್ದೇವೆ. ದೇವಲೋಕ ಅಧಿಕಾರ. ನಿಮ್ಗೆ ತಲೆ ಸರಿ ಇಲ್ವಾ? ಯಾವುದು? ಒಂದು ಸಲ ಹೋಗಿ ಸ್ವರ್ಗಲೋಕ ಸ್ವಾಧೀನ ಮಾಡಿ. ತಲೆ ಸರಿ ಇದ್ರೆ ಇಲ್ಲಿಗೆ ಬರ್ತೇವೆ ನಾವು. ನಿಮ್ಮಿಂದ ಏನಾಗ್ಲಿಲ್ಲ. ಯಾರು ಹೇಳಿದಾಗ್ಲಿಲ್ಲ ಅಂತ? ಸಿಕ್ಕಿದೆ. ಅವ ವಂಚಕ ಮೋಸ ಮಾಡಿದವ.
ನಾರಾಯಣ ಆಗ್ಲಿ. ಆಮೇಲೆ ಸ್ವರ್ಗಲೋಕವನ್ನು ಸಾಧನೆ ಮಾಡ್ಬೇಕೆಂದು ಕೇಳ್ತಾ ಇದೆಯಲ್ಲ, ಹೌದು. ಅಷ್ಟೇ. ಈ ಸಂದರ್ಭದಲ್ಲಿ ಶಂಕ ದುರ್ಗಾದ್ಯರನ್ನು ಒಡಗೂಡಿಕೊಂಡು ದೇವಲೋಕ ಸ್ವಾಧೀನಕ್ಕಾಗಿ ಬಂದಿದ್ದಾರೆ. ಅದನ್ನು ಉಳಿಸಿಕೊಳ್ಳುವಲ್ಲಿ ಪ್ರಯತ್ನವನ್ನು ನಾವು ಮಾಡಬೇಕು.
ಬಿಳಿ ಗಜಮಣಿ ಯಾರಿಕೊಂಡು ಬಂದವ ಇಂದ್ರನೇ ತಾನೇ. ಸರಿ ಇಂದ್ರ, ನೀನು ಬಂದದ್ದು ಲೇಸಾಯ್ತು. ಯಾಕೆ? ಈ ಹಿಂದೆ ನನ್ನ ತಂದೆಯಾದ ವಿದ್ಯನ ಮಾಡಿ ಸ್ವರ್ಗಕ್ಕೆ ದಾಳಿ ಮಾಡಿ ನಿಮ್ಮೆಲ್ಲರನ್ನು ಸೋಲಿಸಿ ಸುರ ಗದ್ದಿಗೆಯನ್ನು ಸ್ವಾಧೀನ ಮಾಡಿಕೊಂಡಿದ್ದಾರಂತೆ. ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷವನ್ನು ಸೇರಿಕೊಂಡು ಯಕ್ಷ ಎಂಬವ ಬಂದು ಕೊಂದಿದ್ದಾನಂತೆ. ಹಾಗೆಯನ್ನು ತಿರ್ಸಕ್ಕಾಗಿ ವಿದ್ಯನ ಮಾಡಿಯ ಮಗ ಮಹಿಷ ಅಂದ್ರೆ ನೋಡಿ ಶೈನಿಯನ್ನು ಸೇರಿದಂತಹ ಜಲಂತವಾದಂತಹ ಸಾಕ್ಷಿ ನಿನಗೂ ತಿಳಿದಿರಬಹುದು. ಆದ್ದರಿಂದ ಅದನ್ನು ಬಯಸಿ ಬಂದ ಎಂದಾದರೆ ನಿನಗೆ
ನೀನು ಯಮನಾಲಯಕ್ಕೆ ನೋಡುವ ಬಾ. ಶಂಕತ್ರಿಕಾಚಾರ್ಯ ಹೇಗೆ ನಮ್ಮ ಸಾಧನೆ? ಎಲ್ಲ ನಮ್ಮದೇ. ಇದ್ದಾನ ದೇವೇಂದ್ರ? ಇಲ್ಲಪ್ಪ, ಇಷ್ಟುದ್ದ ಭಾಷಣವಾಗಿದ್ದ ಜಾಗ ಸಿಕ್ಕದಲ್ಲೇ ಓಡಿ ಹೋಗಿದ್ದಾನೆ. ನೇರವಾಗಿ ಭೂಲೋಕವನ್ನು ಸೇರಿಕೊಳ್ಳಿ. ಎಲ್ಲಿಗ? ಸಂಭ್ರಮ ಸಂಭ್ರಮ ಸಂಭ್ರಮ. ಯಾಕ ಹೆಚ್ಚುಗರಡು ಮಾಡ್ತಾರೆ ಬ್ರಾಹ್ಮಣರು? ಆ ಯಾಗವನ್ನು ನಿಲ್ಲಿಸಿ ಎಡದಂತ ಕಡ್ಪದಲ್ಲಿ ತಲೆಯಲ್ಲಿ ಕಾಣಿ. ಅಷ್ಟು ಮಾತ್ರವಲ್ಲ, ಗೋ ಹತ್ಯ, ಶಿಶು ಹತ್ಯ, ಸ್ತ್ರೀ ಹತ್ಯ, ಭ್ರೂಣ ಹತ್ಯ, ಮಹಾಪಾತಕಗಳೆಲ್ಲ ಮಾಡಿ ಇಚ್ಛೆ ಬಂದಾಗಿ ನಡೆದುಕೊಳ್ಳಿ. ಬೇಕಾದಾಗ ಕರೆಸಿಕೊಳ್ತೇನೆ. ಸೂರ್ಯ ಚಂದ್ರರು ನಿಮ್ಮ ಗಾತ್ರರು ಸರಿ. ನೀವು ಚಲಿಸಬೇಕಾದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ಇಂದ್ರನ ಗತಿ ನಿಮ್ಮ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ಕಟೀಲು ಮಲ್ಲಿಗೆ ಅಂಗಡಿಯಲ್ಲಿ ಬ್ರಹ್ಮ ಕಪಾಲ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 23ನೇ ತಾರೀಕಿನಂದು ಸುರಗಿರಿ ದೇವಸ್ಥಾನದ ಬಳಿ ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 24ನೇ ತಾರೀಕಿನಂದು ಗುರುಪುರ ಬೆಳ್ಳಿಬೆಟ್ಟಿನಲ್ಲಿ ಶನೈಶ್ಚರ ಮಹಾತ್ಮೆ ರಾಜ ವಿಕ್ರಮಾದಿತ್ಯ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 26ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ನೂತನ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 29ನೇ ತಾರೀಕಿನಂದು ಮಂಗಳವಾರ ತೂಕೂರು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ದೇವಸ್ಥಾನದ ವಠಾರದಲ್ಲಿ ಶ್ರೀಮತಿ ಜಲಜಾ ಎಸ್ ಕೋಟ್ಯಾನ್ ಮತ್ತು ಮಕ್ಕಳ ಬಾಬ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನ ನಮ್ಮವರನ್ನು ಕೂಡಿಕೊಂಡು ಸತ್ಯಲೋಕದೆಡೆಗೆ ದುಗುಡ ದುಮ್ಮಾನವನ್ನು ಹಿಡಿದುಕೊಂಡು ಬರುವುದಕ್ಕೆ ಬಲವಾದಂತಹ ಕಾರಣವಂತು ಪ್ರಭು. ಏನದು? ವರ್ತಮಾನ ಕಾಲದಲ್ಲಿ ಎಲ್ಲರಿಗೂ ಬಾಧಿತನಾಗಿ ಬದುಕುತ್ತಿರುವಂತಹ ಮನುಷ್ಯನ ಉಪಹತಿಯಿಂದ ಲೋಕಲೋಕಾಂತರವೇ ತತ್ತರಿಸಿದೆ. ಇದಕ್ಕೆಲ್ಲ ಕಾರಣವೇನು ಅಂತ ನೋಡಿದರೆ ಸತ್ಯಲೋಕವಾಸನಾದಂತಹ ನಿಮ್ಮ ಭಜನೆ,
ಭಜನೆಗೆ ಒಲಿದ ನೀವು ವರವನ್ನು ಕೊಟ್ಟಿರಿ, ಅದುವೇ ಲೋಕಕ್ಕೆ ಮಾರಕವಾದಂತಹ ಪರಿಣಾಮವನ್ನು ಬೀರುತ್ತಾ ಉಂಟು. ಎಲ್ಲಿ ನೋಡಿದ್ರು ಅವನದ್ದೇ ಧ್ವಜ ರಾಕ್ಷಸರಲ್ಲಿ. ಆದ್ದರಿಂದ ಅಂತಹ ಒಂದು ಪರಾಕ್ರಮವನ್ನು ಮಟ್ಟ ಹಾಕಿ ನಮ್ಮನ್ನು ಉದ್ಧರಿಸಬೇಕು. ಮೈಸೂರಿಗೆ ನಾನು ವರವನ್ನು ಕರುಣಿಸಿದ್ದು ಹೌದು. ಹಾಗೆಂದು ಕೊಟ್ಟ ವರವನ್ನು ಹಿಂಪಡೆಯುವಲ್ಲಿ ನಾನು ಅಸಮರ್ಥನಾಗಿದ್ದೇನೆ. ಇದ್ದಾನೆ ಮಾಧವ, ಅಲ್ಲಿಗೆ ಹೋಗುವ. ನಡೆದಂದು ವೈಕುಂಠದೋಳ್ ಹರಿ ಕಾಣದಿರಲು ಹರಿದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆ ಉಂಟಾದ್ರೆ ಲಕ್ಷ್ಮೀ ರಮಣ ಕಾಣುವುದಿಲ್ಲ. ಹಾಗೆಂದು ಕೈಲಾಸಕ್ಕೆ ಬಂದೆ ಉಂಟಾದ್ರೆ ಗಿರಿಜಾ ರಮಣ ಕಾಣುವುದಿಲ್ಲ. ಶಂಕರ ದೇವರು ಕಳವಳಿಸಿ ಬಳಿಕದರು ಆಕಾಶವಾಣಿ ಏನಂತೆ? ಹರಿಹರನಿರುವ ತುಹಿನಾದ್ರಿ ಚಂದ್ರಕಾಂತ ಶಿಲೆಯಲ್ಲಿದ್ದಾರೆ. ನಾವು ಅಲ್ಲಿಗೆ ಹರಿಹರ ಪದಕ್ಕೆ ಸಕಲರು ಎದ್ದೇಳಿ ಬಂದ ಕಾರಣ ಹೇಳಿ. ನನ್ನಿಂದ ವರವನ್ನು ಪಡೆದ ಮಹಿಷನೆನ್ನುವ ದಾನವ ದಿವಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನು ಯುದ್ಧದಲ್ಲಿ ಸೋಲಿಸಿ ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಮೂರು ಲೋಕದಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿಕೊಂಡು ಲೋಕಕಂಟಕನಾಗಿ ಬೆರೆಯುತ್ತಾ ಇದ್ದಾನೆ. ಅವನ ಕಾಯದ ಕಸುವನ್ನು ಅಡಗಿಸಿ ಲೋಕಕ್ಕೆ ದುಷ್ಟ ಮಹಿಷನ ವಧೆಗಾಗಿ ನನ್ನ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೇನೆ. ನನ್ನಲ್ಲಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ ಇದ್ದೇನೆ. ಮಹಿಷವನಿಗೆ ನನ್ನ ಅಂತಸತ್ವವನ್ನು ಹೊರಗೆಡಹಿದ್ದೇನೆ. ಧರ್ಮ ರಕ್ಷಣೆಗೆ ತೇಜಸ್ಸನ್ನು ಹೊರಬಿಡೋಣ.
ನೀವೆಲ್ಲವರು ಒಂದಾಗಿ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ? ಹೌದಮ್ಮ. ಮಕ್ಕಳೇ, ನಿಶೋಕಮನದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಈ ಬವಣೆ? ಯೋಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತಿಲಾಲಿಸು ಖಳಮಹಿಷನು ವಿಧಾತ ನಿತ್ಯ ಬರದಿ ಆಕಾಶದಿಂದಾಚೆಗೂ 10 ಅಂಗುಲ ವಿಶಾಲವಾದ ವ್ಯಾಪ್ತಿಯನ್ನೇ ಹೊಂದಿರುವ ನಿನ್ನ ಈ ದಿವ್ಯ ಮಂಗಳ ವಿಗ್ರಹವನ್ನು ಕಂಡು ನಾವೆಲ್ಲ ಕೃಷ್ಣಮಾನಸರಾದೆವು. ಸಂತೋಷವನ್ನು ಮಾತ್ರ ಅನುಭವಿಸುವುದಕ್ಕಾಗುತ್ತಾ ಇಲ್ಲ ತಾಯೇ. ದಿತಿಪೌತ್ರನು ಮಾಲಿನಿ ಸಂಜಾತನಾದ ಮಹಿಷದಾನವ ವಾಲಿ ರಮಣನ ವರವ ಸಾಧಿಸಿ ದುಷ್ಟರಾದಂತ ಶಂಕದುರ್ಗಾದ್ರನೊಡ ಓಡಿಕೊಂಡು ದೇವಲೋಕಕ್ಕೆ ದಾಳಿ ಮಾಡಿದ. ಸಮರ ಮುಖದಲ್ಲಿ ಇಂದ್ರಾದಿ ಸುಮನಸರನ್ನೂ ಜಯಿಸಿದ. 3 ಲೋಕವನ್ನು ತನ್ನದಾಗಿಸಿಕೊಂಡು ಮೆರೆದಾಡುತ್ತಾ ಇದ್ದಾನೆ ತಾಯಿ. ಅವನ ಅಟ್ಟಹಾಸದಿಂದ ಈ ಕ್ಷಮೆಗೊದಗಿದ ಕ್ಷಾಮವನ್ನು ನಿವಾರಿಸಿ ನಿನ್ನ ಮಕ್ಕಳಿಗೆ ಕ್ಷೇಮ ಒದಗಿಸ. ವಿಧಿಯಿಂದ ವರವನ್ನು ಪಡೆದ ಮಹಿಷನು ಲೋಕ ಕೊಟ್ಟಕೊನಾಗಿ ಮೆರೆಯುತ್ತಿರುವನೇ. ಯೋಗ ಯಜ್ಞಾದಿಗಳನ್ನು ಗೆಡಿಸಿದನೆ, ದೇವತೆಗಳನ್ನು ಎದೆಸೆಗೆಡಿಸಿದನೆ. ಬಿಡಿರಿ ಭೀತಿಯ ಇನ್ನು ಕಿರಿದು ಸಮಯದೊಳಗೆ ದುರುಳ ಮಹಿಷನನ್ನು ಆತನ ಅನುಚರದ ಕೆಟ್ಟ ರಕ್ಕಸನೆಲ್ಲ ವಧಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ಜಯ ಜಯ ಸಕಲರು ಮಣಿಯಲಾಗಿಯೇ ಜಯ 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 ವಿಶ್ವಕರ್ಮನು ಘನಧರದಿ ಶೋಭಿಸುವ ಭೂಷಣ ವದನ ಅರ್ಪಿಸಲು ಘನಧರದಿ ಶೋಭಿಸುವ ಭೂಷಣ ವದನ ಅರ್ಪಿಸಲು ಜಯ 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 ಹರ ಬ್ರಹ್ಮ ಇಂದ್ರಾದಿ ಸುಮನಸರೇ, ನಾವೆಲ್ಲರೂ ನಮಗೊದಗಿದ ಕಷ್ಟ ಪರಂಪರೆಗಳನ್ನೆಲ್ಲ ಜಗನ್ಮಾತೆ ದಿವ್ಯ ಸಾನ್ನಿಧ್ಯದಲ್ಲಿ ಭಿನ್ನವಿಸಿಕೊಂಡ ಕ್ಷಣ ಮಾತೆ ಒಲಿದು ಅಭಯವನ್ನಿತ್ತಿದ್ದಾಳೆ. ನಾವೆಲ್ಲ ತೋಷಮಾನಸರಾದೆವು. ಖಳವದಗೆ ಹೊರಟು ನಿಂತ ಈ ಶುಭ ವೇಳೆ ನಿರಾಭರಣ ಸುಂದರಿ ಆದರೂ ಸರ್ವಾಲಂಕಾರ ಭೂಷಿತಳಾಗಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮರೇ ಮುಂದೆ ಬಂದು ಸಕಲ ವಸನ ಭೂಷಣಾದಿಗಳನ್ನು ತಂದು ಜಗನ್ಮಾತೆಯ ಪಾದಮೂಲದಲ್ಲಿರಿಸಿದ್ದಾರೆ. ದೇವತಾ ನಾರಿಯರೆಲ್ಲ ಮುಂದೆ ಬಂದು ಲೋಕಮಾತೆಯನ್ನು ನಾನಾ ವಿಧದಿಂದ ಅಲಂಕರಿಸುತ್ತಾ ಇದ್ದಾರೆ. ಅವರೆಲ್ಲ ಭಕ್ತಿಯಿಂದ ತಾಯಿಯ ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಏನು ಮಾಡೋಣ? ವನಜನಾಭನು ಕರದ ಚಕ್ರವಾನ ಸ್ವೀಕರಿಸಬೇಕಮ್ಮ. ತೃಣಯನ
ಅನಿಮಿಷರು ಶಕ್ತ್ಯಾಯುಧಗಳ ದೇವಿಯ ಪದತಳದಲ್ಲಿರಿಸುತ್ತ ನುತಿಸಿದನು ಭಯದಿ ಜಯ ಜಯ ಅಗತ್ಯವೇ ಇಲ್ಲ. ಆದರೂ ನಮ್ಮ ಕೈಯ ಆಯುಧದ ಪಾವಿತ್ರ್ಯಕ್ಕಾಗಿ ನಾವೆಲ್ಲರೂ ಸರ್ವ ಸಮರ್ಪಣ ಭಾವದಿಂದ ಜಗನ್ಮಾತೆಗೆ ಕಾಣಿಕೆಯಾಗಿ ಅರ್ಪಿಸಿದ್ದೇವೆ. ದುಷ್ಟ ಮಹಿಷನ ವಧೆಗಾಗಿ ಅಷ್ಟಭುಜ ಪರಮೇಶ್ವರಿ ಹೊರಟು ನಿಂತಿದ್ದಾರೆ. ವಾಹನವಾಗಿ ಪರ್ವತರಾಜನೇ ಬರುತ್ತೇನೆಂದು ಮಾತು ಕೊಟ್ಟಿದ್ದಾನಲ್ಲ. ಸಿಂಹವಾಹಿನಿಯಾಗಿ ಬರ್ತಾ ಇದ್ದಾಳಂತೆ. ಉತ್ತಮ ದರ್ಶನವೇ ನಾಡ
ಒಂದು ಹೆಜ್ಜೆ ಮುಂದಟ್ಟಾರ ಚತನ ಅಷ್ಟಪುಚ್ಚ ಕೈಯಲ್ಲಿ ಆಯಿತ ತಟ್ಟಣಿ ಕೇಸರಿಯನ್ನು ಏರುತ್ತಾ ಈ ಕಡೆ ಬರ್ತಾ ಇದ್ದಿ. ಬಂದಿದ್ದೇನೆ. ಯಾಕೆ ಬಂದೆ? ಯಾಕೆ ನನ್ನವರಾಜ ಈ ರೀತಿಯಾಗಿ ಗರ್ಜಿಸುತ್ತಾ ಮುಂದರಿಯಬೇಕಾದ್ರೆ ನನಗೆ ಮತ್ತು ನಿನಗೆ ಪೂರ್ವೋದ್ದೇಶ ಏನಿದೆ? ನಿನ್ನ ಕರ್ಮದಿಂದ ಸಾಮಾನ್ಯದವರ ಮಾಲಿನಿಯ ಜಾತ ನಿನ್ನ ಕಣ್ಣನ್ನು ಕಿತ್ತು ತೆಗಿತೇವೆ. ಕತ್ತರಿಸೇನು ಮುಂಡ ಮುಂಡ ಚಂದ ಆಡ್ತೇನೆ. ನಿನ್ನ ರಕ್ತವನ್ನ ಕುಡಿತೇನೆ. ಕೋಲುಗಳನ್ನೇ ತುಂಡರಿಸೇನು. ದುಷ್ಟ ನೆತ್ತಿಯಲ್ಲಿ ಕೋಡಿಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವನ್ನು ಸ್ವಾಧೀನವಾಗಿ ಭಾವಿಸಿಕೊಂಡೆಯಾ? ನನ್ನ ಸ್ವಾಧೀನ ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿರಲಿ. ನನ್ನ ವಿಚಾರವಾಗಿ ಅರಿತೇ ಬಂದವಳು ಏನೆಂದು ವಿಧಿಯಿಂದ ವರವನ್ನು ಪಡೆದೆಯಾ? ಹೌದು. ಮೂರು ಲೋಕಗಳನ್ನು ಸ್ವಾಧೀನಪಡಿಸಿದೆಯಾ? ದೇವತೆಗಳನ್ನು ತಿರಸ್ಕರಿಸಿದ ದುಷ್ಟ ಸಜ್ಜನರನ್ನು ಕೊರೆಯುವುದಕ್ಕೆ ಬೇಕಾಗಿ ಅಲ್ಲ ನೀನನ್ನು ಸಾಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕನಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಏನಾಗಬೇಕು? ಸಾರಿ ಹೇಳುತ್ತಾ ಇದ್ದೇನೆ. ಯಾವುದು? ಸುರ ಸಂಪದವನ್ನು ದೇವತೆಗಳಿಗೆ ಒಪ್ಪಿಸಿ ಶರಣಾಗು. ವಿಚಾರ ಬಿಟ್ಟು ಬಿಡು. ಕೊಂದೆನು ಕೊಂದೆನು
ಬಂದೆಯಾ ಬಂದೆ ಬಂದೆ ಬದುಕು ಆಸೆ ಇದ್ದಾರೆ ಇದ್ದರೆ ಆಯ್ತು ಕೆಳ ಕಿರುಸು ಕೆಳಗಿರಿಸಿ ಕಾಡಿಗೆ ಕಳಿಸು ಕೊಳ್ಳು ಹೀಸಿ ಮೂರು ಲೋಕದೀಶನಾಗಿದ್ದಾನೆ ಸಿಂಹಾಸನವನ್ನು ಏರುವ ಕೋಣವೇ ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದುಕೊಂಡ ಪ್ರಶ್ನ ಏನು ಮಹಾ ಮೂರ್ತಿಗಳ ಶಕ್ತಿ ಹೇ. ಅಯ್ಯೋ ನಿಜೆ ಹೇ. ಅಷ್ಟಭುಜೆ ಕಚ್ಚರ್ತು ಬಿಡ್ತಾರೆ. ಪಾಲಿಗೆ ಮೃತ್ಯು ಬಾವುದೆ ಅರುಷ
ತಾಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಹೌದಮ್ಮ. ಇದು ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆಲಿ ಹೋರಾಟ ನಡೆಸಿದ ಆಕೆ ನಾನು. 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವು ಲಭಿಸಿದೆ. ಆ 9 ದಿನಗಳ ನವರಾತ್ರಿ ಎಂಬುದಾಗಿಯೂ 10ನೇ ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಸುರಪತಿ ಯಾವಾಗ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾನೋ ಅವನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದೂರರ ಪ್ರೀತಿ ನಿನ್ನ ಪಾಲಿಗಿಲ್ಲ. ಮರಳಿ ನಿನ್ನದೇ ಆದಂತ ಧಿಮಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಸಂತೋಷದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಸುರಪತಿ ಈಗ ಏನು ಮೈಸೂರ ಭಾಗ ದೂರವಾಯಿ. ಸರಿ ಸರಿ, ಮುಂದೆ ಎಲ್ಲಿಯಾದ್ರೂ ದುಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿ ತುಹಿನ ಗಿರಿಯನ್ನು ಸೇರಿಕೊಂಡಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿಗೆ ಕಷ್ಟ ಬಂತು ಎಂದಾದ್ರೂ ನೇರವಾಗಿ ತುಹಿನ ಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನ ನಮಗೆ ಜಗನ್ಮಾತೆ ಆದಂತ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮಗೆ ನಾನೇ ಬಗೆಹರಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಸರಿ ಅನೇಕವಿದೆ, ಆಲಿಸಬೇಕಯ್ಯ. ತಮ್ಮ ನಿಶುಂಭ ನವಬ್ರಹ್ಮನ
ಮುನಿಗಳಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಪತ್ನಿಯರಲ್ಲಿ ಧನುದೇವಿಯಲ್ಲಿ ನಮ್ಮಿಬ್ಬರ ಜನನವಾಯಿತು. ಬಾಲ್ಯದಲ್ಲಿಯೇ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನು ಕಲಿತುಕೊಂಡ ನಾವು ಪ್ರಾಯ ಪ್ರಬುದ್ಧರಾದವಾಗ ಶೋಣಿತಾಪುರದ ಪಟ್ಟಬಂದೇರು ವಿಜೃಂಭಿಸುತ್ತಾ ಇದ್ದೇವೆ. ವರ್ತಮಾನ ಕಾಲದಲ್ಲಿ ಅನುಜನಾದಂತಹ ನಿನ್ನನ್ನು ಜೊತೆ ಸೇರಿಸಿಕೊಂಡು ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಬಂದಿದ್ದೇನೆ. ಅನುಜ ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡ ನಾವು ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಬೇಕಾದಂತಹ ವರಪ್ರಸಾದವನ್ನು ಪಡೆದುಕೊಂಡವರಿದ್ದೇವೆ. ವರ ಪಡೆದಂತಹ ನಾವು ಲೋಕ ದಿಗ್ವಿಜಯನ್ನು ಕೈಗೊಳ್ಳುವುದಕ್ಕಾಗಿ ಮುಂದಾದೆವು. ಗೋಪಾಲಕರ ದರ್ಬಾರವನ್ನು ನಾಡಾಗಿ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ತದನಂತರ ಸೇರಿಕೊಂಡದ್ದು ಪಾತಾಳ ಲೋಕವನ್ನು. ಪಾತಾಳದಲ್ಲಿರುವಂತಹ ಅಲ್ಲಿಯೂ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ಈ ಹೊತ್ತಿನಲ್ಲಿ 2 ಲೋಕ ನಮ್ಮ ಸ್ವಾಧೀನವಾಗಿದೆ. ಉಂಟಲ್ಲ ಮಾರ್ಗದ ಅಧಿಕಾರ. ಜೀವನದಲ್ಲಿ ಸಾಧನೆಯ ಶಿಖರವನ್ನೇ ಏರಬೇಕು, 3 ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ದಿಗ್ವಿಜಯವನ್ನೇ ಕೈಗೊಂಡವರು ನಾವು. 2 ಲೋಕಗಳನ್ನು ವಶಪಡಿಸಿಕೊಂಡೆವು. ಮುಂದಿರುವುದು 4 ಲೋಕ. ದೇವಾಗಿ 4 ಲೋಕವನ್ನು ಪ್ರವೇಶ ಮಾಡಿ ಹಸುರ ಸೇನೆಯನ್ನು ನೆರಹಿಕೊಂಡು ಏರೋಣ ಮಾರ್ಗದೊಳಗೆ. ಶೋಣಿತಾಪುರದಿಂದ ಧನುದೇವಿಯ ಮಕ್ಕಳಾದ ಸುಂದರ ಬಂದಿದೆ. ಒಳ್ಳೆ ಮಾತಿನಲ್ಲಿ ನಾಕವನ್ನು ಬಿಟ್ಟು ಕೊಟ್ಟರೆ, ಇಲ್ಲದಿದ್ದರೆ ಒಂದು ವೇಳೆ ಕೊಡದೇ ಇದ್ರೆ ನಿನ್ನ ತಲೆ
ತಾಯಿ ಧನುದೇವಿಯ ಆಕಾಂಕ್ಷೆ ಏನಿತ್ತು ಅದನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಸ್ವರ್ಗವನ್ನು ಏರಿದವರು ಸಾಮಾನ್ಯದವನಲ್ಲ. ಶೋಣಿತಾಪುರದ ಅಧಿಕಾರಿ ಶುಂಭಾಕೇಂದ್ರನಾದೆ. ನಿನ್ನವರಾದಂತಹ ದೇವತೆಗಳೆಲ್ಲ ಯುದ್ಧದಲ್ಲಿ ಸದೆಬಡಿದವನಿದ್ದೇನೆ. ನಿನ್ನಲ್ಲಿ ಹೋರಾಡುವಂತಹ ಶಕ್ತಿ, ಸಾಮರ್ಥ್ಯ, ಪೌರುಷ ಉಂಟೇನೋ? ಮುಂದೊತ್ತಿ ಬಂದದ್ದು ಸ್ವಾಭಾವಿಕ. ಆದರೆ ದೇವಲೋಕದ ಅಧಿಕಾರವನ್ನು ಪಡೆಯಬೇಕು ಎನ್ನುವಂತ ಇಚ್ಛೆಯುಳ್ಳವನಾಗಿ ಬಂದರೆ ಅದು ನಿನ್ನ ಪಾಲಿಗೆ ದಕ್ಕುವುದಕ್ಕಿಲ್ಲ. ಆದ್ದರಿಂದ ಅಧರ್ಮವನ್ನೇ ಮಾಡುತ್ತಾ ಮುಂದೆ ಬಂದ್ರೆ ಧರ್ಮವೆಂಬುದು ಬೆಂಕಿನ ಚೆಂಡಿನಂತೆ ನಿನ್ನನ್ನು ಪೀಡಿಸುತ್ತಾ ನಿನ್ನನ್ನು ಕೊಲ್ಲುವಾಗ ಯಾರು ಬರ್ತಾರೆ? ನೋಡಿದೆಯಾ, ಸೇರಿರುವಂತಹ ಸುರವೀರರೆಲ್ಲರೂ ಶುಂಭಾಸುರನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ವಿಜಯ ಘೋಷವನ್ನು ಹಾಕುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕೆಲವರು ಸ್ವರ್ಗಲೋಕದಲ್ಲಿ, ಇನ್ನು ಕೆಲವರು ಪಾತಾಳದಲ್ಲಿ. ಮಿಕ್ಕುಳಿದವರನ್ನು ಸೇರಿಕೊಂಡು ಶೋಣಿತಾಪುರವನ್ನು ಸೇರೋಣ, ವಿಜಯೋತ್ಸವವನ್ನಾಚರಿಸೋಣ. ದುರುಳರು ಕಡಳವು ದಿನದಿನಗೆ ಹೆಚ್ಚಾಯಿತೆ. ತಳುವದೊಂದಗಿ ದೇವಿ ಇರದೆ ಬೇಡುವೆನೆಂದು ಅಮ್ಮನಲ್ಲೇ ಅರಿವಿಗೆ ನಡೆದುಂಡುದು ಹಿನಗಿರಿಯರಿಗೆ ಮನಗರಗಿ ದುರಬಾರ ಅನುಗ್ರಹ ನನ್ನ ಮಾಲಿಗೆ ಸಿಕ್ಕಿದರೂ ಅದನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ನನಗೆ ಇಲ್ಲದಾಗಿ ಹೋಯಿತಲ್ಲ. ವೀರಾದಿವೀರರಾದಂತಹ ರಕ್ಕಸರ ಮುಂಭಾಗದಲ್ಲಿ ನಡೆದಂತಹ ಹೋರಾಟದಲ್ಲಿ ನಮ್ಮ ಪಾಲಿಗೆ ಅಪಜಯವಾಗಿ ಹೋಯಿತು. ಸೋಲುಂಡಂತಹ ನಾವುಗಳು ಮುಂದೇನು ಗತಿ ಅಂತ ಯೋಚಿಸಿದಾಗ ಮೈಷವದ ಕಾಲದಲ್ಲಿ ಹೇಳಿದ ಮಾತು ಅಭಯವಾಕ್ಯ. ಅಭಯದಾಹಿನಿಯಾದ ಜಗನ್ಮಾತೆ ಅವಳನ್ನೇ ಪ್ರಾರ್ಥಿಸುವುದಕ್ಕಾಗಿ ತುಹಿನಾದ್ರಿಗೆ ಬಂದಿದ್ದೇನೆ. ಭಜಿಸ್ತೇನೆ, ಮೆಚ್ಚಿಸ್ತೇನೆ. ಪೂಜಿಸಿದನು ಮೈಯ ನಿರ್ಜರ
ಆದರೆ ಇಂದಿನ ದಿನ ಸುಮನಸನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೆ. ಒಲಿದು ನಿನ್ನ ಮುಖವನ್ನು ಅವಲೋಕಿಸಿದೆಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಹೇಳಯ್ಯ, ಪರಿಹರಿಸಿಕೊಡುತ್ತೇನೆ. ಭಿನ್ನವಿರುವುದೇನು ತಾಯೇ ಕರುಣಾನಮಿ ಜಗದಾದಿ ಮಾಯೇ ತನ್ನಂಕೆಯಲ್ಲಿರಿಸಿಕೊಂಡು ಇಡೀ ಭೂಮಂಡಲವನ್ನೇ ರಂಗವೇದಿಕೆಯನ್ನಾಗಿಸಿ ಅದರ ಮಧ್ಯದಲ್ಲಿ ಕುಣಿಸುವಂತಾವು ಮಹಾತಾಯೇ. ನಿನ್ನ ಮಕ್ಕಳಿಗೆ ಬಂದಂತ ಕಷ್ಟವನ್ನು ಸನ್ನಿಧಾನದಲ್ಲಿ ಹೇಳಿಕೊಳ್ಳುತ್ತಾ ಇದ್ದೇವೆ ತಾಯಿ. ಮಹಿಷನಿಗಿಂತಲೂ ಅಧಿಕ ಪರಾಕ್ರಮಶಾಲಿ ಯಾರವರು? ಶುಂಭಾನಿ ಶೋಣಿತಾಪುರದವರಂತೆ ಧನುರ್ದೇವಿಯ ಮಕ್ಕಳಂತೆ ಮಾಡಿದ ಸಾಧನೆಯಾದ್ರೂ ಏನಯ್ಯ? ಕನಕ ಗರ್ಭನವರ. ಓಹೋ, ಅದನ್ನೇ ಬಲಿಷ್ಠವಾಗಿ ಇರಿಸಿಕೊಂಡು 3 ಲೋಕವನ್ನು ತನ್ನ ಹಂಕೆಯಲ್ಲಿರಿಸಿಕೊಳ್ಳಬೇಕು ಎನ್ನುವ ಉದ್ದೇಶವನ್ನಿರಿಸಿಕೊಂಡಂತ ಅವರು ನಮ್ಮನ್ನೆಲ್ಲ ಕಾಳಗದಲ್ಲಿ ಸೋಲಿಸಿ ಆಮೇಲೆ ಅಯ್ಯೋ ಏನು ಮಾಡೋಣ ಏನಾಯಿತಯ್ಯ ಎನ್ನುವ ಹಾಗೆ ಯೋಚಿಸಿದಂತ ಸಂದರ್ಭದಲ್ಲಿ ನನಗೆ ಜ್ಞಾನೋದಯವಾದದ್ದು ತವ ಸಾನ್ನಿಧ್ಯ. ಸರಿ ಅಮ್ಮ ಕಂದ, ತುಹಿನಾದ್ರಿಗೆ ಬಂದಿದ್ದೇವೆ, ನಿನ್ನನ್ನು ಸ್ಮರಿಸಿಕೊಂಡಿದ್ದೇವೆ. ಸರಿ, ಶುಂಭಾದಿಗಳಿಗೆ ಒಂದು ಗತಿಯನ್ನು ಕಾಣಿಸಿ ಲೋಕಧರ್ಮವನ್ನು ಉಳಿಸಿ ನಿನ್ನ ಮಕ್ಕಳಾದ ನಮ್ಮನ್ನು ಉದ್ಧರಿಸಮ್ಮಾರ. ಇದು ಕರುಣಿಸುತ್ತ ಅಭಯವನ್ನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರನೆರವಿಯನು ಕಿರಿದು ಸಮಯದಿ ತರಿದು ದೈತ್ಯರನೆರವಿಯನು ಪುರಿಯುವೆನು ನಿನ್ನನು ಮರೆಯ ಮಾತಲ್ಲ ಮರೆಸಿ ನಿಜವನ್ನು ತುಹಿನಗಿರಿಯೊಳಗಿರುತ್ತ ನೋಡುವುದೆವರಲಿಯ ಮರೆಸಿ ನಿಜವನ್ನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ನೀಲಿಯ ದೇವಿ ಮಹಾತ್ಮೆಯ ಎನ್ನುತ್ತಲೇ ನುಡಿದಳು ಕರುಣಿಸುತ್ತ ಅಭಯವಾದ ನನ್ನವರಿಗೆ ಅಭಯವನ್ನು ಕರುಣಿಸಿದ್ದೇನೆ. ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭ್ಯೂಗವನ್ನು ನಡೆಸಿದರೆ ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಕಳ್ಳರು.
ಯೋಚಿಸಬೇಡ, ಚಿಂತಿಸಬೇಡ. ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟರನ್ನೆಲ್ಲೋ ನಷ್ಟಗೊಳಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾವು ಒದಗಿಸಿಕೊಡುತ್ತೇನೆ. ಅಮ್ಮ ಸುರಪತಿ, ನಮ್ಮ ಮಾತನ್ನು ಕೇಳಿದಂತಹ ಜಗನ್ಮಾತೆ ಹಸ್ತಗಳನ್ನತ್ತೆ ಅಭಯವನ್ನಿದ್ದಾಗ ಮನಸ್ಸಿಗೆ ಮಹದಾನಂದವಾಯಿತು. ಆದರೆ ಅಮ್ಮ ಏನಯ್ಯ, ದುರುಳನನ್ನು ವಧಿಸುವಲ್ಲಿ ಅವಧಿ ಮುಂದೆ ಉಂಟು ಅನ್ನುವುದು ಸ್ಪಷ್ಟವಾಗಿ. ಖಂಡಿತವಾಗಿಯೂ ಮಗನೇ, ಅಂತರಂಗದೊಳಗಿರುವಂತಹ ಭಯವಿನ್ನೂ ದೂರವಾಗಲಿಲ್ಲ. ಯಾರಿಂದ ಯಾವ ರೀತಿಯಲ್ಲಿ ಶುಂಭಾದಿಗಳು ಆಜ್ಞೆಯನ್ನು ಮಾಡಿ ಏನೆಂದು ಸೋಲುಂಡಂತಹ ದೇವತೆಗಳನ್ನು ಚಿತ್ರಹಿಂಸೆ ಕೊಡುತ್ತಾ ಬೆನ್ನಟ್ಟಬೇಕು ಎಂದು. ಆದ್ದರಿಂದ ನಿಜ ರೂಪದ ಬದುಕು ಕಷ್ಟ ಅಂತಾಗಿದೆ. ಹೇಗಿರ್ಬೇಕಮ್ಮ? ನಿಮ್ಮ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದೋ ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿ ಲೀಲಾಮೃತವನ್ನು ಕಾಣುವಿರಿಯಂತೆ. ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. ಅಳುವ ಸುಮನಸರಿಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಕಳರ ಬಳಿಗೆ ತಿಳಿದಳ ಕೆಣದೊಳಗೆ ಮೋಹದ ಬಲೆಗೆ ಸಿಲುಕಿದೆ. ಮೋಹದ ಬಲೆಗೆ ಸಿಲುಕಿದೆ. ಮನದೊಳಗೆ ಯೋಜಿಸಿ ಎಂದು ಯೋಜಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಜಿಸಿ ಮಹಾಮಾಯೆ ಸರಿ ಸರಿ ದೈತ್ಯ ಬೃಂದಾವ ಮೋಹಿನಿ ಧರಿವೆ. ದೈತ್ಯ ಬೃಂದಾವ ಮೋಹಿನಿ ಧರಿವೆ ಮಹಾಮಾಯೆ. ಸುಂದರ ಗರಗಳೆಂದು ಕೌಶಿಕೆಯಾಗಿ ಯಾವ ರೀತಿಯಲ್ಲಿ ಸುಂದರ ಗಮಗಳೆಂದು ಕೌಶಿಕೆಯಾಗಿ ಎಲ್ಲಿ ನಿಂದಳು ಮೆರೆವ ಗಂಗಮ್ಮನದೊಳಂದು ನಿಂದಳು ಮೆರೆವ ಗಂಗಮ್ಮನದೊಳಂದು ಅಲ್ಲೋ ಕೌಶಿಕೆಯಾಗಿ ನಿಂದಳು ಮೆರೆವ
ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವರು ಯಾರೂ ಇಲ್ಲ. ಆದರೆ ಧೂರ್ತ ಶುಂಭನನ್ನು ಆನೆಲೆಲೆ ಗುರುತಿಸುವುದಕ್ಕೆ ಅಸಾಧ್ಯ. ಯಾಕೆ? ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಗೆ ಗುರಿಯಾಗುವುದು ಸ್ಪಷ್ಟ. ಒಂದು ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವ್ಯಾದಂತ ನಾನು ಕೌಶಿಕಿ ಎನ್ನುವಂತ ಹೆಸರನ್ನು ಇರಿಸಿಕೊಂಡೆ. ತುಹಿನಾದರೆ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ನಾನು ಮುಂದುವರಿದೆ ಎಂದಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂಥ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗಂತ ಯಾವ ವಿಧಾನದಲ್ಲಿ ವಧಿಸೋಣ? ಸರಿ ತುಹಿನಾದ್ರೆ ತಪ್ಪಲಿಗೆ ಸೇರಿದ ಪ್ರದೇಶ, ಹಿಮವತ್ ಪರ್ವತ ತ್ಯಾಳವಾದ ಕಂದರ ಪ್ರದೇಶ, ಸೂರ್ಯ ರಶ್ಮಿ ಪ್ರವೇಶಕ್ಕೆ ಅಸಾಧ್ಯವಾದಂಥ ದಟ್ಟಾರಣ್ಯ, ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧಾ ಕಾರ್ಯ ಆಗಲೇಬೇಕು. ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ಅಷ್ಟೆಯೋ ನನ್ನ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತ ಆದರೆ ಈ ವನ ಮಧ್ಯದಲ್ಲಿ ನನಗೆ ಕುಳಿತುಕೊಳ್ಳೋದಕ್ಕೆ ಯೋಗ್ಯವಾದ ಸ್ಥಳ ಬೇಡವೇ? ಎಲ್ಲಿ ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಕುಂಬಿಡಿಗಿಳಿತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನಾವು ಮಲ್ಲಿಕ ಪುಷ್ಪದಿಂದ ಅಲಂಕರಿಸಿದೆ, ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ನನಗೆ ಕುಳಿತುಕೊಳ್ಳೋದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನು ಯೋಚಿಸುತ್ತಿರಂತೆ ಏನಕ್ಕೆ ಕೇಳಿ ಬರುತ್ತಾ ಇರುವುದು? ದುಷ್ಟರ ಭೀಕರ ಅಟ್ಟಹಾಸ ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ. ಬರಲಿ ಬಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಯುದ್ಧದಿಂದ ಈ ಕುಂಬಿಡಿಯ ಭಾರವನ್ನು ನಿಲ್ಲಿಸಬೇಕಾದ್ದು ಜಗದಾದಿಮಾಯಿಯಾದಂತ ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ತಾನು ಗಂಧವನ್ನು ಮಾರುತ್ತಾನೆ ಕೊಟ್ಟಿದ್ದೇನೆ. ಹಠ ಮಾಡದೆ ಕೊನಕದೆಯ್ಯಾರ್ತೇನೆ.
ಹುಟ್ಟಿದಂತ ಹಣವಾಗಿ ಚಂಡ ಮುಂಡನನ್ನು ಹಾಗೆ ಹೆಸರಿಸಿದೆ. ಚಂಡ ಮುಂಡನ ಮರ ಹುಟ್ಟಿ ಮರ ಸತ್ತ ಹಾಗಾಗಬಾರದು ಎನ್ನುವ ಯೋಚನೆಯಿಂದ ಕಾರಣವನ್ನು ಸೇರಿ ಬ್ರಹ್ಮಕುಲ ದೇವನ ಕುರಿತು ತಪವನ್ನು ಮಾಡಿದೆವು. ಉಳಿದಂತಹ ವಿಧಾತ ಪ್ರತ್ಯಕ್ಷರಾದ ಹೊರ ಕೊಟ್ಟಿದ್ದಾರೆ. ಮನೋಭಾಗ ಬ್ರಹ್ಮಚರ್ಯವಂತ ಕೇಳದೆ ಉಲ್ಲಾಸಾಧಿಕವಾಯಿತು. ಪಾತಾಳವನ್ನು ಸೇರಿದೆವು. ಬಂದ ನಾಗರಾಜ ಆ ತಲೆಹಣೆಯನ್ನು ಬೆಟ್ಟಿ ಎಲ್ಲವರಿದ್ದೇವೆ. ಫೂಲಗಳನ್ನು ಸೇರ್ಕೊಂಡೆವು. ಭೂಪುಜಾರವಾದ ಅರ್ಪವನ್ನು ಉಳಿದಿದೆ ನಾಕ ಯಾರಿದ್ದೆವು. ಸಿಕ್ಕಿದ್ದು ವರ್ತಮಾನ ನಮ್ಮವರಾದಂತಹ ಶುಂಭನಾಲ್ಬೇಕೆ. ಶುಂಭ ಏನು ಬಿಡುವರಲ್ಲ ಹುಡುಗಟ್ಟೆವು. ಬಂದ ನಾರದ ಓಡಿಸಿದ ಸಂಸ್ಥೆ ಶುಂಭ ಉಭಯ ತೋಳುಗಳಿಗೆ ತಪ್ಪಿದ ಅರ್ಧ ಆಸನ ಮಾಡಿದ್ದ. ಅಪ್ಪಣೆಯ ಪ್ರಕಾರ ಮೂರು ಲೋಕ ಸಂಚಾರ ಮಾಡಿದ್ದು ಎಲ್ಲಿ ನೋಡಿದ್ರು ನಮ್ಮ ಮನೆಯನ್ನು ಹೊಗಡ್ತಾ ಇದ್ದಾರೆ. ಹೌದಾ? ಸಂತೋಷದ ವಿಚಾರ ಸರಿ. ತಿರುಗಾಟದ ಪರಿಣಾಮ ತಿನ್ನಬೇಕು ಮಾಂಸ, ಕುಡಿಬೇಕು ರಕ್ತ, ಆಡಬೇಕು ಬೇಟೆ,
ಅಣ್ಣ ಬೇಟೆಯಾಡುತ್ತಾ ಮುಂದೆ 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 ಹೋಗುವಾಗ ಕಣ್ಣಿಗೆ ಕಾಣ ಸಿಕ್ಕಿದ್ದು ಕೆರಳಿದ ಕೇಸರಿ ಬಿಡ್ಲಿಲ್ಲ ಶಾರಾವೇಗದಿಂದ ವಿಸಿದೆ ಅದರ ಬಾಲಕ್ಕೆ ಕೈ ಕೊಟ್ಟೆ ದರ 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 ಎಳೆದು ಪಟಕ್ಕ ಬಡಿ ಏನಾಯಿತು? ಪಡೆ 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 ಆಗಿ ಪಾಪ. ಯಾಕೋ ಯಾಕಂದ್ರೆ ಪುಡಿ ಪುಡಿ ಆಯ್ತಲ್ಲ. ಹೌದೌದು ತಿನ್ನುವುದಕ್ಕೆ ಸಿಗಲಿಲ್ವಾ? ಬಿಟ್ಟೇನು ಬಿಡ್ಲಿಕ್ಕಿಲ್ಲ ಅಲ್ಲಿಗೆ ಬಾಯಿ ಕೊಟ್ಟೆ ರಕ್ತವನ್ನು ಗಳ 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 ಕುಡಿದೆ ಮಾಂಸವನ್ನು ನಮ 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 ಬೆದ್ದೆ ಎಣ್ಣು ಬಣ್ಣ ಕಟ್ಟ 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 ಜಗಿದು ನುಂಗಿದೆ ಅಷ್ಟಾಗುವಾಗ ಹೊಟ್ಟೆ ತುಂಬಿತ್ತು ಹೊಟ್ಟೆ ತುಂಬ ಅಣ್ಣನ ನೆನಪಾಯ್ತು ಬೇಟೆಗಾಗಿ ಬಂದವರಿಂದಾದ್ರೂ ಮಾಂಸ ಕೊಂಡು ಹೋಗೋದಿನ ಉಂಟ ಏನು ಕೊಂಡು ಹೋಗೋದಾದ್ರೆ ಹೋದರೆ ಎಡೆಯಲ್ಲಿ ಸಿಗರೆಗಳನ್ನು ಕಂಡೆ ಎಂತ ಜಿಂಕೆ ಮಾರಿ ಜಿಂಕೆ ಮರೀನಾ ಜಿಂಕೆ ಮರಿ ಹಿಡಿದು ಅಪ್ಪಲ್ಲಿ ಸಲ್ಲಲ್ಲಿ ನೇತಾಕಿದ್ದೆ ಇದೆಲ್ಲ ಹಿಡಿದಿಟ್ಟದ್ದು ನೀನು ಹೊಡೆತ ಸರಿಯಾಗಿ ತಾಗಲಿಲ್ಲ. ಸೊಂಟದ ಕೆಳಗೆ ತಾಗಿದೆ, ಮೇಲೆ ತಾಗಲಿಲ್ಲ. ಅಷ್ಟು ಎದ್ದು ಹೋಗುದಕ್ಕೆ ನೋಡು ಎಲ್ಲಿಂದ ಹೋಗುದು ಇನ್ನು ಹೋಗ್ಲಿಕ್ಕೆ ಇಲ್ಲ. ಹೌದು, ಬಿಡೋಣ ವಿಚಾರ. ನಿನ್ನ ಬೇಟೆ ವಿಶೇಷತೆ ಏನು? ಈ ದಾರಿಯಾಗಿ ಮುಂದೆ ಹೋಗ್ತಿರುವಂತಹ ಸಮಯದಲ್ಲಿ ಮದ ಗಜಗಳ ಹಿಂಡನ್ನು ಕಂಡೆ ಓಡಿ ಹೋದ ಗಜ ಮಸ್ತಕದಲ್ಲಿ ಹಿಡಿದೆ ದರ 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 ಗರ ಗರನೆ ತಿರುಗಿಸಿ ನೆಲಕ್ಕೆ ಒಂದೇ ಪೆಟ್ಟು ಸಣ್ಣ ಪೆಟ್ಟು ಕೊಟ್ಟದು. ಹೌದು, ಸಾಯ್ಲಿಕ್ಕೆ ಇಲ್ಲ ಅದು. ಇಲ್ಲ ಸಾಯದಲ್ಲ, ಹೌದಾ? ಸತ್ತೇ ಹೋಗಿದೆ. ಹೌದಾ? ನದಿಯೋಪಾದಿಯಲ್ಲಿ ರಕ್ತ ಹೋಗುತ್ತಾ ಇತ್ತು. ನಿನಗೇನು ಸಿಗ್ಲಿಲ್ಲ ಪುಣ್ಯಾತ್ಮ? ಅಂಗೈಯಲ್ಲಿ ಹಿಡಿದೆ ಘಟನೆ ಕುಡಿದೆ ಮಾಂಸದ ಮುದ್ದೆ ಇಷ್ಟೇ ದೊಡ್ಡ ಅಲತ್ತ ಮಾಡಿದ ಬಾಯಿ ಒಳಗೆ ಮನೆ ನುಂಗಿದೆ ಏಳು ಬನ್ನು ದವಡೆ ಎಡೆಗೆ ಸಿಕ್ಕಿಸ ಕಟುಕುಟು 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 ಜಗಿದು ಚೂರ್ನಿಸಿ ನುಂಗಿದೆ. ಕಟುಕುಟು ಜಗಿದೆ. ಒಳ್ಳೆದಾಯ್ತು. ತಮ್ಮ ಏನು ಕಲರ್ ಯಾರು ಕಲಾರು ಯಾವ ಮೃಗಮಾಂಸ ಕಲರು ಮೃಗ ಮಾಂಸವ ಮೇಲುತ್ತಾ. ಹೊಟ್ಟೆ ತುಂಬಿದೆ ಮೆಲುವಾಗ ಗೊತ್ತಾಗಿಲ್ಲ, ಸದ್ಯಕ್ಕೆ ಸಾಕು ಎನಿಸಿದೆ. ಕುಡಿಯುವಾಗ ಗೊತ್ತಾಗಿಲ್ಲ, ಈಗ ಗೊತ್ತಾಗ್ತದೆ. ಏನಾಗಿದೆ? ಬಾ ಹೇಳ್ತೇನೆ. ಏನಾಯ್ತು? ಬಾ 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 ಬಾ. ಎಂತದ್ದು? ಇಲ್ಲಿ ಈ ಕಾಡಿನಲ್ಲಿ ಇಷ್ಟು ಹಾಕಬೇಕು ಎಲ್ಲಿಂದ ಅಂತ ಬೇಕಲ್ಲ. ಎಂತದ್ದು ಇಲ್ಲಿ ಹಾಕುದು? ತಂದು ಕೊಡುವವರಿಲ್ಲ, ತರಿಸಿಕೊಳ್ಳಬೇಕು, ನಾವು ಮಾಡಿಕೊಳ್ಳುವುದು. ಯಾವುದು? ಗಾಳಿ 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 ಏ ಗಾಳಿ ನಿನಗೆ ನಾಡು ಹಾಕಿದ್ರೆ ನನಗೆ ಗಾಳಿ ಹಾಕುವವ ಯಾರು? ಮೇಲಿಂದ ಬರುವ ಬಾರ ಇಲ್ಲಿ. ನನಗೂ ಗಾಳಿ ಈಗಲೇ ಬೇಕು. ತಮ್ಮ ಶ್ರಮ ಜಲ ಬೇಸರ ಮಾಡಬೇಡ. ಮತ್ತೆ ಏನು ಮಾಡು? ನೀನು ನನಗೆ, ನಾನು ನಿನಗೆ ಗಾಳಿ ಹಾಕಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇಬ್ಬರು ಇಲ್ಲ. ಮತ್ತೆ ಏನು ಮಾಡೋಣ? ಆದ್ರೂ ಗಾಳಿ ಬೇಕು. ಬೇಕು. ವ್ಯವಸ್ಥೆ ಯಾರು? ಯಾರು? ಉಪಾಯ ಯಾರು? ಏನು? ಅಕ್ಕ ಅದ್ಯಾರು? ಅದು ಯಾರು? ಗಾಳಿಗೆ ಅದೃಷ್ಟ ಎರಡು ಒಂದು. ವಾಯು. ವಾಯು. ಮಾರುತ ಬೀಸು ಬೀಸು. ಅದು ಆಜ್ಞೆ. ಅಕ್ಕ ಆಚೆ ನೋಡುದು. ನಿನ್ನ 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 ನಮ್ಮ ಆಜ್ಞೆಯನ್ನು ಪಾಲಿಸದೇ ಇರುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ, ನೋಡಿದ್ದೆ ಹೆದರಿದ್ದಾನೆ. ಬೀಸ ಬೀಸುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಬೀಸ 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 ಬೀಸ. ನಮ್ಮ ಆಜ್ಞೆಯನ್ನು ಕೇಳಿ ವೇಗವಾಗಿ ಬೀಸುತ್ತಾ ಇದ್ದಾನೆ. ವೇಗವಾಗಿ ಬೀಸಿದ್ರೆ ಇಲ್ಲಿಗೆ ಬರ್ಬೇಕು ಬೇಡ? ಜಾಗ ಯಾವುದು ನೋಡಿದ್ಯಾ? ಯಾವುದು? ತಪ್ಪು ಪ್ರದೇಶ. ಕದಂಬವನದ ತಳ ಪ್ರದೇಶ. ಇಲ್ಲಿಗೆ ಸರಿಯಾಗಿ ಗಾಳಿ ಬೀಸಿ ಬಿಡುವುದಕ್ಕೆ ಸಾಧ್ಯವಿಲ್ಲ. ಪಾಪ. ಅದಕ್ಕೇನು ಮಾಡೋಣ? ಮೇಲೆ ತುಹಿರಾಜ್ಯ ತಂದದ್ದಿ. ತಳುವದ ಸಮಯದಲ್ಲಿ ಕೇಳಿಸೆ. ಯಾವ ಸಮಯ ಇದು? ತಳುವದ ಸಮಯದಲ್ಲಿ ಕೇಳಿಸೆ. ಏನಾಗಿದೆಯಲ್ಲ? ನಲವಿನಿಂದು ಯಾಲೆಯಲಿ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಪಾಲಿಸುತ್ತ ನಲವಿನಿಂದು ಯಾಲೆಯಲಿ ಕುಳಿತು ದೇವಿಯು ಪಾಡುತ್ತಿ
ದಿನ್ನತೆ ತದೇ ದಿನ್ನತೆ ತದೇ ದಿನ್ನತೆ ಗಾಳಿ ಮಾರುತನಿಗೆ ಆಜ್ಞೆ ಮಾಡಿದೆ ತಕ್ಷಣ ರಭಸವಾಗಿ ಮಂದವಾಗಿ ಅಲೆ ಅಲೆಯಾಗಿ ಬೀಸುತ್ತಾ ಇದ್ದಾನೆ. ಆದಂತಹ ಆಯಾಸಮಯವಾಗಿ ಹೋಗಿದೆ, ಜರ್ರನೆ ಜಾರಿ ಹೋಗಿದೆ, ಯಾವುದೂ ಇಲ್ಲ, ಸಮಾಜ ತಟಸ್ಥವಾಗಿದೆ, ನಮ್ಮ ಶರೀರ ಯಥಾಸ್ಥಾನಕ್ಕೆ ಬಂದಿದೆ, ಉಲ್ಲಾಸ ಅಧಿಕವಾಗುತ್ತಾ ಇದೆ. ಹೌದು, ಇನ್ನೊಮ್ಮ ಬೇಟೆಗೆ ಹೋಗೋಣವೇ? ಏ, ಸಂತೋಷ ಸಂತೋಷ ಅಧಿಕ. ಹೌದೌದು, ಏ ಹೋಗುವ ಬೇಟೆಗೆ ಆಗುದಿಲ್ಲ, ಯಾಕೆ ಆಗುದಿಲ್ಲ, ಏನಾಗಿದೆ? ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಷ್ಟೇ. ಅದೇನು ಹಿಡಿದಿಟ್ಟಂತಹ ಅನುಭವ. ಅದೇನು ಪುಣ್ಯಾತ್ಮ? ಯಾಕೆ ಏನು ಅಂತ ನೋಡಿದ್ರೆ ಯಾರು ಹಿಡಿದೋದಿಲ್ಲ. ಮತ್ತೆ ಯಾಕೆ ಹೀಗೆ? ಯಾಕೆ ಹೀಗೆ ನಿಶ್ಶಬ್ದನಾಗಿ ಕೇಳಿದಾಗ ಅದೆಂತದ ಏನ್ ಗುದು 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 ಪಟ ಗುದು ಪಟ ಪಟ. ಅಯ್ಯೋ ಅದೆಂತದು? ಪ್ರಾಣಿಗಳು ಓಡಾಡುವಾಗ ಬರುವಂತಹ ಶಬ್ದ. ಕಳ್ಳುಗಳು ಹೊರಳಾಡಿ ಬೀಳುವಾಗ ಬಡ 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 ಬಡ. ಆ ಶಬ್ದ ಅಲ್ಲ. ಸರಿಯಾಗಿ ಆ ವಿಷಯ ಒಂದಾದ್ರೆ ರಾಗ ತಾಳ ಲಯಬದ್ಧವಾಗಿ ಆರೋಹಣ ಅವರೋಹಣಕ್ಕೆ ಅನುಗುಣವಾಗಿ ಕೇಳಿ ಬರ್ತಾ ಇದೆ ಸಂಗೀತ. ಗಾಯನ ಅನ್ನುವುದರಲ್ಲಿ ಸಂಶಯವೇ ಇಲ್ಲ. ಸಂಗೀತ ಈ ಕಾಡಿನಲ್ಲಿ ಬರಬೇಕೆಂದಾದ್ರೆ ಯಾವ ಸಂಗೀತಗಾರ ಈ ಕಾಡಿಗೆ ಬಂದದಂತ ಬೇಕಲ್ಲ. ಸಂಗೀತಗಾರ ಸತ್ತ. ಯಾಕೆ? ಗಂಡೆದೇಳುವಂತಹ ಚಂಡಮುಂಡರಿಗೆ ಬರುವುದಕ್ಕೆ ಹೆದರಿಕೆಯಾಗುವಂತಹ ಈ ಕದಂಬಾವನಕ್ಕೆ ಯಾರು ಸಾಮಾನ್ಯರು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅಸಾಮಾನ್ಯ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಇದು ಒಬ್ಬಳು ನಾರಿ, ಹೆಣ್ಣಾರೋಳ ಬಂದಿದ್ದಾಳೆ. ಹೆಣ್ಣು? ಹೌದು, ಈ ಕಾಡಿಗೆ ಅಂತಹ ಯೋಗ್ಯತೆ ಉಳ್ಳವರು ಮೇಲು ಲೋಕದವರು. ಅಂದ್ರೆ ನೇರವಾಗಿ ಹೋಗು ಸತ್ಯಲೋಕಕ್ಕೆ. ಅಲ್ಲಿ ಯಾರಿದ್ದಾರೆ ಪುಣ್ಯಾತ್ಮ? ಸತ್ಯಲೋಕೇಶನ ಮಾಡಿದಂತಹ ವಾಣಿದೇವಿ ಹಾಡುವುದರಲ್ಲಿ ಬಲು ಪ್ರವೀಣೆಯಂತೆ ವೀಣೆಯನ್ನು ಹಿಡಿದುಕೊಂಡು ಬಂದು ಚಂಡಮುಂಡರಿಗೆ ಆಯಾಸವಾಗಿದೆ, ಸ್ವಲ್ಪ ಪರಿಹಾರ ಮಾಡುವ ಸಂತೋಷಗೊಳಿಸುವ ಎನ್ನುವ ದೃಷ್ಟಿಯಿಂದ ಹಾಡುತ್ತಾ ಇದ್ದಾಳೆ. ವಾಣಿ ಬ್ರಹ್ಮಣ ರಾಣಿ ಪಣಿವೇಣಿ ಕಲ್ಯಾಣಿ ಆ ವಾಣಿ ಬಂದು ಹಾಡುತ್ತಾ ಇದ್ದಾಳೆ ಎಂಬುದು ಹೇಳ್ತಾ ಇದ್ದ. ಖಂಡಿತವಾಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಸೃಷ್ಟಿಕರ್ತನಂತ ಬ್ರಹ್ಮದೇವನ ಸೃಷ್ಟಿಯ ಕಾರ್ಯ ಸುಸಾಂಗವಾಗಿ ನೆರವೇರಬೇಕಂತಾದ್ರೆ ಪೂರಕಗಳಾಗಿ ವಾಣಿ ಜೊತೆಯಲ್ಲೇ ಬೇಕಂತೆ. ಒಂದು ವೇಳೆ ಇಲ್ಲದಿದ್ರೆ ಎಲ್ಲವೂ ಅಸ್ತವ್ಯಸ್ತ ಆಗುವುದಕ್ಕೆ ಸಾಧ್ಯ. ಹಾಗಾಗಿ ವಾಣಿ ಅಲ್ವೇ ಅಲ್ಲ. ಕೇಳುವುದು ಸುಳ್ಳಲ್ಲ, ಅಲ್ಲ ಸತ್ಯ ಅಲ್ವಾ? ಹೌದು. ಹಾಗಿದ್ರೆ ಅದು ಅವನೇ ಕುದುರೆ ಮುಖದವ. ಅಲ್ಲಿ ಅಲ್ವೋ ಕುದುರೆಯ ಮುಖವುಳ್ಳವ ದೇವಲೋಕದ ಗಾಯಕ ತುಂಬೂರ. ದೇವಲೋಕದ ಸಭೆಯಲ್ಲಿ ಹಾಡುವಂತಹ ವ್ಯಕ್ತಿ ನಮ್ಮ ಆಯಾಸವನ್ನು ಪರಿಹರಿಸ ನಮ್ಮಲ್ಲಿ ಹೇಳದೆ ಕೇಳದೆ ಅವ ಎಲ್ಲಿಗೂ ಹೋಗುವ ಹಾಗಿಲ್ಲ. ಪ್ರವೇಶವೇ ಇಲ್ಲ ಎಲ್ಲಿಗೂ. ಹೌದು. ಹಾಗಾಗಿ ಅವ ಬಂದದಲ್ಲ ಹಾಡಿದ ಅಲ್ವೋ ಅಲ್ಲ ಅಲ್ವೋ ಬಿಡುವ. ಹೇಳು. ಮತ್ತೊಬ್ಬ ಇದ್ದಾನೆ ನಾರದ. 3 ಮುಕ್ಕಾಲುಗಳಿಗೆ 3 ಲೋಕವನ್ನು ಸಂಚಾರ ಮಾಡಬಲ್ಲಂತಹ ನಾರದ ಹಾಡಿದೆ. ಹೌದು, ಹಾಕಿಟ್ಟಿದ್ರೆ ಆ ಕಡೆಯಿಂದ ಈ ಕಡೆಯಿಂದ ಮೇಲಿನಿಂದ ಕೆಳಗಿನಿಂದ ಸುತ್ತಮುತ್ತಲಿನಿಂದ ಕೇಳಿ ಬರಬೇಕು. ಇದು ಹೇಗೆ? ಒಂದೇ ಕಡೆಯಿಂದ ಶ್ರುತಿ ತಾಳ ಲಯಬದ್ಧವಾಗಿ ನಮ್ಮಿರುವರ ಕಿವಿಗಳಿಗೆ ಕೇಳ್ತದೆ ಅಂತಾದ್ರೆ ನಾರದನೋ ತುಂಬುರನೋ ಅವಳೋ ಇವನೋ ಇವನೋ ಅವಳೋ ಎಂಬುದಾಗಿ ತಿಳಿಯಬೇಕು. ಪ್ರಶ್ನೆ ಏನು ಮಾಡು ಏನು ಮಾಡು ಏನು ಮಾಡು ಕೇಳ್ತಾ ಇದೆಯಲ್ಲ ಸ್ವರ ಸ್ವರವಿಡಿದು ಸ್ವರವಿಡಿದು
ಪಾಶಾಂಕುಶ ಪುಷ್ಪಪರ್ಣಗತ್ತೆ ನಮಸ್ತೆ ನಮೋ ಜಗದೇಕ ಮಾತ ಜಗದೇಕ ಮಾತ ಜಗದೇಕ ಮಾತ ತೂಗಿದಳು ಯಾರಿಗ ಕಾಂದಿಗೆ ತೂಗಿದಳು ಯಾರಿಗ ತೂಗಿದಳು ಯಾರಿಗ ಕಾಂದಿಗೆ ತೂಗಿದಳು ಯಾರಿಗ
ಸ್ವರವನ್ನೇ ಹಿಡಿದು ಕದಂಬವನದ ಕಡೆಗೆ ಇಳಿದು ಬಂದವರು ನಾವು. ನಿಜ. ಬರಬರುತ್ತಾ ತಲುಪಿದಂತಹ ಕ್ಷೇತ್ರ ಯಾವುದು, ಸ್ಥಳ ಯಾವುದು? ಕದಂಬ ಕಾಂತಾರದ ಮಧ್ಯಭಾಗ, ಮಧ್ಯಪ್ರದೇಶಕ್ಕೆ ಬಂದಿದ್ದೇವೆ. ಇಲ್ಲಿ ಬಂದವಂದ್ರೆ ವಿಶೇಷ. ಹೌದಲ್ಲ? ಪರಿಮಳ ನಾಸಿಕಾಕ್ಕೆ ಆಟಾಡಲು ಪರಿಮಳ, ತನುವಿನ ಪರಿಮಳ. ಹೌದು. ಎಲ್ಲಿಂದ ಅಂದ್ರೆ ಅರ್ಥವಾಯ್ತು. ಬರುವುದಿದ್ರೆ ನನ್ನದು ಒಮ್ಮೆ ಆಗ್ರಣಿಸಿ. ಅದು ಕೂಡ ನಿನ್ನದು. ಪರಿಮಳ ಆಗ್ರಾಣಿಸಿದರೆ 38 ದಿವಸ ದುರ್ವಾಸನೆ ವಾಸನೆ ಪರಿಮಳದ ಹಚ್ಚಿಕೊಂಡು ನಾತ ಪರಿಮಳ ನಮ್ಮದಲ್ಲ. ಎಲ್ಲಿಂದ? ಎಲ್ಲಿಂದ? ನಮ್ಮದ್ದಲ್ಲ. ಆದ್ರೆ ತನಗಂಗ ಹೌದು. ಹೌದು. ಎಲ್ಲಿಂದ? ಮುಂದೆ ಬಂದಾಗ ಕೋಟಿ ಸೂರ್ಯರು ದರೆಗಿಳಿದು ಬಂದು ಪ್ರಕಾಶವನ್ನು ಬೀರುವರು ಎನ್ನುವ ಹಾಗೆ ಭಾಸವಾಯಿತು. ಕರ್ಮಕಾಂತಾರದ ಮಧ್ಯಭಾಗದಲ್ಲಿ ಎಲ್ಲಿ ನೋಡಿದರಲ್ಲಿ ಬೆಳಕಿನ ವ್ಯವಸ್ಥೆ. ಕಣ್ಣು ಬಿಡುವುದಕ್ಕೆ ಸಾಧ್ಯ ಏ ಕಷ್ಟಪಟ್ಟು ಕಣ್ಣು ಅರಳಿಸಿ ಮುಂದೆ ಹೋಗಿ ನೋಡಿದ್ರೆ ಕಂಡೆ. ಕಂಡೇನೋ? ಯಾವುದರ ಕಂಡೆ ನೀ? ಕಂಡೆ ಯಾವುದರ ಅಲ್ಲ, ಯಾವುದನ್ನು ಯಾವುದು ಕಂಡೆ? ಬಾಯಿಲಿ ಬಂದೆ ಬಾಯಿಲಿ ಬಂದೆ. ಸಣ್ಣದನ್ನು ದೊಡ್ಡದು. ಹೌದಾ? ಅಕ್ಕ ನೋಡಿದ್ಯಾ? ಅಕ್ಕ ಏನಾಯ್ತು? ಪರಮ ಕಾರ್ಮಿಕರ ಮಧ್ಯದಲ್ಲಿ ಕೋರೈಸಂತ ಕೊಂದಿದ್ದದ್ದು ರಾಮಸವಾಗಿ ಕಣ್ಣಿಗೆ ಬಡಿಯಿತು. ಇಬ್ಬರಿ ಮಿಂಚಿನ ಗಂಟಲ ಧರೆಗುರುಳಿತ ಕೋಟಿ ದಿವಾಕರಣ ಭ್ರಮೆಯ ಒಂದು ಅರ್ಥವಾಗುತ್ತಾ ಇಲ್ಲ. ಕನಸೋ ನನಸೋ ಗೊತ್ತಾಗುದಿಲ್ಲ. ಭಾವದ ಭ್ರಮೆಯ ಅರ್ಥವಾಗುತ್ತಾ ಇಲ್ಲ. ವಾಸ್ತವ ಪ್ರಯತ್ನ ಪೂರ್ವಕವಾಗಿ ಕಣ್ಣು ಬಿಟ್ಟು ನೋಡಿದಂತಾದ್ರೆ ಅಮ್ಮಮ್ಮ ಅರಾರೆ ಎಂಬ ಉದ್ಗಾರ, ಅರಾರೆ ಇಲ್ಲಿ ಬೆಳಂತಹ ವಿಠಗಾರೆ, ನೋಡ ಸ್ಮರಣ ಕೂರ್ಗಣೆ ಅಂತ ಹೇಳು ನೀರು ಸರಸಿಜ ವದನೆ ಹರಿ ನಡೆದ್ರೆ ಗಮನೆಯ ಮಂದಹಾಸ ಕುಂಕುತ್ತರದನೆ ಕುಟಿರಾವಲೋಕದ ಬಂಧುಗೆ ದುಟಿಯಾಳ ಏನ ನೆಂಬೆ. ಅಣ್ಣ, ಇಂತಹ ಸೌಂದರ್ಯವನ್ನು ಇದುವರೆಗೂ ನೋಡಿದವರಲ್ಲ. ಕಲಂಬವಾದಾರದ ಮಧ್ಯಭಾಗದಲ್ಲಿ ಓರ್ವಳೆ ತರುಣಿ ಬಂದು ಕುಳಿತುಕೊಂಡು ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಚಿನ್ನದ ಉಯ್ಯಾಲೆ ಬಗೆಬಗೆಯಿಂದ ಅಲಂಕಾರವನ್ನು ಮಾಡಿದೆ. ನಿಜ. ಆಚೆ ಈಚೆ ನೋಡಿದರೆ ಯಾರೂ ಇಲ್ಲ, ಒಬ್ಬಳೇ ಕಾಣುತ್ತಾ ಇದ್ದಾಳೆ. ನಿಜ. ಆಶ್ಚರ್ಯ ಪರಮಾಶ್ಚರ್ಯ ಇದು ಕೂಡ. ಯಾಕೋ? ಒಬ್ಬಳೇ ಬಂದಿದ್ದಾಳೆ, ತೂಗುತ್ತಾ ಇದ್ದಾಳೆ, ಹಾಡುತ್ತಾ ಇದ್ದಾಳೆ. ಇದ್ದಾಳೆ. ಯಾರಿರಬಹುದು? ಯಾರಿವಳು ಇಲ್ಲಿಗೆ ಯಾಕೆ ಬಂದಿಹಳು? ಅದೇ ಪ್ರಶ್ನೆ ನನ್ನಲ್ಲಿ ಉದ್ಭವ. ಶಿವನೇ ಬಲ್ಲ. ಎಂತ? ಶಂಕರನೇ ಬಲ್ಲ. ಆಹಾ, ಒಳ್ಳೆಯ ಕಾಲಕ್ಕೆ ದೇವರ ನೆನಪು ಮಾಡಿದೆ. ಪ್ರಭು ಪರಮೇಶ್ವರನ್ನು ಹೋಗಿ ಈಕೆ ಯಾರು ಅಂತ ಪ್ರಶ್ನೆ ಮಾಡ್ತೇನೆ. ಉತ್ತರವನ್ನು ಹಿಡಿದುಕೊಂಡು ಬೇಗ ಹೊತ್ತಿಲ್ಲ. ಎಲ್ಲಿಗೆ ಹೊರಟಿಲ್ಲ? ಅದಕ್ಕೆ ಹೊತ್ತಿಲ್ಲ ಅಂತಂದ್ರೆ ಹೊರಟದ್ದು ಅಲ್ಲಿಗೋ ಕೈಲಾಸಕ್ಕೆ ಹೋಗಿ ಬರುವಲ್ಲಿಯವರೆಗೆ ಹೊಟ್ಟೆಷ್ಟು ಬೇಕಾದಿತ್ತು. ಅಗತ್ಯವೇ ಇಲ್ಲ. ವಾಸ್ತವ ಇಲ್ಲಿಯೇ ಇರುವಾಗ ಅಲ್ಲಿವರೆಗೆ ಹೋಗ್ಬೇಕಾದ ಅಗತ್ಯ ಇಲ್ಲ. ಎಂತದು ವಾಸ್ತವ? ಇವಳು ಇಲ್ಲಿಯೇ ಇದ್ದಾಳಲ್ಲ, ನಾವಿದ್ದೇವೆ. ಇದ್ದೇವೆ ಅಲ್ವಾ? ಹೌದು. ಏನಾದ್ರೂ ವ್ಯವಸ್ಥೆ ಮಾಡುವ. ನಾನು ಏನಾಗುದು ನಿನಗೆ? ಅಖಂಡವಾದಂತಹ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತಾ ಇದ್ದವರು ನಾವು ಈಕೆಯಲ್ಲಿ ಮಾತನಾಡಿದರೆ ಬ್ರಹ್ಮಚರ್ಯ ಹಾಳಾಗ್ತದೆ. ಬ್ರಹ್ಮಚಾರ ಹಾಳಾದ್ರೆ ಮರಣ ಖಂಡಿತ ಎಂಬುದಾಗಿ ಬ್ರಹ್ಮದೇವನವರ. ಒಂದು ವೇಳೆ ಮಾತಾಡೋಕೆ ಮುಂದಾದೆ ಅಂತಂದ್ರೆ ಮರಣ ಖಂಡಿತ. ನಾವು ಸಾಯ್ಬರ್ ಬೇಡ. ಬದುಕಿ ಉಳಿಯಬೇಕೆಂದಾದ್ರೆ ಒಂದು ಇವಳನ್ನು ಯಾವಾಗಲೂ ನೋಡಬೇಕೆಂಬ ಬಯಕೆ. ಹೌದು. ಏನು ಮಾಡುದು? ಅದಕ್ಕೆ ಬೇಕಾಗಿ ಯೋಚನೆ ಮಾಡುವುದೇವರ ಮೂರು ಲೋಕಾಧೀಶನಾದಂತಹ ಕುಂಬನಿಗೆ ವಿಚಾರವನ್ನು ಅರುಹೋಣ. ಸಂಚಾರ ಮಾಡಿದ್ದಾರೆ. ಎಲ್ಲ ಕಡೆಯಲ್ಲಿ ನಿನ್ನನ್ನು ಹೊಗಳ್ತಾ ಇದ್ದಾರೆ, ಪೂಜೆ ಮಾಡುತ್ತಾ ಇದ್ದಾರೆ. ಹೌದೇ? ಸುಮ್ಮನೇಕೋ ದೇವ ಎನ್ನುವಂತಹ ಮಾತನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಒಳ್ಳೆ ತಿರುಗಾಟ ಮಾಡಿದ್ದಲ್ವ, ಹಸಿವೆ ಬಾಯಾರಿಕೆ ಪ್ರಾರಂಭವಾಯಿತು. ಧೋಯಿನ ಗಿರಿಯನ್ನು ಏರೆ ಮೃಗಬೇಟೆಯನ್ನಾಡಿ ರಕ್ತವನ್ನು ಕುಡಿದು ಮಾಂಸವನ್ನು ಮೆದ್ದೆವು. ಆಯಿತು ಆಯಾಸ. ಪರಿಹಾರಕ್ಕೆ ಬೇಕಾಗಿ ಮಾರುತನಿಗೆ ಆಜ್ಞೆ ಮಾಡಿ ಧುಹಿನಗಿರಿ ಏರಿದಾಗ ಗಾಳಿಯ ಜೊತೆಯಲ್ಲಿ ಒಂದು ವಿಶೇಷ. ಏನದು? ಸ್ವರ ಒಂದು ಕೇಳಿ ಬರ್ತಾ ಇತ್ತು ಅನ್ನ. ಎಲ್ಲಿದ್ದ ಎಂಬುದಾಗಿ ಅನಿಸುತ್ತ ಕದಮ ಕಾಂತಾರದ ಮಧ್ಯಭಾಗವನ್ನು ಪ್ರವೇಶ ಮಾಡಿದ ಒಂದು ವಿಶೇಷ. ಏನದು? ತರುಣಿಯರು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. ಮೂರು ಲೋಕದ ಇಂಥ ಸೌಂದರ್ಯವನ್ನು ಇದುವರೆಗೂ ನೋಡಿದವರು ನಾವಲ್ಲ. ಆಕೆಯನ್ನು ಕಂಡಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಮೂರು ಲೋಕಾಧೀಶನಾದಂತಹ ನೀನು ಕರೆ ತಂದು ಮದುವೆಯಾಗಬೇಕಂತ. ಸಂಬಂಧಿರೇ, ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ನಾನು ಆಲೋಚಿಸ್ತೇನೆ. ನೀವು ಸ್ವಲ್ಪ ವಿಶ್ರಾಂತಿ ಸುಗ್ರೀವ ಈ ಕಡೆಗೆ ಮಾರಯ್ಯ. ಬೇಟೆಯಾಡುವುದಕ್ಕೆ ಹೋದಂತಹ ಚಂಡಮುಂಡರು ಹೊಸ ವಾರ್ತೆಯನ್ನು ತಂದು ಮುಟ್ಟಿಸಿದ್ದಾರೆ. ಏನಂತೆ? ನಮ್ಮ
ಎಂಬುದಾದಂತಹ ಕದಂಬ ಕಾಂತಾರದಲ್ಲಿ ಸುಂದರಿಯಾದ ಹೆಣ್ಣೊಬ್ಬಳು ಉಯ್ಯಾಲೆಯನ್ನಾಡುತ್ತಾ ಇದ್ದಾಳಂತೆ. ಈ ಬಗ್ಗೆ ಕೇಳಿದಾಗ ಆಕೆಯನ್ನು ಕರೆತಂದು ಮದುವೆ ಆಗ್ಬೇಕಂತ ತೀರ್ಮಾನಕ್ಕೆ ಬಂದವನಿದ್ದೇನೆ. ಇದಕ್ಕೆ ನಾನೇನ್ ಮಾಡ್ಬೇಕು ಒಡೆಯ? ಈ ಕ್ಷಣವೇ ಕದಂಬ ಕಾಂತಾರಕ್ಕೆ ಹೋಗಿ ಆಕೆಯ ಮನ ನೋಯದಂತೆ ಸಂಧಾನದ ಮೂಲಕ ಇಲ್ಲಿಗೆ ಕರೆದುಕೊಂಡು ಬಾರಯ್ಯ. ನಾನೇ ಆಗಬೇಕು ಒಡೆಯ. ಇದು ಶುಂಭನ ಮಹದಾಜ್ಞೆ. ಕೆಟ್ಟನು ತಿಳಿದು ಮಕ್ಕಳಾಟಿಕೆ ಆಯ್ತು ನಮ್ಮದು ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ತದ ಅಡಿಗೆ ಮಿಕ್ಕ ಮಾತೇನು ಒಡೆಯನ ಆಜ್ಞೆ ನಮಗೆ ಮಾನ್ಯವಲ್ಲ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ್ಲ ಶಿವ 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 ವೇಗ ವೇಗವಾಗಿ ಬಂದು ಸೇರಿದ್ದು ಕದಂಬವನಕ್ಕೆ. ಸುವರ್ಣದ ಉಯ್ಯಾಲೆ ಹಿಂದೆ ಮುಂದೆ ತೂಗುತ್ತಾ ಉಂಟು. ಅದರಲ್ಲಿ ಕುಳಿತುಕೊಂಡಂತ ಈಕೆಯನ್ನು ಕಂಡಾಗ ಅಂತರಂಗದಲ್ಲಿ ನನ್ನಲ್ಲಿ ಭಕ್ತಿ ಮೂಡ್ತಾ ಉಂಟು. ನನಗೆ ಅರಿವಿಲ್ಲದೆ ಕೈ ನನ್ನದು ಮುಗಿಯಿತಲ್ಲ. ಚಂಡಮುಂಡರು ಈಕೆಯನ್ನು ಕಂಡಾಗ ಯಾಕೆ ಈಕೆಯನ್ನು ನೋಡಿದರು, ನೋಡಿದಂತ ಈಕೆಯನ್ನು ಅರಮನೆಯನ್ನು ಕೊಂಡು ಹೋಗಬೇಕಂತ ಮನಸ್ಸು ಯಾಕೆ ಉಂಟಾಯಿತು ತಿಳಿಯಿತು ನನಗೆ. ಶೋಣಿತಾಪುರಕ್ಕೆ ಅವನತೆಯ ಸಂಕೇತ ಇದು. ಇದರಿಂದಾಗಿ ನಮ್ಮ ಒಡೆಯ ಶುಂಭ ಕೆಟ್ಟ. ಛೇ, ಒಡೆಯನ ಆಜ್ಞೆ ಎಂಬುದು ನನಗೆ ಮಾನ್ಯವಾದ್ದು. ಇದನ್ನು ಪಾಲಿಸಬೇಕು ನನ್ನ ಕರ್ತವ್ಯ. ಅಮ್ಮನಲ್ಲಿ ಮಾತಾಡಿಸಬೇಕಲ್ಲ. ಭಯವಾಗ್ತಾ ಉಂಟು, ಪ್ರಯತ್ನಿಸ್ತೇನೆ. ಜನನಿಯಿಂದಲೇ ಪ್ರಾರಂಭಿಸ್ತೇನೆ. ವನದಲ್ಲಿ ಕುಳಿತು
ಕಾಲಿಗೆ ಎರಗಿಕೊಂಡಿದ್ದೇನೆ. ಎದ್ದೇಳಯ್ಯ. ನಿನ್ನನ್ನು ಕಂಡಾಗ ಆ, ಅಮ್ಮ ಅಂತ ಕರೆಯುವುದಕ್ಕೆ ಆ, ಮನಸ್ಸಲ್ಲಿ ಉದ್ದೀಪನಗೊಂಡಿತ್ತಮ್ಮ. ಈ ಉದ್ಗಾರ ಯಾಕಾಗಿ ಬಂತು? ನಮ್ಮಂತವರ ಸಂಸ್ಕಾರ ತಾಯಿ. ಯಾವ ರೀತಿಯಲ್ಲಿ? 7ರ ಬಾಲೆಯಿಂದ 70ರ ವೃದ್ಧೆಯನ್ನು ಆ, ಅಮ್ಮ ಅಂತ ಕರೆಯಿತು. ಸಂತೋಷ. ನಿನ್ನ ವಯಸ್ಸೆಷ್ಟೆಂಬುದಾಗಿ ನನಗೆ ಗೊತ್ತಿಲ್ಲ. ಇಲ್ಲ ಎಲ್ಲಿಂದ ನೀನು ಇಲ್ಲಿಗೆ ಬಂದಿದ್ದೆಂಬುದೇ ತಿಳಿ. ಇಲ್ಲ ಮುಂದಕ್ಕೆ ಎತ್ತಡೆಗೆ ನಿನ್ನ ಗಮನ ಎಂಬುದೇ ಅರಿಯೇ. ಇಲ್ಲ. ನಾನು ಶೋಣಿತಾಪುರದಿಂದ ಬಂದವ. ನಿನ್ನ ನಾಮಧೇಯ ಸುಗ್ರೀವ ಎಂಬುದಾಗಿ. ಕದಂಬ ಕಾಂತಾರವನ್ನು ಸೇರಿದ ಉದ್ದೇಶ ನಮ್ಮ ಹುಡುಗರಂತ ಚಂಡಮುಂಡರಿಗೆ ಬಂದರಂತೆ. ಹೌದು. ನಿನ್ನ ರೂಪ ಲಾವಣ್ಯವನ್ನೆಲ್ಲ ಕಂಡು ಆ. ಶುಂಭನ ಎದುರಳಿ ಆ. ವರ್ಣಿಷ್ಟಕ್ಕಾಗಿ ಪ್ರಾರಂಭಿಸಿದರು. ಪರಿಣಾಮದಿಂದ ಏನಾಯಿತಯ್ಯ? ನಮ್ಮ ಒಡೆಯನಿಗೆ ಹಿಡಿಯಿತಮ್ಮ ಹೊಚ್ಚು. ಯಾವುದರದ್ದು? ಮದುವೆ ಆಗುವಂತದ್ದು. ಓಹೋ. ಮತ್ತೇನು ನಮ್ಮ ಶುಂಭ ಸಾಮಾನ್ಯದವಲ್ಲ. ಮತ್ತೆ ಸುರ ನರ ಉರಗ ಆ. 3 ಲಕ್ಕಲಿ ಪ್ರಸಿದ್ಧರಾಗಿ ಮೆರೀತಾ ಇದ್ದಾನೆ. ಸರಿ ಸರಿ. ರೂಪಳಿ ನೋಡಿದಿಂದಾದರೆ ಆ. ಮನ್ಮತ್ತ ಸತ್ತ. ಯಾಕೆ ಈ ಮಾತು? ಮನ್ಮತ್ತರ ತಂದು ಈತನ ಕಾಲಿಗೆ ಕಟ್ಬೇಕಮ್ಮ. ಸುಗ್ರೀವ, ಅಮ್ಮ. ನಿನ್ನೊಡೆಯನನ್ನು ಹೊಗಳುವುದಕ್ಕೆ ಪ್ರಾರಂಭ ಮಾಡಿದೆಯಲ್ಲ, ಆ. ಕಾರ್ಯ ಕಾರಣ ಏನೆಂಬುದಾಗಿ ಅರ್ಥವಾಗಿಲ್ವಲ್ಲ? ರೂಪವತಿ ಯಮುನವತಿ ಅಂತ ನೀನು ಆ. ಈ ದಟ್ಟವಂತ ಕಾಡಲ್ಲಿ ಇದ್ದೀಯಲ್ಲ. ಕಾಂತರಹಿತಳಾದ ಕಾಮಿನಿ, ಆ. ಕಾಂತಾರವೇ ಹಿತವೆಂದು ಆ. ಕನಕದು ಯಾಲೆಯಲ್ಲಿ ಮೆರೆಯುತ್ತಾ ಇದ್ದೇನೆ. ಇದು ಶೋಭೆ ನಿನಗೆ. ವಿಶ್ರಮಿಸಬೇಕು ಎಂದಾದರೆ ಕನಕದ ಉಯ್ಯಾಲೆ ನೀಳಿದು ಆ. ಶೋಣಿತಾಪುರತ ಪಾದ ಬೆಳೆಸಬೇಕಮ್ಮ. ಯಾಕಾಗಿ? ನಮ್ಮ ಉಡೆಯಂತ ಶುಂಭರನು ಆ. ಮದುವೆಯಾಗುಯ. ಈತನಿಗೆ ಮಾತೆ ತೋತ ಜುಂಬಾದ್ರಿಗೆ ಬೀಳುವ ಕೂದಲನ್ನು ನಿರ್ಮಿತರಾದನಲ್ಲ. ಜ್ಞಾನನಿಧಿಯ ಅಂತ ಸುಗ್ರೀವನಾಡಿದ ವಚನವನ್ನು ಕೇಳಿದಾಗ ನನಗೆ ಅರಿವಿಲ್ಲದಂತೆ ನಗು ಬಂದು ಹೋಯಿತು. ನನ್ನ ನಗು ಈತನ ಪಾಲಿಗೆ ದಗೆಯಾಗಿ ಹೋಯಿತಲ್ಲ. ಪರಿಣಾಮವಾಗಿ ಧರೆಗೆ ಹೊರಗಿದ್ದಾನೆ. ಈತ ಅಳಿಬಾರದು, ಉಳಿಬೇಕು. ಯಾಕೆ? ನನ್ನ ವಿಚಾರವಾಗಿ ಶುಂಭನಿಗೆ ಹೇಳುವರೆದು ಅಗತ್ಯ. ಅದಕ್ಕೆ ಈತನೇ ಸೂಕ್ತನಲ್ವೇ? ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ, ಏಳಯ್ಯ. ಅಪ್ಪ ಅಮ್ಮನಲ್ಲಿ ಮಾತಾಡುತ್ತಿರುವಾಗ ಅಮ್ಮನಿಗೆ ನಗು ಬಂದು ಹೋಯಿತು. ದಪ್ಪಣ ಕೆಳಗೆ ಬಿದ್ದೆ. ಶೋಣಿತಾಪುರಲ್ಲಿ ಎಷ್ಟು ವೈಭವ ಇದ್ರೂ ಕೂಡ ಈ ರೀತಿಯಂತ ಸುಖವಂತ ನಿದ್ರೆ ನನ್ನ ಜೀವನದಲ್ಲಿ ಬರಲಿಲ್ಲ. ಬಂದದ್ದಂದ್ರೆ ಇವತ್ತು ನಾನು ಸತ್ತ ಮೇಲೆ ಹೋದದ್ದಲ್ವಾ. ನನ್ನ ಹಿರಿಯರನ್ನೆಲ್ಲ ಕಾಣುವಂತ ಸುಯೋಗ ನನ್ನ ಪಾಲಿಗೆ ಬಂದು ಒದಗಿತ್ತು. ನಾನು ಸಜ್ಜವಾಗಿ ಇಲ್ಲೇ ಇದ್ದೇನಲ್ಲ. ಇಲ್ಲದಿದ್ದ ನಾನೆಂತ ಹೆಡ್ಡ ಜಗನ್ಮಧ್ಯೆ ಶುಂಭನಲ್ಲಿ ಮದುವೆ ಆಗ್ತಂಬುದಾಗಿ ಕೇಳಿ ಬಿಟ್ಟಿಲ್ಲ. ನಾನು ಸಾಯದೆ ಮತ್ತೆ ಬದುಕಬೇಕಾ? ಆದ್ರೆ ಅಮ್ಮ ಕರುಣಾಮಯಿ ನನ್ನನ್ನು ಬದುಕಿಸಿದ್ದಾಳೆ. ಪುಟಕಿಟ್ಟ ಚಿನ್ನದಂತಾಯಿತು ನನ್ನ ಬದುಕು. ಈಕೆ ಯಾರೆಂಬುದಾಗಿ ನನಗೆ ತಿಳಿಯಿತು. ಪ್ರತಿನಿತ್ಯವೂ ಸಾಧು ಸಜ್ಜನರು ಈಕೆಯನ್ನು ಪ್ರಾರ್ಥಿಸುವುದು ಯಾಕೆ? ಸರ್ವಜ್ಞಿ ಸರ್ವವರದಿ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರಿಯ ದೇವಿ ಮಹಾಮಾಯಿ ನಮಸ್ತುತಿ ಎಂಬುದಾಗಿ ಸಾಧು ಸಜ್ಜನು ಪುರೆಯುವುದಕ್ಕಾಗಿ, ಈ ಧರೆ ಧರ್ಮವನ್ನು ರಕ್ಷಣೆ ಮಾಡೋದಕ್ಕಾಗಿ ಆದಿ ಪರಾಶಕ್ತಿ ಧರೆಗಿಳಿದು ಬಂದಿದ್ದಾಳೆ. ಶುಂಭನಿಗೆ ಹೋಗಿ ಏನಾದರೂ ಉತ್ತರ ಕೊಡಬೇಕಾದ್ರೆ ಅಮ್ಮ ಹೇಳಬೇಕಲ್ಲ. ತಾಯೇ ತಾಯೇ ತಾಯಿ. ಖತಿಯಗೊಳ್ಳದಿ ನನ್ನ ಸಲಗು ಶುಂಭಾಚಲ ಮತದಂತೆ ಭಿನ್ನಗದೇದೆ. ಶುಂಭಾಚಲ ಮತದಂತೆ ಭಿನ್ನಗದೇದೆ. ಮತಿಶೂನ್ಯನ 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 ಮತಿ ನೀನರಿವೆ. ದೈತ್ಯಪತಿಗೆ ರಾಜ್ಯ ಅರುಗು ಶುಂಭರಿಗೆ ಹೋಗಿ ಏನಾದ್ರೂ ಉತ್ತರ ಕೊಡಬೇಕಾದ್ರೆ ಶ್ರೀ ಮುಖದಿಂದಲೇ ಅಪ್ಪಣೆ ಆಗಬೇಕಮ್ಮ. ಸುಗ್ರೀವ, ಅಮ್ಮ ಹೆದರದಿರು, ಧೈರ್ಯಸ್ಥನಾಗಯ್ಯ. ಅಬ್ಬ ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಾದಂತಹ ದ್ವೇಷವಿಲ್ಲ. ಆದರೂ ನನ್ನ ನಗು ನಿನ್ನ ಪಾಲಿಗೆ ಮೃತ್ಯುಪಾಶವಾಯಿತು. ಆಯ್ತಮ್ಮ. ಯೋಗ್ಯ ಬಲ್ಲೆಯ ಸರಿಯತ್ತ ನೋಡು. ಧರ್ಮದೇನು ಕಾಳು ಮುರಿದು ಬಿದ್ದಿದ್ದಾಳೆ. ಆ ಧರ್ಮದ ವ್ಯಾಕ್ರಮ ಬಿರಿಯುತ್ತಾ ಇದೆ. ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಬಲ್ಲೆಯ? ನಮ್ಮ ಒಡೆಯ. ಶುಂಭ, ನೀನು ಬಂದಿರುವುದು ಸಂಧಾನಕ್ಕಾಗಿ. ನನ್ನ ಸಂತಾನವನ್ನು ಪಡೆದಿದ್ದೇನೆ. ಸಮರ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮ ನೀವು ಶುಂಭನಲ್ಲ. ಮತ್ತೆ ಯಾರು? ಪ್ರತ್ಯಕ್ಷ ಶಂಭು
ಅಂಜುವುದಿಲ್ಲ, ಅಳುಕುವುದಿಲ್ಲ. ಈ ವಿಚಾರವನ್ನು ನಿನ್ನೊಡೆಗೆ ತಿಳಿಸು. ನೀನು ಬ್ರಹ್ಮಾಂಡ ನಾಯಕಮ್ಮ. ನಿನ್ನನ್ನು ತಡೆಯುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವೇ ಇಲ್ಲ. ಖಂಡಿತ ಜಗನ್ಮಾತೆ ನೀನು. ನಿನ್ನನ್ನು ಕಂಡ ಮೇಲೆ ಈ ಮುದುಕನಿಗೆ ಬದುಕು ಸಾಕಂತ ಆಗ್ತಾ ಉಂಟಮ್ಮ. ಭವಿತವ್ಯದ ಬಯಕೆ ಬೇಕಂತ ಆಗ್ತಾ ಉಂಟು. ಯಾವುದು ಗೊತ್ತೇ? ಯಾವುದೇ ಉಭಯ ಕೈಗಳು ನಿನಗೆ ಚಾಮರವಾಗಿ ಬೀಸುತ್ತಾ ಇರಬೇಕೆಂಬುದಾಗಿ ಮಾತನಾಡುತ್ತಾ ನಾಲಗೆ ವಾಗ್ದೇವಿಯ ಮಂದಿರ ಆಗಬೇಕಿದೆ ಬೇಡಿಕೆ ಹೋದಂತ ನಿನಗೆ ಪುನರ್ಜೀವನವನ್ನೇ ಕೊಟ್ಟಿದ್ದೇನೆಂದಾದ ಬಳಿಕ ನನ್ನ ಲೀಲೆ ಏನು, ಮಹಿಮೆ ಏನು, ಮಹೋತ್ಮೆ ಏನು ನಿನ್ನ ಚಿತ್ತಮಂಡಲಕ್ಕೆ ವೇದ್ಯವಾಯಿತು ತಾನೇ? ಪ್ರತ್ಯಕ್ಷವಾಗಿ ಸಂಪೂರ್ಣವಾಗಿ ಅರಿತುಕೊಂಡಿದ್ದೇನೆ. ಅರಿತುಕೊಳ್ಳೋದಕ್ಕೆ ಅಧರ್ಮಿಗಳು ಶೋಣಿತಾಪುರದಲ್ಲಿ ಇದ್ದಾರಲ್ಲಮ್ಮ. ಅವರಿಗೆ ಅವಕಾಶವನ್ನು ನಾನೇ ಒದಗಿಸಿಕೊಡುತ್ತೇನೆ. ನಿನ್ನ ಪಾಲಿಗೆ ದೇವಿ ದರ್ಶನವಾಯಿತಲ್ಲ, ಭಾಗ್ಯವಂತಪ್ಪ. ಮುಂದಕ್ಕೆ ಸದಾ ದೇವಿ ದೂತನಾಗೂ ಯಾತ್ವಾವಂತದ್ಭವತಿ. ಸರಿಯಾದ ಉತ್ತರ ಕೊಡಬೇಕಾಗಿದೆ. ಓಡಾಡಿಕೊಂಡು ಬಂದಿದ್ದಾರೆ. ಏನು ಕರೆಸಿದ ಕಾರಣ? ಹೋಗುಗಳ ಮಕಾಂತರಕ್ಕೆ ಉಯ್ಯಾಲೆ ಹೇಳ್ತಿರುವಂತಹ ಹೆಣ್ಣನ್ನು ಹಿಡಿದು ಏಳದೂತ. ನಿನ್ನನ್ನು ಬಯಸಿದನಂತೆ ಸಂತಾನಕ್ಕೆ ಬೇಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟರೆ ನಿನ್ನ ಮುಂದೆ ಸಾಮಾನ್ಯವಾಗಿ ಭಾವಿಸಬೇಡ. ವಿರೋಧಿರ ಧೂಮ್ರಾಕ್ಷ ನಾನಿದ್ದೇನೆ. ಸಿದ್ಧವಾಗಿದೆ 16,000 ಸೇನೆ. ಯಾರು ಮಂದಿರತ್ತವ
ರಕ್ತಬೀಜನ ಪ್ರಣಾಮಗಳು. ಎದ್ದೇಳಯ್ಯ. ದೊರೆಯೇ, ಇದೇನು ವಿಪರೀತ? ಅಮ್ಮನವೇ ಕುಸಿಯಿತು, ಕುಂಬಿನಿಯೇ ಇಬ್ಬಾಗವಾಯಿತು, ನವಖಂಡ ವೃತ್ತಿಗಳು ಎಂಬ ಸಿಡಿಲಪ್ಪರದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಕಾಲ ತರುತ್ತಿರಂತೆ. ಕಣ್ಣಲ್ಲಿ ಕೆಂಗಿದೆ, ಸಿದ್ಧವಾದ ರಥ, ಬದ್ಧವಾದ ಸೇನೆ. ಎಲ್ಲಿಗೆ ನಾನು ಹೊರಟವನಿದ್ದೇನೆ. ಏನು ಮಹಾಗಣತರ ಕಾರ್ಯ? ಲೋಕ ಸಂಚಾರಕ್ಕೆ ಹೊರಟಂತಹ ಚಂಡಮುಂಡರು ಕದಂಬಕಾಂತಾರದಲ್ಲಿ ಹೆಣ್ಣಿದ್ದಾಳೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಆಕೆಯನ್ನು ತನ್ನ ಮದುವೆಯಾಗಬೇಕು ಎನ್ನುವಂತಹ ತೀರ್ಮಾನದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸುಗ್ರೀವನ ಸಂಧಾನ ಫಲಿಸಿತೆ ಪ್ರಭು. ಸಂಧಾನ ವಿಫಲವಾಯಿತು, ಸಂಗ್ರಾಮವೇ ಬದ್ಧ ಎಂದು ನಿರ್ಣಯಕ್ಕೆ ಬಂದಳು. ನೀನೇನು ಮಾಡಿದೆ? ಹೋಗಿ ಎಳೆದುಕೊಂಡು ಬಾ ಎಂದು ಹಾಗೆ ಧುರ ಪರಾಕ್ರಮಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಎಳೆದು ತಂದನೆ ಧೂಮ್ರಾಕ್ಷ? ಎಲ್ಲಿಂದ? ಕೇವಲ ನನ್ನ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷನನ್ನು ಸುಟ್ಟು ಧೂಮ್ರಾಕ್ಷನ್ನು ಸುಟ್ಟುರಿದರೆ ಹೌದು. ಅಲ್ಲಿಗೆ ನಿನ್ನ ಪ್ರಯತ್ನ ಅರ್ಥದಲ್ಲಿ ನಿಂತು ಹೋಯ್ತಾ ಅಲ್ಲ ಮುಂದುವರಿತಾ? ಇಲ್ಲ, ಗಂಡುಗಳಿಗಳ ಅಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಏನಾದ್ರೂ ಸಾಧಿಸಿದರೆ ಪ್ರಭು? ಖಂಡಿಕೆಯಾಗಿ ಬಂದಳಂತೆ. ಚಂಡಮುಂಡರ ಚಂಡಮುಂಡರು ಎಳೆದು ಹೋದರಿ. ಹೌದು. ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ದೊರೆಯೇ ಹೋಗಲಿ ಬಿಡ. ಮುಂದೇನು? ಕುಳಿತುಕೊಳ್ಳುವಂತ ವ್ಯವಧಾನ ಸುಮ್ಮನಿಗಿಲ್ಲ ಎನ್ನುವ ಹಾಗೆ ರಥ ಏರಿ ಆಯುಧವನ್ನು ಹಿಡಿದು ಮಾತಿಗೆ ಅವಕಾಶ ಬೇಕು. ಕೇಳೋಣ. ಧನುಜೇಶ ಧನುಜೇಶ ನಮ್ಮ
ಉಂಟು. ಸಂತೋಷ. ಪ್ರಕೃತ ದಾನವ ಸಮಾಜಕ್ಕೆ ಬಡಿದಂತ ದುರಂತದ ಬಗ್ಗೆ ಧನುಜೇಶನಾಗಿ ನೀನು ಕೇಳಬೇಕು. ಮತ್ತೆ ಕಾಲಾಂತರದಲ್ಲಿ ಈ ಶೋಣಿತಾಪುರದ ಅಧಿಕಾರ ದಂಡವನ್ನು ಸ್ವೀಕರಿಸಿಕೊಂಡವ ನೀನು. ದಾನವ ಕುಲಕೋಟಿಗಳ ಉದ್ಧಾರಕ್ಕೆಂದೇ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಇಳೆ ಬೆಳಕನ್ನು ಕಂಡಂತಹ ಚಂಡ ವಿಕ್ರಮಿ ನೀನು. ಹುಟ್ಟಿನಿಂದಲೇ ಧೈರ್ಯ ಶೌರ್ಯ, ಬೇಕಾದಂತ ಬಗೆಯನ್ನು ಪಡೆಯಬೇಕೆಂಬಂತಹ ಉದ್ದೇಶದಿಂದ ಅದನನ್ನು ಭಜನೆಯ ಮೂಲಕವಾಗಿ ಮೆಚ್ಚಿಸಿ ಬೇಕಾದಂತಹ ವರದ ಸಿದ್ಧಿಯನ್ನು ಪಡೆದವ ನೀನು. ನೀನು ಪಡೆದಂತಹ ವರದ ಸಿದ್ಧಿಯನ್ನು ಕೇವಲ ನಿನ್ನೊಬ್ಬನ ಸ್ವಾರ್ಥಕ್ಕಾಗಿ ಬಳಸದೆ ಅಖಂಡವಾದಂತಹ ದಾನವ ಸಮಾಜಕ್ಕೆ ತ್ಯಾಗ ಮಾಡಿದಂತಹ ತ್ಯಾಗಮೂರ್ತಿ ನೀನು. ನೀನು ಏರಿದಂತಹ ಎತ್ತರಷ್ಟು ಬೀರಿದಂತಹ ಪ್ರಭಾವವನ್ನು ತೋರಿದಂತಹ ಸಾಹಸವೇನು. ಇಂದ್ರಾದಿ ದೇವತೆಗಳನ್ನು ಎಸೆಗಣಿಸಿ ದೇವತೆಗಳ ಚಿತ್ತದಲ್ಲಿ ಭಯದ ಬೀಜವನ್ನು ಬಿತ್ತಿದವ ಮೂರು ಮೂರ್ತಿಗಳು ಕೂಡ ನಿನ್ನ ಪರಾಕ್ರಮವನ್ನು ಕಂಡು ಕಂಗೆಟ್ಟು ಹೋಗಿದ್ದಾರೆ. ಪ್ರಭಾ, ಸಾಧನ ಪ್ರಪಂಚದಲ್ಲಿ ಬಹಳಷ್ಟು ಎತ್ತರಕ್ಕೆ ಏರಿಬಿಟ್ಟಿದ್ರು. ಪ್ರಪಂಚವೇ ಇದನ್ನೆಲ್ಲ ಒಪ್ಪಿಕೊಂಡಿದ್ದಲ್ಲಿ ಮತ್ಯಾಕೆ ಸಂಶಯ? ಆದ್ರೆ ಅಷ್ಟೇ ಶ್ರಮದಲ್ಲಿ ಜಾರಿ ಬಿಟ್ಟೆ ಅಲ್ಲ ಪ್ರಭು. ಎಲ್ಲಿ ಅದು? ಚಂಡಾಮಂಡರ ಮಾತನ್ನು ಕೇಳಿದಂತ ನೀನು ಕಂಡರಿಯದ ಚೆಲುವೆಗಾಗಿ ಹಂಬಲಿಸಿದೆ. ಅವಳು ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು ಒಂದನ್ನು ನೀನು ವಿಚಾರ ಮಾಡಲಿಲ್ಲ. ಲೋಕದಲ್ಲಿ ಸೌಂದರ್ಯವತೆ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರಳಾದ್ರೆ ಅದು ಪ್ರಕೃತಿ ಸಹಜವಂತ ಗುಣ. ನೀನೇನು ಆಕೆಯನ್ನು ನೋಡಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ನಡೀತಂದ್ರೆ ಕಾಲಸ್ಯ ಕುಟಿಲಾಗತಿ ಎನ್ನುವುದ ವಿಧಿ ಇಲ್ಲ. ಲೋಕವನ್ನೇ ನಡೆಸಂತ ನೀನು ಮನಸ್ಸಿನ ಶರಕ್ಕೆ ಮನಸ್ಸೋತ ಹೋಗಿ ಹೋಗಿ ವರವಣತೆಯನ್ನು ಬಯಸಿಬಿಟ್ಟೆ ಅಲ್ಲ ಪ್ರಭು. ನಿನ್ನಂತವನಿಗೆ ಇದು ಭೂಷಣವೇ? ಅಯ್ಯ ರಕ್ತ ಬೀಜ, ಕಾಂತಾರದಲ್ಲಿರುವಂತಹ ಹೆಣ್ಣು ಒಬ್ಬಳು ಸುಂದರಿಯಾದಂತಹ ತರುಣಿ. ಆದ ಕಾರಣ ಆಕೆಯನ್ನು ನಾನು ಒಪ್ಪಿಕೊಂಡಿದ್ದೇನೆ. ತರುಣಿ ಎಲ್ಲದರಿ ಮತ್ತೆ ಯಾರವಳು? ಅವಳ
ಚಂಡಾಮುಂಡರು ಕದಂಬವನದಲ್ಲಿ ಕಂಡದ್ದು ತರುಣಿಯನ್ನು ಅಲ್ಲದರೆ ಮತ್ತೆ ಯಾರನ್ನು? ಮನು ಮುನಿಗಳ ಮನೋಮತಿಗೆ ನಿಲುಕಲಾರದ ಸಿಲುಕಲಾರದ ಪರಂಜ್ಯೋತಿ ಸ್ವರೂಪಿ ಆಕೆ ಆದಿಮಾಯಿಯಾಗಿದ್ದಾಳೆ. ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತ ಮಹಾಮಾತೆಯಾಗಿದ್ದಾಳೆ. ಅಕಾರ ಉಕಾರ ಮಕಾರಗಳ ಸಂಯೋಗದಿಂದ ಉಂಟಾದ ಓಂಕಾರ ಸ್ವರೂಪಿಣಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಬ್ರಹ್ಮಾಂಡದ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬಂತಹ ಮಹಾಶಕ್ತಿಯಾಗಿದ್ದಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತುಂಗ ಬೆಳೆದಂತ ಆಕೆಯನ್ನು ದೇವಿ ದುರ್ಗೆಂದು ಕೊಂಡಾಡುತ್ತಾ ಇದ್ದಾರೆ. ಕೊಂಡಾಡುವವರು ಕೊಂಡಾಡ್ಲಿ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆಲಿಸಿದಂತ ಆಕೆ ಧನುಜಾರಣ್ಯಕ್ಕೆ ದಾವಾಗ್ನಿಯಾಗಿ ನಮ್ಮನ್ನೆಲ್ಲ ಇದ್ದಾಳೆ. ಒಂದು ವೇಳೆ ನೀನಂದಂತೆ ಆಕೆ ಸಾಮಾನ್ಯ ತರುಣಿಯಾಗುತ್ತಿದ್ರೆ ಭಯ ಎಂಬಂತಹ ಶಬ್ದಕ್ಕೆ ಹುಟ್ಟೆನಿಸುವಂತಹ ಭಯಂಕರವಾದಂತಹ ಕದಂಬವನದಲ್ಲಿ ಏಕಾಂಗಿಯಾಗಿರುವುದಕ್ಕೆ ಸಾಧ್ಯವಾಗ್ತಿತ್ತೆ. ವಯೋವೃತ್ತನು ಜ್ಞಾನವೃದ್ಧ ಅಂತ ನಿನ್ನ ಅಮಾತ್ಯ ಸುಗ್ರೀವ ನಿನ್ನ ಗುಣಗಾನವನ್ನು ಆಕೆಯ ಸಮ್ಮುಖದಲ್ಲಿ ಮಾಡುವಾಗ ಅವಳಿಗೆ ನಗು ಬಂದು ಹೋಯ್ತಂತೆ. ಆ ನಗುವೆ ನಿನ್ನ ಅಮಾತ್ಯನಿಗೆ ದಗೆಯಾಗಿ ಪರಿಣಾಮಿ ದಶೆಯಿಂದಾಗಿ ಅಲ್ಲಿಯೇ ಮೃತಪಟ್ಟನಂತೆ. ತನ್ನ ಸಂದೇಶವನ್ನು ಶುಂಭನಿಗೆ ತಿಳಿಸುವವರು ಮತ್ತೊಬ್ಬರಿಲ್ಲ ಎಂದು ತಿಳಿದಂತ ಆಕೆ ಮಾಡಿ ಪ್ರಾಣವನ್ನು ಅನುಗ್ರಹಿಸ್ತಾಳಂತೆ. ಇದರ ಅರ್ಥವೇನು? ನಿಗ್ರಹ ಅನುಗ್ರಹ ಶಕ್ತಿಯನ್ನು ಆಕೆ ಹೊಂದಿದ್ದಾಳೆಂಬುದೇ ಸತ್ಯ. ಆ ಬಳಿಕ ನೀನು ಕಳಿಸಿದ್ಯಾರನ್ನು? ಪರಾಕ್ರಮಿ ಧೂಮ್ರಾಕ್ಷ. ಅಲ್ಪನೆ ಧೂಮ್ರೋಚನ ಅಲ್ಲವಲ್ಲ, ಕೇವಲ ಹುಂಕಾರ ಮಾತದಿಂದ ಸುಡುಕರಿ ಮಾಡಿದ್ದಾಳೆ. ಅಂದ್ರೆ ಅರ್ಥವೇನು? ಅಗ್ನಿತತ್ವದ ಅಧಿದೇವತೆ ಎಂಬುದು ಪ್ರಪಂಚ ಮುಖಕ್ಕೆ ಪ್ರಕಟಿಸಿದ್ದಾಳೆ. ಇನ್ನು ಚಂಡಾಮುಂಡರು ಅವರನ್ನು ಗೆಲ್ಲುವಂತಹ ವ್ಯಕ್ತಿ ಬಿಡು. ಲೋಕ ಮೂರರಲ್ಲಿ ಶಕ್ತಿಯೇ ಇಲ್ಲೆಂದಾಗ ಭದ್ರಕಾಳಿಯಾಗಿ ಬಂದು ಅವರ ರುಂಡ ಮುಂಡವನ್ನು ಅಘಟಿತ ಘಟನಾ ಸಾಮರ್ಥ್ಯವನ್ನು ಹೊಂದಿದ್ದಾಳೆ. ಇಷ್ಟೆಲ್ಲ ಪ್ರಕರಣಕ್ಕೆ ನಾವು ಪ್ರತ್ಯಕ್ಷದರ್ಶಿಗಳಾದರೂ ಕೂಡ ಇನ್ನೂ ಆಕೆಯನ್ನು ಗೆದ್ದೇ ಬರಿಸ್ತೇನೆಂದು ಹೊರಟಿದ್ದಿರಲ್ಲ ಪ್ರಭು. ಕೆಟ್ಟ ಗಿಡವಾದರೂ ಕೂಡ ನೆಟ್ಟ ಕೈಯಲ್ಲಿ ಕೀಡಬಾರದು. ನೀನೇ ಕಟ್ಟಿ ಬೆಳೆಸಿದಂತಹ ಅಖಂಡವಾದಂತಹ ದಾನವ ಸಮಾಜವನ್ನು ಯಮಗೊಪ್ಪಿಸಬೇಡ. ನಿನ್ನ ಮನಸ್ಸಿಗೆ ಆವರಿಸಿದಂತಹ ಭ್ರಮೆಯನ್ನು ಬಿಡು. ಮೂರು ಲೋಕದ ಒಡತಿ ಎಂಬಂತಹ ಪರಮ ಸತ್ಯವನ್ನು ತಿಳಿ ನಾವು ಪೂಜಿಸಬೇಕಾದಂತಹ ಪ್ರಣವರೂಪೆಯನ್ನು ನೀನು ಪ್ರಣಯಕ್ಕಾಗಿ ಬಯಸಿದರೆ ಖಂಡಿತವಾಗಿಯೂ ನಮ್ಮ ಧನುಜಾನ್ನಕ್ಕೆ ಪ್ರಳಯ ಬಂದ ಹಾಗೆ. ಆದ್ದರಿಂದ ಬ್ರಹ್ಮದೇವನು ಕೊಟ್ಟ ವರದ ತೆರದಲ್ಲಿ ಮುಂದಿನ್ನು ಬದುಕಬೇಕೆಂಬ ಆಸೆ ಇದ್ರೆ ಆಕೆಯ ಕೈ ಹಿಡಿಯುವಂತ ಯೋಚನೆ ಬಿಡು. ಎಲ್ಲ ಆಕೆಯಿಂದಲೇ ನನಗೆ ಮರಣ ಎಂದಾದರೆ ಮರಣ ಮಹಾನವಮಿಯನ್ನು ಹಾಗೆ ಸ್ವೀಕರಿಸುವುದಕ್ಕೆ ಬದ್ಧನಾಗಿದ್ದೇನೆ. ಎಲ್ಲಾ ರಕ್ತ ಬೀಜ ಬಂದವಳು ಎಂತಹ ಶಕ್ತಿಯಾಗಲಿ ನೀವೆಲ್ಲರೂ ಹೇಳಿದಂತೆ ಆಕೆ ಒಂದು ಶಕ್ತಿ ಆದರೆ ಒಂದ ಪ್ರಪಂಚ ಮುಖದಲ್ಲಿ ಆಕೆ ಇರಬೇಕು. ಇಲ್ಲ ಶುಂಭನೆನ್ನುವಂತಹ ದೈತ್ಯ ಶಕ್ತಿ ನಾನಿರಬೇಕು. ಇದು ಕೊನೆಯ ತೀರ್ಮಾನ. ಎರಡರಲ್ಲಿ ಒಂದು ಖಂಡಿತ ಇರಬೇಕು. ನಿನಗೆ ಬದುಕುವಂತ ಆಲೋಚನೆ ಅಲ್ವಾ? ಹೋಗಿ ಆಕೆಯ ಕಾಲನ್ನು ನೀನು ಹಿಡಿ. ಚಂಡಾಮುಂಡರು ನಿಂಗೆ ಗಂಡುಗಳು. ನನ್ನ ತಮ್ಮಂದಿರು ಒಪ್ಪಿಕೊಂಡಿದ್ದೇನೆ. ನಿನ್ನ ಪೌರುಷಕ್ಕೆ ಅವರು ಮಾನದಂಡ ಅಲ್ವಾ? ಇನ್ನಿತಿರ ನಿನ್ನ ಮನು ಖಂಡಿತ ಅನುಮಾನ ಯಾಕೆ? ಕೊಡು. ಹೋಗು ಜಯಶಾಲಿಯ
ನೋಡಿದನು ಕಲಿ ರಕ್ತ ಬೀಜನು ಕುಳಿತ ಶಿವಿಯನು ಗರುವದಿ ಕುಳಿತ ಶಿವೆಯನು ನೋಡಿದನು ಪಾಡಿದನು ತನ್ನೊಳಗೆ ಇವಳನು ತಿಳಿಯದೆ ಇನಿತಾಕೆ ಇವಳನು ತಿಳಿಯದೆ ಇನಿತಾಕೆ ಶಿವನೇ ಶಂಕರನೇ ಮಾಡಲಿನ್ನೇನ ಕಟ ಮಾಡಲಿನ್ನೇನ ಕಟ ಶುಂಭನ ಕೂಡಿ ಭಾಷೆ ಒಡೆದು ಮಾಡಲಿನ್ನೇನ ಕಟ ಶುಂಭನ ಕೂಡಿ ಭಾಷೆ ಒಡೆದು ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನೋಡಿದನು ಪಾಡಿದನು ಕೊಂಡಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮೋ ನಮಃ ನಮೋ ನಮಃ ಜಯ 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 ಆಶ್ಚರ್ಯ ಪರಮಾಶ್ಚರ್ಯ ನಿಂತ ನೆಲವೇ ಕುಗ್ಗಿ ಹೋಯಿತೋ ಎಂಬ ಹಾಗೆ ಒಂದು ರೀತಿಯ ಶಂಕೆ ಸಾವರಿಸಿ ನೋಡಿದರೆ ನಿಂತ ನೆಲ ಕುಗ್ಗಿದ್ದಲ್ಲ ರಕ್ತಬೀಜನ ಅಂತಃಸತ್ವವೇ ಕುಸಿಯುತ್ತಾ ಉಂಟಲ್ಲ ಭಯ ಎಂಬಂತ ಶಬ್ದಕ್ಕೆ ಅರ್ಥವೇ ತಿಳಿಯದಂತ ರಕ್ತಬೀಜ ಈಗ ನಡುಗಿ ಹೋಗಿದ್ದಾನೆ ನೆರಹಿ ಕೋಟಿ ದೈತ್ಯರ ಮಣಿರಥವನ್ನು ಏರಿಕೊಂಡು ತ್ವರಿತ ಗತಿಯಿಂದ ಈ ಕದಂಬಾವನಕ್ಕೆ ಬಂದಾಗ ಏನು ವಿಪರ್ಯಾಸಕವನ್ನು ಕಾಣುತ್ತಾ ಇದ್ದೀನಿ. ಭಾನುಮಂಡಲವೇ ಕುಸಿದು ಬಿತ್ತೋ ಎಂಬ ಹಾಗೆ ಪ್ರಖರವಾದಂಥ ಕಿರಣಗಳಿಂದ ಈ ಕದಂಬಾವನ ಬೆಳಗುತ್ತಾ ಉಂಟು. ಕೇವಲ ಬೆಳಕು ಮಾತ್ರವಲ್ಲ, ಈ ಕದಂಬಾವನೆಯೇ ಓಂಕಾರಮಯವಾಗಿ ಕೇಳುತ್ತಾ ಉಂಟು. ಓಂಕಾರ ಎನ್ನುವುದೇ ಜ್ಞಾನಗಮ್ಯವಾದದ್ದು. ಅದನ್ನೇ ಸುಪ್ರಕಾಶ ಎಂದು ಜ್ಞಾನಿಗಳು ಕೊಂಡಾಡಿದ್ದಾರೆ. ಆ ಸುಪ್ರಕಾಶದ ದಿಶೆಯಿಂದಾಗಿಯೇ ಇಂದೀಗ ಕದಂಬಾವನ ಬೆಳಗುತ್ತಾ ಇದೆ ಅಂದರೆ ಅತಿಶಯೋಕ್ತಿಯ ಮಾತಲ್ಲ. ಹಾಗಾದರೆ ಇದರ ಮೂಲ ಇಲ್ಲಿ ಕಾಣಬೇಕೆಂಬಂತಹ ಉದ್ದೇಶದಿಂದ ಪಥವನ್ನು ಉತ್ತರಿಸಿ ಮುಂದೆ ಬಂದಾಗ ಏನನ್ನು ಕಾಣುತ್ತಾ ಇದ್ದೇನೆ. ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ, ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಬಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ವಿಚರಿಸ್ತಾ ಉಂಟು. ಆಕಾಶದಿಂದ ಇಳಿಬಿಟ್ಟಂತಹ ಬಂಗಾರದ ಉಯ್ಯಾಲೆ, ಕೈಯಲ್ಲಿ ಹಿಡಿದಂತಹ ತ್ರಿಶೂಲ, ತಲೆಯಲ್ಲೇರಿಸಿದಂತಹ ಚಂದ್ರ. ಅಯ್ಯೋ
ಸೂರ್ಯ ಚಂದ್ರಾಗ್ನಿಯಾಗಿ ರಾಧಿಸಿದಂತಹ 3 ಕಣ್ಣುಗಳು. ಓಹೋ, ಹಾಗಾದ್ರೆ ಇವಳು ಖಂಡಿತವಾಗಿಯೂ ಹೆಣ್ಣಲ್ಲೇ ಎಂಬುದಕ್ಕೆ ಸಾಕ್ಷಿ ಸ್ವರೂಪಿಣಿಯಾಗಿದ್ದಾಳೆ. ಹಾಗಾದ್ರೆ ಇವಳು ಯಾರು? ಜಗದಾದಿಮಾಯಿಯಾಗಿದ್ದಾಳೆ. ಈಕೆಯನ್ನು ಬಯಸಿ ಶುಂಭ ಕೆಟ್ಟು ಹೋದ. ಶುಂಭ ಮಾತ್ರ ಕೆಟ್ಟದ್ದಲ್ಲ, ಸಮಗ್ರವಾದಂತಹ ದಾನವ ಸಮಾಜವೇ ಕೆಟ್ಟು ಹೋಯಿತು. ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆಯೇ ಬಂದಿದ್ದೇನೆ. ಮಹಾಮಾತೆ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಶುಂಭನ ಉಪ್ಪಣ್ಣದ ರಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದ್ರೆ ಸರಿ ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಕಟಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಅದರ ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹೋರಾಡಿದರೂ ಕೇಡು ನಮಗಿದು ಬದ್ಧವೂ ಸಿದ್ಧವಾಗಿದೆ. ಆದರೆ ಒಂದು ನೆಮ್ಮದಿ ಉಂಟು. ಪಂಚಭೂತಾತ್ಮಕವಂತಹ ಕಾಯವಿರುವಾಗಲೇ ಈ ದಿವ್ಯ ಮಂಗಳ ಮೂರ್ತಿಯನ್ನು ಕಂಡು ಕೃತಾರ್ಥನಾದೆ, ಸಾನಂದ ನೇತ್ರನಾದೆ, ಪುಳಕಿತಾನಂದಗಾತನಾದೆ. ಬದುಕಿಗೆ ಬೆಳೆಗಟ್ಟುವ ಬಂಗಾರದ ಗಳಿಗೆ ಒದಗಿ ಬಂದಾಗ ಮಹಾಮಾತೆಯನ್ನು ಮನಸಾ ಚಲಿಸುತ್ತೇನೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮೋ ನಮಃ. ತಲೆ ಮೇಲಿನ ಭಾರ ಕೆಳಗೆ ಇಳಿಸಿದಂತಾಯಿತು. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕು ಎಲ್ಲಿನಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಂಕ ಇಲ್ಲ, ಬದಲಾಗಿ ಈಕ ಮುಖಮಂಡಲದಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಈಕೆಯಲ್ಲಿ ಮಾತಾಡಿಸುವರೆ ಹಾಗೆ ಸಂಭವಿಸ್ತೇನೆ. ಓ ಏನಾಂಕ ಚಂದ್ರನು ಯಾವ ರೀತಿಯಾಗಿ ಕಂಗೊಳಿಸ್ತಾನೋ ಅದೇ ರೀತಿಯ ಮುಖಮಂಡಲ ನಿನ್ನ. ಸರಿ, ನಿನ್ನ ಮುಖ ಎನ್ನುವಂತ ಕನ್ನಡಿಯಲ್ಲಿ ಲೋಕಲೋಕವೇ ಕಂಗೊಳಿಸ್ತಾನು ಕಾಣುತ್ತಾ ಇದ್ದೇನೆ. ನೀನು ಎಷ್ಟು ಎಂಬುದನ್ನು ಅಂತರಂಗದಿಂದ ಇರ್ತಂತ ನಾನು ಶಿರ ಭಾಗಿಸಿದ್ದೇನೆ, ಕರ ಜೋಡಿಸಿದ್ದೇನೆ. ಸರಿ, ನನ್ನನ್ನು ಹೆತ್ತಂತ ತಾಯಿ ಅನ್ನ ಕೊಟ್ಟ ದೊರೆಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ಆದರೆ ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆದು ಹೋಯಿತು. ಅಂದರೆ ಅಮ್ಮ ಎಂಬಂತ ಉದ್ಗಾರ ಹೌದು ನನಗರಿವಿಲ್ಲದೆ ಬಂದು ಸರಿ. ಅದರ ಮೂಲ ಸ್ವರೂಪವೇ ಓಂಕಾರ. ಹರಿಯುವ ನೀರಾಗಲಿ, ಸುರಿಯುವ ಮಳೆಯಾಗಲಿ, ಉರಿಯುವ ಬೆಂಕಿಯಾಗಲಿ, ಬೀಸುವ ಗಾಳಿಯಾಗಲಿ ನಮಗೆ ಸಿಗುವುದು ಓಂಕಾರ. ಹೌದು. ಆದ್ದರಿಂದ ಅದನ್ನು ತಿಳಿದೇ ಬಂದವ ರಕ್ತ ಬೀಜ. ಎಲ್ಲಿಂದ ಬಂದಿರುವೆ? ಶೋಣಿತಾಪುರದಿಂದ ಬಂದಿದ್ದೇನೆ. ಇಲ್ಲಿಗೆ ಕಳುಹಿ ಕೊಟ್ಟವರು ಯಾರು? ನಮ್ಮ ದೊರೆ ಶುಂಭ. ನಿಮ್ಮೊಳಗಿರುವಂತ ಸಂಬಂಧ? ಅವ ಅರಸ, ನಾನು ಮಂತ್ರಿ. ಅಷ್ಟೇಯೋ? ಅವ ಮಾವ, ನಾನು ಅಳಿಯ. ಇಲ್ಲಿಗೆ ಬಂದ ಉದ್ದೇಶ? ಅಮ್ಮ, ನಿನ್ನ ಇರವನ್ನು ಚಂಡಮುಂಡರಿಂದ ಇರ್ತ ನಮ್ಮ ದೊರೆ ಶುಂಭ ಸಾನುರಾಗದಿಂದ ಬಯಸಿದ್ರೆ ನೀನು ಚೂಣಿಯನ್ನು ಬಯಸಿಬಿಟ್ಟೆ. ಹಂಬಲಿಸಿದ್ದೇನೆ. ಶುಂಭನಾದರೇನು ನಿಶುಂಭನಾದರೇನು ಸಾಕ್ಷಾ ಶಂಭುವೇ ಬರಲಿ. ಅಮ್ಮ, ಏನಯ್ಯ? ನಿಶ್ಚಿತದಂತೆ ಇರುವಂತಹ ಕೂರ್ಗಣೆ ಆ ರಾಯ ಸಂಕೇನವಾಗಿ ನಮ್ಮೆದೆಯನ ಎದೆ ಚುಚ್ಚಿತು. ಹೌದೇ? ಮಾನಸಿಕವಾಗಿ ಕುಗ್ಗಿದ ಪರಿಣಾಮದಿಂದ ಬಲೆಯಲ್ಲಿ ಸಿಲುಕಿದ
ಮೊಲದಂತೆ ಒದ್ದಾಡುತ್ತಾ ಇದ್ದಾನೆ. ಓಹೋ ಅಮ್ಮ, ಏನಯ್ಯ? ಧೂಮ್ರಾಕ್ಷರನ್ನು ಕಳಿಸಿದರೆ ಓಂಕರಿಸಿದ್ದಿ, ಆ ಚಂಡಮುಂಡರನ್ನು ಕಳಿಸಿದರೆ ಭದ್ರಕಾಳಿಯಾದಿ. ಹೌದು. ನಾನು ಬಂದು ನೋಡಿದರೆ ಆ ಏನೋ ಅಂಕಣಿಭಕ್ತಿಯಾಗಿ ನಾರಾಗ್ತಾ ಇರುವೆ. ಆ ಅಹಂಕಾರದಿಂದ ಬಂದವರಿಗೆ ನೀನು ಬೆಂಕಿ, ಆ ತಾನು ಚಂಡಮುಂಡರು ಗಂಡುಗಳು ಆ ಎಂದು ಎದೆಗಾರಿಕೆ ತೋರಿಸುವ ಪಾಲಿಗೆ ಭದ್ರಕಾಳಿಯಾದಿ. ಹೌದು. ಹಾಗಾದ್ರೆ ನಾನು ಬಂದು ನೋಡಿದಾಗ ಆ. ತಾಯೇ ಏನಯ್ಯ? ಸುಂದರಿಯಾಗಿ ಕಾಣುತ್ತಾ ಇದ್ದೆ. ಸರಿ. ಅಂದ್ರೆ ಅರ್ಥವೇನು? ಏನು? ನನ್ನ ಮನದ ಸುಂದರತ್ವವನ್ನು ನೀನು ಗುರುತಿಸಿದ್ದೆ. ಹೌದು. ತಾಯೇ, ಏನು? ಶುಂಭನ ಬಗ್ಗೆ ಆ. ಅವನನ್ನು ಅಲ್ಪನೆನಿಸಬೇಡ. ಅಸಾಮಾನ್ಯತೆ ಏನಿದೆ? ಉಂಟಮ್ಮ. ಯಾವುದು? ಚಾರು ಚತುರ್ದಶ ಭುವನದಲ್ಲಿ ಆ. ತನ್ನದೇ ಆದಂತಹ ಅಧಿಕಾರ ಉಂಟು. ನಕ್ಷತ್ರ ಮಂಡಲದಲ್ಲಿ ವಾಸ ಉಂಟು. ಆ. ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಉಂಟು. ಪರಶಿವನ ಸರಿಮಂಚದಲ್ಲಿ ವಾಸವನ ಸಮಗದ್ದುಗೆಯಲ್ಲಿ ಆ ಸರಸಿಜಾತ್ವವನ್ನು ತೊಡೆ ಸೋಂಕಿನಲ್ಲಿ ಕುಳಿತುಕೊಳ್ಳುವಂತಹ ಎಲ್ಲಾ ಅರ್ಹತೆ ಉಂಟು. ಆದ್ರೆ ಅಮ್ಮ, ಏನಯ್ಯ? ನಿನ್ನ ಮೋಹದ ಬಲೆಗೆ ಸಿಲುಕಿದ್ದಾನೆ. ಕಾಲನ ಪಾಶ ಕುತ್ತಿಗೆಯನ್ನು ಬಿಗಿತಾರೆ. ಆ. ಆದ್ದರಿಂದ ಅವನನ್ನು ಉಳಿಸಿಕೊಳ್ಳುವಂತಹ ನೆಲೆಯಲ್ಲಿ ಬಂಗಾರದ ಪಲ್ಲಕ್ಕಿ ತಂದಿದ್ದೆ. ಯಾಕಾಗಿ? ನೀನು ಬಂಗಾರದ ಉಯ್ಯಲ್ಲಿ ಕರೆದುಕೊಂಡು ಹೋಗು. ಹೌದು. ಇದನ್ನು ಕಂಡವರೆಲ್ಲ ಹೇಳಿದ್ದಾರೆ ಚಂಡಮುಂಡರು. ಆ ಸರ್ವಾಭರಣ ಭೂಷಿತೆ ಅಂತ. ನನಗೆ ಸತ್ಯದರ್ಶಿ ಆಯಿತು. ಅಂದ್ರೆ ಸರ್ವಾಭರಣ ಭೂಷಿತೆ, ಸತ್ಯ. ಎಲ್ಲ ದುಷ್ಟರನ್ನು ಮಣ್ಣುಗೂಡಿಸುವಳು. ಆ ಆದ್ದರಿಂದ ತಾಯೇ, ನಮ್ಮ ಮೇಲೆ ಕರುಣೆ ಎನ್ನುವುದು ಆ ನೀನು ಬರ್ಬೇಕು ಶೋಣಿತಾಪುರಕ್ಕೆ. ಬಂದು ಸತ್ಯದರ್ಶನ ಆದ್ರೆ ನಮ್ಮ ಶುಂಭ ಆ ನೀನಾರೆಂದು ತಿಳಿತಾನೆ. ಸರಿ. ಆದುದರಿಂದ ಆ ಇದು ಬಾ. ಹಿಡಿದು ಕುಳಿತುಕೋ. ಕುಳಿತುಕೊಂಡ್ರೆ ಯಾಕಂದ್ರೆ ನಾನು ಇನ್ನ ಬಾರಿಗೆ ಬಾರಾದೇನು? ನೀನು ಸಂಕಲ್ಪ ಮಾಡಿದ್ರೆ ಪರ್ವತ ಕೂಡ ಮಲ್ಲಿಗೆಗೆ ದಂಡೆ ಆದಿತ್ತು. ಸರಿ. ಇವರು ಭಜನೆ ಮಾಡ್ತಾರೆ. ಶುಂಭ ನಿನಗಾಗಿ ಕಟ್ಟಿಸಿದಂತ ಯಾವ ಪ್ರೇಮ ಸೌಧ ಉಂಟು ಆ ಅದು ದುರ್ಗಾ ಮಂದಿರವಾಗಬೇಕೆಂಬಂತಹ ಬಯಕೆ ಉಂಟು. ಸರಿ. ಇಳಿದು ಬಾ, ನಲಿದು ಬಾ, ಒಲಿದು ಬಾ. ರಕ್ತ ಬೀಜಾಸುರ ಅಮ್ಮ, ಭಕ್ತಿಯ ಪಾರಮೇ ಹರಿಯುತ್ತಾ ಇದೆಯಲ್ಲ. ಧನ್ಯನಾದೆ. ಈ ಮೊದಲು ಬಂದರಿಗಿಂತ ಭಿನ್ನನಾಗಿ ವಿವರಿಸುತ್ತಾ ಇದೆಯಲ್ಲ. ನನ್ನ ಸಾವಿಗೊಂದು ಸಾರ್ಥಕತೆ ಬಂತಮ್ಮ. ನಿನ್ನನ್ನು ಹುಂಬ ಎಂಬುದಾಗಿ ಕರೆಯಲೇ, ಪ್ರಾಚ ಎಂಬುದಾಗಿ ಗುರುತಿಸಲೇ? ಸತ್ಯದರ್ಶನವಾದವನು ಹುಂಬನಾಗುವುದಕ್ಕೆ ಸಾಧ್ಯ ಉಂಟೇನಮ್ಮ? ನುಡಿಗೆ ತಪ್ಪಿನವ ಎಂಬುದಾಗಿ ನಿನ್ನ ನಡೆಯಿಂದಲೇ ಸ್ಪಷ್ಟಪಡಿಸಿದೆಯಲ್ಲ. ಹೊಳೆಯಲ್ಲಿ ಮಳೆ ಬಿದ್ದ ಅನುಭವ ಆಗ್ತಾ ಉಂಟು. ಕರೆ ತರುತ್ತೇನೆ. ಆ. ಇಲ್ಲ ಶಿರೋಪಿಸ್ತೇನೆ ಎಂಬುದಾಗಿ ನಿನ್ನ ಒಳಗಿತ್ತಂತ ವಾಗ್ದಾನ. ಅನಿವಾರ್ಯವಾದ್ರೆ ಎಲ್ಲದಕ್ಕೂ ಸಿದ್ಧವೇ. ನನ್ನನ್ನು ಕಂಡ ಬಳಿಕ ನಿನ್ನದಂತ ಧೈರ್ಯ ಸ್ಥೈರ್ಯ ಮಾಯವಾಯ್ತೆ. ಭಕ್ತಿಯ ಪಾರಮ್ಯದಲ್ಲಿ ಒದಗಿ ಹೋಗಿದೆ. ಪೂಜಾ ಶೌರ್ಯ ಕುಂದಿ ಹೋಗಿದೆ. ತನ್ನವರನ್ನು ಕಳೆದುಕೊಂಡು ನನ್ನಿಂದಲೇ ಕೊಲಿಸುತ್ತಿರುವ ನಿನ್ನೊಡೆಯ ಪರಾಣ ಹೇಳಿ ಅವನನ್ನು ಹೊಗಳುತ್ತಿರುವ ಅಲ್ಪ ಅಲ್ಪ. ಧರೆಗೆ ಚೆಲ್ಲುತ್ತೇನೆ.
ಆವಡ ಮಲ್ಲೆ ತುಳ್ಳಲ್ ತಿಪ್ಪಿಗೆ ಯಕ್ಷಗಾನ ಸೇವೆ ಬಂಡ ಬಾರಿ ಪ್ರೀತಿ ಯಕ್ಷಗಾನಾಸಕ್ತಿ ದೇವಿ ಅನುದಿನವೂ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಕಟೀಲು ದಪ್ಪೆಗೆ ಯಕ್ಷಗಾನ ಕಲಾ ಸೇವೆ ಬಂಡ ಬಾರಿ ಪ್ರೀತಿ ದೇವಿ ಮಹಾತ್ಮ ಆಟಗೊಬ್ಬಯ್ಯ ಅನ್ನದಾನಲವ ಅಂತಾರೆ. ಸಾಮವೇದದ ಉಪವೇದ ಗಂಧರ್ವ ವೇದ ಗಾಯನ ವಾದನ ನರ್ತನ ಗಂಧರ್ವ ವೇದಗೂ ಸಂಬಂಧಪಟ್ಟಿಂಚ ವಿಚಾರಗಳು ಗಾಯನ ಸೇವೆ ವಾದನ ಸೇವೆ ನರ್ತನ ಸೇವೆ ವಾಚಿಕ ಸೇವೆಗೆ ಅವಕಾಶ ಮಂತು ಪ್ರಿಯರು. ಋಗ್ವೇದ ಪ್ರಿಯೇ ಯಜುರ್ವೇದ ಪ್ರಿಯೇ ಸಾಮವೇದ ಪ್ರಿಯೇ ಸಂಗೀತ ಪ್ರಿಯೇ ನೃತ್ಯ ಪ್ರಿಯೇ ದುರ್ಗಾರಾಧನೆ ಅಷ್ಟಾವಧಾನ ಸೇವೆಟಿಂಚ ಉಲ್ಲೇಖ ಮಂತಿದ್ದೀರಿ. ಇಚ್ಛಾಶಕ್ತಿ ಸ್ವರೂಪಿಣಿ ಕ್ರಿಯಾಶಕ್ತಿ ಸ್ವರೂಪಿಣಿ ಜ್ಞಾನಶಕ್ತಿ ಸ್ವರೂಪಿಣಿ ಬುದ್ಧಿಶಕ್ತಿ ಸ್ವರೂಪಿಣಿ ಮಾತೃಶಕ್ತಿ ಸ್ವರೂಪಿಣಿ ವಿದ್ಯಾಶಕ್ತಿ ಸ್ವರೂಪಿಣಿ ಲಕ್ಷ್ಮೀ ಶಕ್ತಿ ಸ್ವರೂಪಿಣಿ ಅಪ್ಪನ ಸೇವೆನ ಭಕ್ತಿಡು ಮಾಡ್ತಾರೆ ಪುರ್ಲುಡು ಮಾಡ್ತಾರೆ ಗೌರಿಡು ಮಾಡ್ತಾರೆ ಭಕ್ತಿಡು ಮಂತಿಂಚ ಸೇವೆ ಹಿಡ್ತು ಅಪ್ಪಗೆ ಸಂತೋಷ ಅಂಡಿಯ ಸಂತೋಷ ಅಂಡಿ ಉಳ್ಳಾಲ್ ತೆಪ್ಪನ ಸೇವೆನ ಭಕ್ತಿಡು ಮಂತಂದು ಬಲ್ಲೆ ನಿಖಲಿಗೆ ಉಳ್ಳಾಲ್ ತೆಪ್ಪನ ಪರಿಪೂರ್ಣ ಅನುಗ್ರಹ ದೊರೆಯಾಡು ನಮ್ಮ ಸೇವಾ ಕರ್ತರನ್ನ ಭಾಗ್ಯ ಭಾಗವತರೆ ಬರ್ಸ ಬಯಸಿ ಓಡೈತಂಡಿಗೆ ಬರ್ಸ ಸೇರಿಗಾರ್ರೆ ಸಕಾಲಕ್ಕೆ ಬರ್ತಾರೆ ಉಳ್ಳಾಲ್ ತೆಪ್ಪಿನ ಸೇವೆನ ಭಕ್ತಿನ ಅಂತಾರೆ ಬಾರಿ ಬರುದ ಸೇವೆ ಪರಿಹಾರ ಉಳ್ಳಾಲ್ ತೆಪ್ಪಿನ ನಿಖಲಿಗಲ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹ ದೊರೆ ಭಾಗವತರೆ ಪ್ರೇಮನಾಥ ಪೂಜಾರರ ನೇರ ಪ್ರಸಾರ ಅಂತಂದು ಒಳ್ಳೆಯರು. ಪ್ರೇಮನಾಥರೇ ಸೇರಿಂಚಿ ಸಭೆ ಮಲ್ಲೆ ಭಗವತರೆ ಒರಿಯವರೆಲ್ಲ ಮಣಿಯರ ಮಾಯಗಾರಗಿ ಕಾಲಟ್ಟು ಬಂಗವು ಸಮಷ್ಟಿ ನ್ಯಾಯಣ ಅಭಯ ಸೇರಿಂಚಿ ಭಕ್ತರಿಗೆ ಮಂತ ಉಳ್ಳಾಲ್ ತಿಪ್ಪಿನ ಪರಿಪೂರ್ಣ ಅನುಗ್ರಹದ ಮಣವಂಚ ಸೇರಿನ ಪುರ್ತಾಂಡಾತ ಭಗವತ ನಂಕ ತಿಕ್ಕು ನಾವು ತಿಕ್ಕೋಡ ಗುಂಡ ಗೊತ್ತಿರ ಕುಪ್ಪೆ ಪದವತಾರ ಸುರೇಶರು ಮುಂಡ ಸಲಟದು ಭಾರಿ ಕ್ರಮಕ್ಕೆ ಎಂದಾಳಿ ಗುಂಡ ಅಂತ ಭಕ್ತಿಟ್ಟು ಕೊರೋನ ಕೊಂಡ ಅಂಚಾತ ಪ್ರಸಾದ ಕೊಡ್ತೀವಿ ಮಲ್ಲಿಗೆ ಅವ ಪಿಂಗಾರ ಅವ ಸೇವಂತಿಗೆ ಅವ ಪಿಂಗಾರ್ಲ ಭಕ್ತದ ಭಕ್ತಿಟ್ಟು ಕೊರೋನ ಕೊಂಡ ಅಂಚಾತ ಸಂತೋಷ ಒಟ್ಟು ಕೈಕೊಂಡ್ವೆ ಸಂತೋಷ ಒಟ್ಟು ಕೈಕೊಂಡು ಒಂದಲ್ಲ ಒಂದು ದಿನ ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲೇಬೇಕೆಂಬುದಾಗಿ ಸುಮ್ಮನೆ ಅಂಡದ ರಣ ಉಂಟಲ್ವಾ? ಏನು ಮಾಡೋಣ, ಈ ಕ್ಷಣವೇ ಕಣ್ಮಾರೆ.
ಮನಸ್ಸು ಕಳುಹಿಸಿಕೊಟ್ಟಂತಹ ಅದೆಷ್ಟೋ ವೀರಾದಿ ಭಟರನ್ನು ಕಡಿದು ಚೆಲ್ಲಿದೆ, ರಕ್ತದ ಹೊಳೆಯನ್ನು ಹರಿಸಿದೆ. ಅಸಾಮಾನ್ಯವಾದಂತಹ ವ್ಯಕ್ತಿ ಅಧಿಕಾರಿ ನಿರೀಕ್ಷೆಯಲ್ಲಿದ್ದವಳು ನಾನು ಕೈಗೊಂಡಂತ ಧರ್ಮ ಯಾತಿದ ಬಲಿವಾಸು ಸಿಂಹದ ಕಾಲದಲ್ಲಿ ಉಗ್ರ ರೂಪವನ್ನು ತಾಳಿದ್ಯಾ ತಾಯಿ, ನಾವೆಲ್ಲರೂ ಭಯಗೊಂಡಿದ್ದೇವೆ, ಶಾಂತಳಾಗ
ದುರುಳರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಸುರಿ ಸುರಿ ಸುರಪತಿ, ಇಷ್ಟರವರೆಗೆ ನಿಮ್ಮ ಬಳಿಯಲ್ಲೇ ಇದ್ದುಕೊಂಡು ನಾನಾ ವಿಧಿಗಳಿಂದ ನಾನಾ ರೂಪಗಳಲ್ಲಿ ವಂಚಿಸಿದ್ದೇವೆ, ಮೆಚ್ಚಿಸಿದ್ದೇವೆ. ನಿಜ ನಿಜ. ಒಂದೊಂದು ದಿನದಲ್ಲಿ ದುರುಳರಾದವರಿಂದ ಕಷ್ಟ ಬಂದರೆ ನಿಮ್ಮನ್ನು ಕಾಣುವ ಬಗೆ ಹೇಳಿ. ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೆಲ್ಲ ರಣಕ್ಷೇತ್ರದ ತಲೆ ಮರೆಸಿದ್ದವನೇ ದುರುಳ ಅರುಣಾಸುರ. ಆತನನ್ನು ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬಂದಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣಿದ್ವೀಪವನ್ನು ಸೇರೋಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಾನೀಗ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಧರ್ಮಸ್ಥಾಪನೆ ಮಾಡಿದ್ದಾಳೆ ಜಗದಂಬಿಕೆ. ಸತ್ಯಕ್ಕೆ ಜಯ ಉಂಟು, ಧರ್ಮಕ್ಕೆ ಜಯ ಉಂಟು ಎನ್ನುವಂತಹ ಕಥಾಮೃತವನ್ನೇ ಸಾರುವಂತಹ ಪುಣ್ಯಪ್ರದವಾದಂಥ ಕಥೆಯೇ ದೇವಿ ಮಹಾತ್ಮೆ. ಪುಣ್ಯ ವೇದಿಕೆಯಲ್ಲಿ ದೇವಿ ಮಹಾತ್ಮೆ ಎನ್ನುವಂಥ ಕಥಾಭಾಗವನ್ನು ಯಾರು ಆಡ್ತಾರೋ, ಆಡಿಸ್ತಾರೋ, ಕೇಳಿಸ್ತಾರೋ ಅಂಥವರೆಲ್ಲರಿಗೂ ಕೂಡ ನಾವು ನಂಬಿದಂಥ ಕಲಾಮಾತೆ ದುರ್ಗಾಪರಮೇಶ್ವರಮ್ಮನವರ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕರುಣಿಸಲಿ ಎನ್ನುವಲ್ಲಿಗೆ ಪುಣ್ಯಪ್ರದವಾದಂಥ ಕಥೆಗೆ ಮಂಗಳ ಹಾಡುವರಿ ಸಭೆಯಪ್ಪಣೆಯನ್ನು ಬೇಡುತ್ತೇವೆ. ಭದ್ರಂ ಶುಭ ಮಂಗಳಂ. ಚಂದ್ರಮೌಳೀಶ್ವರ ನಿಲಯದಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ಸುಮತಿ ಅಣ್ಣಿ ಭಂಗೇರ ಮತ್ತು ಕುಟುಂಬ. ಚಂದ್ರಮೌಳೀಶ್ವರ ನಿಲಯದಲ್ಲಿ ವಾಸವ ಶ್ರೀಮತಿ ಮತ್ತು ಶ್ರೀ ಸುಮತಿ ಅಣ್ಣಿ ಭಂಗೇರ ಮತ್ತು ಮನೆಯವರು ಕುಟುಂಬಸ್ಥರು. ಶ್ರೀಮತಿ ಸುಮತಿ ಅಣ್ಣಿ ಭಂಗೇರ ಮತ್ತು ಕುಟುಂಬಸ್ಥರು. ಹತ್ತಿಗಾರರು, ಕುಶಲ್ಗಾರರು, ಮೋಜಗಾರರು ಕೀರ್ತಿಯನ್ನು ಮೂಡುವ ಕೋಲಿ ಪ್ರಚಾರ ಪಡಿಸಲು ಸಂಬಂಧಪಟ್ಟಿರುವಂಥ ಕಾಂಚನವೇ ದೇವರ
ॐ